ಈ ಕಾರ್ತಿಕ ಮಾಸವನ್ನ ದಾಮೋದರ ಮಾಸ ಅಂತ ಹೇಳ್ತಾರೆ. ಕಾರ್ತಿಕ ಮಾಸ ಶ್ರೀಮತಿ ರಾಧಾರಾಣಿಯ ಆರಾಧನೆಗೆ ಇರುವಂತಹ ವಿಶೇಷವಾಗಿರುವಂತಹ ಮಾಸ. ಶ್ರೀಮತಿ ರಾಧಾರಾಣಿಯನ್ನ ನಾವೇನಾದ್ರೂ ಈ ತಿಂಗಳು ಪೂಜೆ ಮಾಡಿದ್ರೆ, ಆರಾಧನೆ ಆಮೇಲೆ ಅವ್ರ ಉಪಾಸನೆ ಏನಾದ್ರೂ ಮಾಡಿದ್ರೆ ಏನಾಗುತ್ತೆ, ಭಗವಂತನ ಕೃಪೆ ನಮ್ಮ ಜೀವನದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಕಾರ್ತಿಕ ಮಾಸದ ವರ್ಣನೆಯನ್ನ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ನೋಡಿ, ಹೇಳ್ತಾ ಇದ್ದಾರೆ, ನಿಮ್ಗೆಲ್ಲರಿಗೂ ಕಾಣಿಸೋದಕ್ಕೆ ನಾನು ದೊಡ್ಡದು ಮಾಡ್ತೀನಿ. ತಸ್ಮಾತ್ ವ್ರತತ್ರಯಂ ಹ್ಯ ಏತನ್ ಮಮ ಅತೀವ ಪ್ರಿಯಂಕರಂ ಮಾಘ ಕಾರ್ತಿಕಯೋಸ್ತದ್ ವತ್ತೈ ವೈಕಾದಶಿ ವ್ರತಂ. ಇಲ್ಲಿ ಹೇಳ್ತಾ ಇದ್ದಾರೆ, ತುಂಬಾ ಅತೀವ ಪ್ರಿಯವಾಗಿದೆ ಯಾವುದು? ಕಾರ್ತಿಕ ಮಾಸ. ಹೇಗೆ? ಉದಾಹರಣೆ ಕೊಡ್ತಾ ಇದ್ದಾರೆ. ವನಸ್ಪತಿನಾಂ ತುಳಸಿ. ವನಸ್ಪತಿಯಲ್ಲಿ ಹೇಗೆ ಅಂದ್ರೆ ಬೇರೆ ಬೇರೆ ವೃಕ್ಷಗಳಲ್ಲಿ, ಬೇರೆ ಬೇರೆ ಗಿಡ ಮೂಲಿಕೆಗಳಲ್ಲಿ ಯಾವ್ದು ತುಂಬಾ ವಿಶೇಷವಾಗಿದೆ? ತುಳಸಿ. ಯಾಕೆ ಹೇಳ್ತಾರೆ? ಕೆಲವು ತುಳಸಿ ತಿಂದ್ರೆ ನಮ್ದು ಕೆಮ್ಮೆಲ್ಲ ಹೋಗುತ್ತೆ, ಅದಕ್ಕೋಸ್ಕರ ತುಂಬಾ ವಿಶೇಷವಾಗಿದೆ. ಹೌದಾ? ನಮ್ ಕೆಮ್ಮು ದೂರ ಮಾಡೋದಕ್ಕೋಸ್ಕರ ಅಲ್ಲ ಅದಿರೋದು. ಯಾವ್ದಕ್ಕೋಸ್ಕರ? ಕೃಷ್ಣನಿಗೆ ಪ್ರಿಯವಾಗಿದೆ. ಮಾಸಾನಾಂ ಕಾರ್ತಿಕ ಪ್ರಿಯ. ಎಲ್ಲ ಮಾಸಗಳಲ್ಲಿ ಯಾವುದು? ಎಲ್ಲ ತಿಥಿಗಳಲ್ಲಿ ಯಾವುದು? ಏಕಾದಶಿ. ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಾನಾಂ ದ್ವಾರಕ ಮಮ. ಎಲ್ಲ ಕ್ಷೇತ್ರಗಳಲ್ಲಿ ದ್ವಾರಕ ಅಂತ ಹೇಳ್ತಾರೆ. ಏತೆ ಸಂಸೇವನಂ ಯಸ್ತು ಕರೋತಿ ಚ ಜಿತೇಂದ್ರಿಯ. ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಈ ಕಾರ್ತಿಕ ಮಾಸದಲ್ಲಿ ಹೇಗಿರ್ಬೇಕು ನಾವು? ಜಿತೇಂದ್ರಿಯರಾಗಿರ್ಬೇಕು. ಜಿತೇಂದ್ರಿಯ ಅಂತ ಹೇಳಿದ್ರೆ ಜಿತೇಂದರ್ ಹೀರೋ. ಹೇಗಿರ್ಬೇಕು? ನಿಜವಾದ ಹೀರೋ ಅಂತ ಹೇಳಿದ್ರೆ ಯಾರು ಇಂದ್ರಿಯ ಭೋಗ ಮಾಡೋರಲ್ಲ. ಯಾರು ನಿಜವಾದ ಹೀರೋ? ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋರು. ಪ್ರಭುಪಾದರು ಹೇಳ್ತಾರೆ ಉಪದೇಶಾಮೃತ ಪುಸ್ತಕದಲ್ಲಿ, ಗೋಸ್ವಾಮಿ ಯಾರು ಅಂತ. ಗೋಸ್ವಾಮಿ ಮತ್ತು ಗೋದಾಸ್ ಎರಡು ಶಬ್ದಗಳನ್ನು ಪ್ರಭುಪಾದರು ಪ್ರಯೋಗಿಸ್ತಾರೆ. ಗೋಸ್ವಾಮಿ ಅಂತ ಹೇಳಿದ್ರೆ ಯಾರು ಗೋ ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯಗಳು, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋರನ್ನ ಏನಂತೀವಿ? ಗೋಸ್ವಾಮಿ. ಗೋದಾಸ್ ಅಂತ ಹೇಳಿದ್ರೆ ಯಾರು ಇಂದ್ರಿಯಗಳ ದಾಸ ಅಂದ್ರೆ ಗುಲಾಮ ಆಗಿದ ನಮ್ಗೆ ಏನಂತೀವಿ? ಗೋದಾಸ್. ಗೋದಾಸ್ ಅಂತ ಹೇಳ್ತೀವಿ. ನಾವೆಲ್ಲರೂ ಯಾವ ದಾಸ? ಗೋದಾಸರಿಂದ ಯಾವ ದಾಸ ಆಗ್ಬೇಕು? ಕೃಷ್ಣದಾಸ್. ನಾವು ಯಾವಾಗ ಕೃಷ್ಣದಾಸ್ ಆಗ್ತೀವಿ ಆಗ ಗೋಸ್ವಾಮಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಅನ್ಸುತ್ತೆ, ನಾನು ಗೋಸ್ವಾಮಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕೃಷ್ಣದಾಸ್ ಆಗ್ಬೇಕು. ಕೃಷ್ಣದಾಸ್ ಆಗ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು? ನಮ್ಮ ಇಂದ್ರಿಯಗಳನ್ನೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಆಗ ಸ್ವಾಭಾವಿಕವಾಗಿ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಬರುತ್ತೆ. ಆಗ ನಾವು ಜಿತೇಂದ್ರಿಯರಾಗಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಜಿತೇಂದ್ರಿಯರಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು? ನಾವು ಈ ತಿಂಗಳಲ್ಲಿ ಏನ್ ಮಾಡ್ಬೇಕು? ಜಿತೇಂದ್ರಿಯರಾಗಬೇಕಾದ್ರೆ ಗೋಸ್ವಾಮಿಗಳಾಗಬೇಕು ಅಂತ ಹೇಳ್ತಿದ್ದಾರೆ. ಮಾತಾಜಿಗಳಿಗೆಲ್ಲ ಗೋಸ್ವಾಮಿಗಳಾಗಬೇಕು. ನೋಡಿ, ನಮ್ಮ ಪರಂಪರೆಯಲ್ಲಿ ಗೋಸ್ವಾಮಿಗಳಷ್ಟೇ ಅಲ್ಲ, ಗೋಸ್ವಾಮಿನಿಗಳು ಇದ್ದಾರೆ. ಕೇಳಿದ್ರಿ ಯಾರಾದ್ರೂ ಗೋಸ್ವಾಮಿನಿಗಳು? ಹೇಳಿಲ್ಲ? ಯಾರಾದ್ರೂ ಇದ್ದಾರೆ? ಯಾರು ನಾರ್ತ್ ನಲ್ಲಿ ಇದ್ದಾರೆ. ನಾರ್ತ್ ನಲ್ಲಿ ಬಹಳ ಉಪಯೋಗಿಸ್ತಾರೆ. ನಮ್ಮ ಗೌಡಿಯ ಪರಂಪರೆಯಲ್ಲಿ ಯಾರಾದ್ರೂ ಇದ್ದಾರೆ? ಗಂಗಾ ಮಾತಾ ಗೋಸ್ವಾಮಿನಿ. ನಮ್ಮ ಅವ್ರು ಯಾರು? ಅವರು ಒಬ್ರು ರಾಣಿಯಾಗಿದ್ರು. ಅವರು ಆ ಆಸ್ಥಾನ ಬಿಟ್ಬಿಟ್ಟು ಅವ್ರು ಬರ್ತಾರೆ ಪುರಿಗೆ. ಆಗ ತಕ್ಷಣ ನೋಡ್ಬಿಟ್ಟ ತಕ್ಷಣ ಅವ್ರ ಗುರುಗಳು ಹೇಳ್ತಾರೆ, ನೀವು ಈ ರೀತಿ ಇರೋದಕ್ಕೆ ಆಗೋದಿಲ್ಲ, ಹೋಗ್ಬಿಡಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾವು ಬಂದಿರೋದು ಇರೋದಕ್ಕೆ, ಹೋಗೋದಕ್ಕೆ ಬಂದಿಲ್ಲ ಅಂತ ಹೇಳಿ ಅವರು ಸತತವಾಗಿ ತುಂಬಾ ಕಠಿಣ ಪರಿಶ್ರಮದಿಂದ ಅವರು ಗೋಸ್ವಾಮಿನಿಯಾಗಿ ಇರ್ತಾರೆ. ಅದಕ್ಕೋಸ್ಕರ ಅವರಿಗೆ ಗೋಸ್ವಾಮಿನಿ ಅಂತ ಹೆಸರು ಕೊಡ್ತಾರೆ. ಗಂಗಾ ಮಾತಾ ಗೋಸ್ವಾಮಿ. ಅವರ ಇಚ್ಛೆಗೋಸ್ಕರ ಗಂಗಾ ನದಿ ಹರಿಯುತ್ತೆ. ಅದಕ್ಕೋಸ್ಕರ ಅವ್ರ ಹೆಸರಾಗುತ್ತೆ ಗಂಗಾ ಮಾತಾ ಗೋಸ್ವಾಮಿ ಅಂತ ಹೇಳಿದ್ರೆ, ನಮ್ಮ ಗೌಡಿಯ ಪರಂಪರೆಯಲ್ಲಿ ಮಹಿಳೆಯರು ಇದ್ದಾರೆ ವಿಶೇಷವಾಗಿರುವಂತ. ಬರೀ ಪುರುಷರು ಅಷ್ಟೇ ಅಂತ ಅಲ್ಲ. ಕೆಲವು ಬಾರಿ ಅನ್ಸುತ್ತೆ ಎಲ್ಲಾ ಕಡೆ ಸನಾತನ ಧರ್ಮದಲ್ಲಿ ಬರೀ ಪುರುಷರು ಮಾತ್ರ ಮುಂದೆ ಕೊಡ್ತಾರೆ, ಆಮೇಲೆ
ಸ್ತ್ರೀಯರಿಗೆ ಮಹಿಳೆಯರಿಗೆ ಮುಂದೆ ಅವಕಾಶಗಳೇ ಇಲ್ಲ, ಹೌದಾ? ಅವಕಾಶ ಇಲ್ಲ. ಅದಕ್ಕೋಸ್ಕರ ಸ್ಟ್ರೈಕ್ ನಡೆಯುತ್ತೆ, ನಮಗೂ ಈಕ್ವಲ್ ರೈಟ್ಸ್ ಬೇಕು ಅಂತ. ಆದ್ರೆ ಪಾಶ್ಚಾತ್ಯ ದೇಶದಲ್ಲೆಲ್ಲ ನೋಡ್ಬೋದು ಈಕ್ವಲ್ ರೈಟ್ಸ್ ಬೇಕು ಅಂತ ಹೇಳಿ ವುಮೆನ್ ಲಿಬರೇಷನ್ ಮೂವ್ಮೆಂಟ್ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೊಂದು ಅಧಿಕವಾಗಿ ಅಂತವ್ರಿಗೂ ವಿಶೇಷವಾದಂತಹ ಸ್ಥಾನ ಇದೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಕೃಷ್ಣ ಜನ್ಮ ಆದಾಗ ನಂದೋತ್ಸವ ಅಂತ ಮಾರನೇ ದಿನ ಯಾರು ಆಚರಣೆ ಮಾಡಿದ್ದು? ನಂದ ಮಹಾರಾಜ್. ಕೃಷ್ಣನ ಜನ್ಮಾಷ್ಟಮಿಯನ್ನು ಯಾರು ಆಚರಣೆ ಮಾಡಿದ್ದು? ಹೇಗೆ? ನಂದ ಮಹಾರಾಜ್ ಆಚರಣೆ ಮಾಡ್ತಾರೆ. ಅದು ನಂದ ಮಹಾರಾಜ್ ಮುಂದಾಳತ್ವದಲ್ಲಿ ನಡೀತು. ಅಂದ್ರೆ ಪುರುಷರ ಒಂದು ದೃಷ್ಟಿಕೋನದಲ್ಲಿ ಪುರುಷರಿಂದ. ಆಮೇಲೆ ಯಶೋಧ ಮಾತಾನು ಒಂದು ಆಚರಣೆ ಮಾಡ್ತಾರೆ ಹಬ್ಬ. ಯಾವುದು? ಭಾಗವತದಲ್ಲಿ ಬರುತ್ತೆ, ಉತ್ಥಾನ ಅಂತ. ಅದು ಕೃಷ್ಣ ಯಾವಾಗ ಎದೊಳಗೆ ಪ್ರಾರಂಭ ಮಾಡಿದ್ದು, ಮೊದಲನೇ ಬಾರಿ ತಿರುಗೋದು ಪ್ರಾರಂಭ ಮಾಡ್ತಾರಲ್ಲ, ಅದರ ಉತ್ಥಾನ ಅಂತ ಹೇಳ್ತಾರೆ. ಅದನ್ನು ಆಚರಣೆ, ಅದನ್ನೇ ಯಾರು ಆಚರಣೆ ಮಾಡಿದ್ದು? ಯಶೋಧ ಮಾತಾ. ಹಾಗೆ ನೋಡಿದ್ರೆ ಇಬ್ರಿಗೂ ಈಕ್ವಲ್. ಸನಾತನ ಧರ್ಮದಲ್ಲಿ ಆ ದೃಷ್ಟಿಕೋನದಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಇಬ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡುತ್ತೆ. ಯಾವ ಆಧಾರದಲ್ಲಿ? ಆಧ್ಯಾತ್ಮಿಕ ಸ್ತರದಲ್ಲಿ. ಭೌತಿಕ ಸ್ತರದಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಭೌತಿಕ ಸ್ತರದಲ್ಲಿ ಎರಡು ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳ್ತಾರೆ, ಜಿತೇಂದ್ರಿಯರಾಗಬೇಕು. ಸಮಯವೆಲ್ಲಭತಾಂ ಯಾತಿ ನ ತಥಾ ಯಜನಾದಿಭಿ. ಸೊ ಈ ರೀತಿ ಹೇಳ್ತಾರೆ. ಎಲ್ಲ ಯುಗಗಳಲ್ಲಿ ಯಾವ ಯುಗ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ? ಸತ್ಯಯುಗ. ಆಮೇಲೆ ಎಲ್ಲ ನದಿಗಳಲ್ಲಿ ಯಾವುದು? ಗಂಗಾ ನದಿ. ಆಮೇಲೆ ಹೇಳ್ತಾ ಇದ್ರೆ ಎಲ್ಲಾ ತಿಂಗಳಿನಲ್ಲಿ ಆ ರೀತಿ ದಾಮೋದರ ಮಾಸ. ಈಗ ಏನೆಲ್ಲ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಕೆಲವು ನಿಮಗೆ ಇನ್ನು ಮಹಿಮೆಗಳನ್ನ ಹೇಳ್ತೀನಿ, ಅದಾದ್ಮೇಲೆ ಚರ್ಚೆ ಮಾಡ್ತೀನಿ. ನೋಡಿ, ಇಲ್ಲಿ ಹೇಳ್ತಾರೆ, ಕಾರ್ತಿಕೇಯಸ್ಮಿನ್ ವಿಶೇಷೇಣ ನಿತ್ಯಂ ಕುರ್ವೀತ ವೈಷ್ಣವಃ ದಾಮೋದರ ಅರ್ಚನಂ ಪ್ರಾತಃ ಸ್ನಾನ ದಾನ ವ್ರತ ಅಧಿಕಂ ಆದಿಕಂ. ಹೇಳ್ತಾರೆ ಕಾರ್ತಿಕೇಯಸ್ಮಿನ್, ಕಾರ್ತಿಕ ಮಾಸದಲ್ಲಿ ಏನೆಲ್ಲ ಮಾಡಬೇಕು? ಹೆಚ್ಚು ಊರು ತಿರುಗಬೇಕು, ಹೆಚ್ಚು ಫಿಲ್ಮ್ಸ್ ನೋಡ್ಬೇಕು, ಹೆಚ್ಚು ಆಮೇಲೆ ಮಾತುಕತೆ ಮಾಡಬೇಕು, ಹೌದಲ್ಲ? ವಿಶೇಷ ತಿಂಗಳು ಸಿಕ್ಕಿದೆ, ಹೌದಲ್ಲ? ಹಾಲಿಡೇ ಅಂತ ಹೆಂಗ್ ಉಪಯೋಗಿಸ್ತಾರೆ? ಭಾನುವಾರ ಹೆಂಗ್ ಉಪಯೋಗಿಸ್ಕೊಳ್ತಾರೆ? ಹೆಚ್ಚು ನಿದ್ದೆ ಮಾಡೋದು, ಆಮೇಲೆ ಹೆಚ್ಚು ಶಾಪಿಂಗ್ ಮಾಡೋದು, ಆಮೇಲೆ ಬೇರೆ ಬೇರೆ ಕಡೆ ಮಾತಾಡೋದು, ಹೌದಲ್ಲ? ಹಿಂಗೆ ಸಂಡೇ ಆಗುತ್ತೆ, ಹೌದಲ್ಲ? ಹಾಲಿಡೇ ಅಂತ ಹೇಳಿ ನೋಡಿ, ಇಂಗ್ಲಿಷ್ ನಲ್ಲವರೆಗೂ ಗೊತ್ತಿದೆ ಯಾಕೆ ಹಾಲಿಡೇ ಕೊಡ್ತಾರೆ. ಹಾಲಿಡೇ ಅಂತ ಹೇಳಿದ್ರೆ ಏನು? ಹೋಲಿ ಡೇ ಅಂತ. ಏನು ಹೋಲಿ ಅಂತ ಹೇಳಿದ್ರೆ ಏನು? ಹೋಲಿ ಅಂತ ಹೇಳಿದ್ರೆ ಪವಿತ್ರ ಅಂತ. ಸಂಡೇನ ಹೇಗ್ ಮಾಡ್ಬೇಕು? ಪವಿತ್ರವಾಗಿ ಮಾಡ್ಬೇಕು. ಪವಿತ್ರವಾಗಿ ಹೇಗ್ ಮಾಡೋದಕ್ಕಾಗುತ್ತೆ? ಸತ್ಸಂಗಕ್ಕೆ ಬಂದ್ರೆ, ಬೆಳಿಗ್ಗೆ ಸತ್ಸಂಗ ಬಂದ್ರೆ ಏನಾಗುತ್ತೆ? ಪವಿತ್ರ ಆಗುತ್ತೆ ನಮ್ಮ ಜೀವನ. ಆಮೇಲೆ ಅದನ್ನ ಹೆಚ್ಚು ನಾವು ಭಗವಂತನ ಸೇವೆ ಮಾಡೋದ್ರಲ್ಲಿ, ಆಮೇಲೆ ಶ್ರವಣ ಮಾಡೋದ್ರಲ್ಲಿ, ಆಮೇಲೆ ಭಕ್ತರ ಸಂಘ ಮಾಡೋದ್ರಲ್ಲಿ ಏನಾಗುತ್ತೆ? ಅದು ಸಂಡೇ ಏನಾಗುತ್ತೆ? ಹೋಲಿಡೇ ಆಗುತ್ತೆ. ಹೋಲಿಡೇ ಆಕ್ಚುಲಿ ಹೋಲಿಡೇ ಮಾಡ್ಬೇಕು. ಅದ್ ಮಾಡೋದು ಹೇಗ್ ಮಾಡೋದಕ್ಕಾಗುತ್ತೆ? ನಾವು ಯಾವ ಭಗವಂತನ ಜೋಡಿಸಿದ್ರೆ ಆಗುತ್ತೆ. ಭಗವಂತನನ್ನ ಜೋಡಿಸದೆ ನಾವೇನಾದ್ರೂ ಸಂಡೇ ಆಚರಣೆ ಮಾಡೋದಕ್ಕಾದ್ರೆ ಅದು ಸಿನ್ ಡೇ ಆಗುತ್ತೆ. ಏನದು? ಸಿನ್ ಡೇ. ಸಿನ್ ಅಂತ ಹೇಳಿದ್ರೆ ಪಾಪ ಕೃತ್ಯಗಳು ಸಂಡೇನೆ ಜಾಸ್ತಿ ಆಗುತ್ತೆ, ಹೌದಲ್ಲ? ಕುಡಿಯೋದಕ್ಕೆ ಹೋಗ್ತಾರೆ, ಏನೇನೋ ಮಾಡೋದಕ್ಕೆ ಹೋಗ್ತಾರೆ. ಯಾಕೆ? ಹಾಲಿಡೇ ಸಿಕ್ಕಿದೆಯಲ್ಲ. ನಾವು ಯಾವಾಗ ಭಗವಂತನನ್ನ ಜೋಡಿಸ್ಕೊಳ್ಳೋದಿಲ್ಲ, ಭಗವಂತನ ಸತ್ಸಂಗ ಮಾಡೋದಿಲ್ಲ, ಆ ದಿನ ಏನಾಗುತ್ತೆ? ಅದು ವೇಸ್ಟ್ ಆಗೋಗ್ಬಿಡುತ್ತೆ. ನಮ್ಮ ದೈನಂದಿಕ ಭಗವಂತ ಎಷ್ಟು ಕರುಣೆಯಿಂದ ನಮಗೆ 100 ವರ್ಷ ಕೊಟ್ಟಿಲ್ಲ. ಆ 100 ವರ್ಷ ನಾವು ದುರುಪಯೋಗ ಪಡ್ಕೊಂಡು ಅದನ್ನು ಕಡಿಮೆ ಮಾಡ್ಬಿಡ್ತೀವಿ, ಹೌದಲ್ಲ? ಆಕ್ಚುಲಿ ನೋಡೋಕೋದ್ರೆ ಎಲ್ಲರೂ 100 ವರ್ಷ ಬದುಕಬೇಕು. ಆದ್ರೆ 100 ವರ್ಷ ಯಾರು ಬದುಕ್ತಾರೆ? ಮಧ್ಯ ಏನೇನೋ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟು ಬೇಕಾದ್ರೆ ನಾವೇ ತಗೊಳ್ತೀವಿ. ಭಗವಂತ ನಮ್ಗೆ 100 ವರ್ಷ ಕೊಟ್ಟಿದ್ದಾರೆ, ಹೌದಲ್ಲ? ಆದ್ರೆ ಮನುಷ್ಯ ಯಾಕೆ ಕಡಿಮೆ, ಈಗ ಬೇಗ ಯಾಕೆ ಸಾಯ್ತಾ ಇರೋದು? ಹೇಳ್ತಾರೆ ಅಕಾಲ ಮೃತ್ಯು ಬರ್ತಾ ಇದೆ.
ಅಕಾಲ ಮೃತ್ಯು ಯಾಕೆ ಬರುತ್ತೆ ಕೇಳಿದಿರಿ? ಯಾರೋ ಹೋಗ್ತಾ ಇದ್ರು ಆಕ್ಸಿಡೆಂಟ್ ಸತ್ತೋಗ್ಬಿಟ್ರು ಅಂತ, ಇಲ್ಲಿ ಮತ್ತೆಲ್ಲೋ ಮೇಲೆ ಮೇಲೆ ಹೋಗ್ತಾ ಇದ್ರು ಎಡು ಬಿಟ್ಟು ಬಿದ್ದೋಗ್ಬಿಟ್ರು. ಯಾಕೆ ಈ ರೀತಿ ಎಲ್ಲ ಆಗುತ್ತೆ? ಇದನ್ನೆಲ್ಲ ಹೇಳ್ತಾರೆ ಅಕಾಲ ಮೃತ್ಯು ಅಂತ ಹೇಳ್ತಾರೆ. ಆ ಕಾಲ ಅಂತ ಹೇಳಿದ್ರೆ ಆಕ್ಚುಲಿ ನೋಡಕ್ ಹೋದ್ರೆ ಅವರು ಇನ್ನು ಬದುಕಬೇಕಿತ್ತು. ಆದ್ರೆ ಕೆಲವು ಸಲ ತುಂಬಾ ಘೋರ ಪಾಪ ಕೃತ್ಯಗಳೇನಾದ್ರೂ ಆಗೋಗ್ಬಿಟ್ರೆ ಆಗ ಅವರ ಇಷ್ಟೊಂದು ಪುಣ್ಯಗಳು ನಾಶ ಆಗ್ಬಿಟ್ಟು ಅವ್ರಿಗೆ ತುಂಬಾ ಬೇಗ ಮೃತ್ಯು ಬಂದ್ಬಿಡುತ್ತೆ. ಸೊ ಈ ರೀತಿ ಕ್ಯಾಪಿಟಲ್ ಪನಿಷ್ಮೆಂಟ್ ತಕ್ಷಣ ಸಿಕ್ಬಿಡುತ್ತೆ. ಈಗ ಅದಕ್ಕೋಸ್ಕರ ಅಕಾಲ ಮೃತ್ಯುವಿನಿಂದ ಹೇಗೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಬಹುದು? ಏನಾದ್ರು ಉಪಾಯ ಇದೆ? ಏನಾದ್ರು ಉಪಾಯ ಇದೆ? ಅಕಾಲ ಮೃತ್ಯುವಿನಿಂದ ಹೇಗೆ ನಾವು ರಕ್ಷಣೆ ಮಾಡ್ಕೊಳ್ಬಹುದು ನಮ್ಮನ್ನ? ಸಾಧನಾ ಕೃಷ್ಣ ಭಕ್ತಿ. ಸರಿ, ವೆರಿ ಗುಡ್. ಇದರಲ್ಲಿ ಹೇಳ್ತಾರೆ ಯಾರು ಪ್ರತಿದಿನ ಚರಣಾಮೃತ ಕುಡಿತಾರೆ ಅವ್ರಿಗೆ ಅಕಾಲ ಮೃತ್ಯು ಬರೋದಿಲ್ಲ. ಅದಕ್ಕೋಸ್ಕರ ಚರಣಾಮೃತ ಕುಡಿಕೆ ನಮ್ಗೆ ಏನ್ ಹೇಳ್ತಾರೆ? ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ವಿನಾಶನಂ ಕೃಷ್ಣ ಪಾದೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಹೇಳ್ತಾರೆ ಏನ್ ಹೇಳ್ತಾರೆ? ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಹೋಗ್ಬಿಡತ್ತೆ. ಸರ್ವ ವ್ಯಾಧಿ ವಿನಾಶನ, ಎಲ್ಲ ರೋಗಗಳು ಹೋಗ್ಬಿಡತ್ತೆ. ಏನ್ ಹೇಳ್ತಾ ಶ್ರೀಕೃಷ್ಣ ಪಾದೋದಕಂ ಪೀತ್ವಾ, ಭಗವಂತನ ಚರಣ ಕಮಲದಲ್ಲಿ ನಾವು ಅದನ್ನ ತೊಳೆದಿರುವಂತಹ ನೀರು, ಪಾದೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ, 10 ಸಲ ಪುನರ್ಜನ್ಮ ಬರೋದಿಲ್ಲ. ಹಾಗಂತ ಏನ್ ಮಾಡ್ಬೇಕು? ನಾವು ಪ್ರತಿದಿನ ಚರಣಾಮೃತ ಪಡಿಬೇಕು. ಅಂದ್ರೆ ಭಗವಂತನ ಆರಾಧನೆ ಆಗ್ಬೇಕು, ಚರಣಾಮೃತವನ್ನು ನಾವು ಪಾಲನೆ ಮಾಡ್ಬೇಕು. ಈ ರೀತಿ ಭಕ್ತಿಯಲ್ಲಿ ಎಷ್ಟೊಂದು ಕಾರ್ಯಗಳಿದೆ. ಕಾರ್ತಿಕ ಮಾಸನ ಅದೇ ರೀತಿ ಭಗವಂತ ಏನ್ ಮಾಡ್ತಾರೆ? ಎಲ್ಲರೂ ನಮ್ಮೆಲ್ಲರಿಗೋಸ್ಕರ ಒಳ್ಳೇದು ಮಾಡೋದಕ್ಕೋಸ್ಕರ ಭಗವಂತ ಎಷ್ಟೊಂದು ಆಫರ್ಸ್ ಇಟ್ಟಿರ್ತಾರೆ. ಈ ರೀತಿ ಹೇಗೆ ಸಂಕ್ರಾಂತಿ ಬರುತ್ತೆ, ಇಲ್ಲ ಈಗ ದಸರಾ ಸ್ಪೆಷಲ್ ಆಫರ್ಸ್ ಎಷ್ಟೊಂದು ಜನ ಸೇಲ್ಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಹೌದೆಲ್ಲ ದಿವಾಲಿ ಆಫರ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ. ಯಾಕೆ ಈ ರೀತಿ ಆಫರ್ಸ್ ಇಟ್ಟಿರ್ತಾರೆ? ಯಾರು ತಗೊಳ್ತಾ ಇಲ್ಲ, ಸ್ವಲ್ಪ ಕೆಲಸ ಅನಿಸ್ತಾ ಇರ್ತದೆ, ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಇಲ್ಲಿ ಈಗ ಇಷ್ಟೊಂದು ದುಡ್ಡು ಖರ್ಚಾಗ್ಬಿಡುತ್ತೆ, ಅದಕ್ಕೋಸ್ಕರ ಮುಂದೆ ಯಾವಾಗಲೂ ನೋಡೋಣ ಅಂತ ಎಲ್ಲ ಸೇಲ್ಸ್ ಜಾಸ್ತಿ ಮಾಡ್ಸೋದಕ್ಕೆ ಏನ್ ಮಾಡ್ತಾರೆ? ಅವ್ರು ಆಫರ್ ಕೊಟ್ಬಿಡ್ತಾರೆ. 10% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಆಮೇಲೆ ಆಕ್ಚುಲಿ ನೋಡಿದ್ರೆ 10% ಎಕ್ಸ್ಟ್ರಾ ಸೇಲ್ಸ್ ಆಗ್ಬಿಡುತ್ತೆ. ಅವ್ರಿಗೆ ಪ್ರಾಫಿಟ್ ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ. ಆ ರೀತಿ ಭಗವಂತ ಸ್ಪೆಷಲ್ ಆಫರ್ಸ್ ಮಾಡ್ತಾರೆ. ಯಾರು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಭಕ್ತಿ ಮಾಡೋಣ ಬೇಡ, ಇಲ್ಲ ಇಷ್ಟೊಂದು ಅನಾನುಕೂಲತೆ ಇರುತ್ತೆ, ಯಾಕೆ ಈ ರೀತಿ ಎಲ್ಲ ಅನಿಸ್ತಾ ಇರುತ್ತಲ್ಲ, ಆ ಹಿಂಜರಿಕೆ ಎಲ್ಲ ಹೋಗ್ಬಿಡುತ್ತೆ ಯಾವಾಗ ಈ ರೀತಿ ಭಗವಂತನ ವಿಶೇಷವಾದಂತಹ ಆಫರ್ಸ್ ಭಗವಂತ ಕೊಡ್ತಾರೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ? ನಿಯಮೇನ ವಿನಾ ವಿಪ್ರಹ ಕಾರ್ತಿಕಂ ಯಃ ಕ್ಷಿಪೇನ್ ನರಃ ಕೃಷ್ಣ ಪರನ್ಮುಖಸ್ತಸ್ಯ ಯಸ್ಮಾತ್ ಊರ್ಜೋಸ್ಯ ವಲ್ಲಭ. ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲಾ ವೈಷ್ಣವರು ಏನ್ ಮಾಡ್ಬೇಕು? ಕಾರ್ತಿಕ ಮಾಸದಲ್ಲಿ ಸ್ವಲ್ಪ ಸಂಕಲ್ಪ ತಗೊಳ್ಬೇಕು ಅಂತ ಹೇಳ್ತಾರೆ. ಸಂಕಲ್ಪ ತಗೊಂಡು ಏನ್ ಮಾಡ್ಬೇಕು? ಭಗವಂತನ ಭಕ್ತಿ ಮಾಡ್ಬೇಕು. ನೋಡಿ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಯೈರ್ ನ ದತ್ತಂ ಹುತಂ ಜಪ್ತಂ ನ ಸ್ನಾನಂ ನ ಹರೇರ್ ವ್ರತಂ ನ ಕೃತಂ ಕಾರ್ತಿಕೇ ಪುತ್ರ ದ್ವಿಜಸ್ತೆ ವೈ ನರಾಧಮ. ಯಾರು ಕಾರ್ತಿಕ ವ್ರತ ಮಾಡಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಏನು ಸಂಕಲ್ಪ ತಗೊಂಡಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಭಗವಂತ ತುಂಬಾ ಅವ್ರಿಗೆ ಸ್ತುತಿ ಮಾಡ್ತಾ ಇದ್ದಾರೆ. ಏನಂತ ಸ್ತುತಿ ಮಾಡ್ತಾ ಇದ್ದಾರೆ ಅವ್ರಿಗೆ? ನೀವು ತುಂಬಾ ಮಹಿಮಾನ್ವಿತ ನರಾಧಮರು ಅಂತ ಹೇಳ್ತಾರೆ. ಯಾರಾದ್ರೂ ಕಾರ್ತಿಕ ವ್ರತ ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಶಿರೋಮಣಿ, ನಾವೆಲ್ಲರೂ ಯಾರು ಕಾರ್ತಿಕ ವ್ರತ ನಾವು ಪಾಲನೆ ಮಾಡಲ್ಲ ಅಂತ ಹೇಳಿದ್ರೆ ಭಗವಂತ ಹೇಳ್ತಾರೆ ನಾವೆಲ್ಲರೂ ಮೂಢರು ಅಂತ ಹೇಳ್ತಾರೆ. ಈ ರೀತಿ ನ ದತ್ತಂ, ಯಾರು ದತ್ತಂ ಅಂತ ಹೇಳಿದ್ರೆ ಯಾರು ದಾನ ಮಾಡೋದಿಲ್ಲ ಆದಿಗಳು, ಇಲ್ಲ ಯಾರು ಯಾವುದೇ ರೀತಿ ಯಜ್ಞ ಮಾಡೋದಿಲ್ಲ, ಯಾವುದೇ ರೀತಿ ಜಪ ಮಾಡೋದಿಲ್ಲ, ಹುತಂ ಜಪ್ತಂ, ಆಮೇಲೆ ಸ್ನಾನಂ. ಈ ತಿಂಗಳಿನಲ್ಲಿ ಹೇಳ್ತಾರೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಸ್ನಾನ ಮಾಡ್ಬೇಕು ಅಂತ? ಬೇರೆ ತಿಂಗಳಲ್ಲಿ ಸ್ನಾನ ಮಾಡಬಾರ್ದು ಅಂತ ಆಯ್ತು. ಯಾಕೆಂದ್ರೆ ಕೆಲವರು ಇರ್ತಾರೆ ಅವ್ರು ಸ್ನಾನ ಮಾಡೋದಿಲ್ಲ ಅಂತ, ಅದಕ್ಕೋಸ್ಕರ ಹೇಳ್ತಾರೆ ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಈ ತಿಂಗಳಿಂದ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದು ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಾರೆ. ನ ಹರೇರ್ ವ್ರತಂ ನ ಕೃತಂ ಕಾರ್ತಿಕೇ ಪುತ್ರ, ಈ ರೀತಿ ಆಮೇಲೆ ಕೆಲವು ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಯ್ತು,
ನೋಡಿ, ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ ಅಂತ ಯಾರಾದ್ರೂ ಕೇಳಿದ್ರೆ ನೋಡಿ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿದೆ ಶ್ಲೋಕ. ದ್ವಾದಶು ಅಪಿ ಮಾಸೇಷು ಕಾರ್ತಿಕ ಕೃಷ್ಣವಲ್ಲಭ ತಸ್ಮಿನ್ ಸಂಪೂಜಿತೋ ವಿಷ್ಣುರ್ ಅಲ್ಪಕೈರ್ ಅಪಿ ಉಪಾಯನೈಹಿ ದದಾತಿ ವೈಷ್ಣವಂ ಲೋಕಂ ಇತ್ಯೇವಂ ನಿಶ್ಚಿತಂ ಮಯ. ಭಗವಂತ ಹೇಳ್ತಾರೆ, ತುಂಬಾ ನಿಶ್ಚಿತವಾಗಿ ನಾ ಹೇಳ್ತಾ ಇದ್ದೀನಿ, ಯಾರಾದ್ರೂ ಸ್ವಲ್ಪ ಆದ್ರೂ ಕಾರ್ತಿಕ ವ್ರತ ಏನಾದ್ರು ಪಾಲನೆ ಮಾಡಿದ್ರೆ, ಅಲ್ಪ ಹೇಳ್ತಾರೆ, ಅಲ್ಪ ಉಪಯೋಗಿಸ್ತಾರೆ ಭಗವಂತ, ಯಾರಾದ್ರೂ ಸ್ವಲ್ಪನೂ ಕಾರ್ತಿಕ ಪಾಲನೆ ಏನಾದ್ರೂ ಮಾಡಿದ್ರೆ ಏನಾಗುತ್ತೆ, ಅವರು ದದಾತಿ ವೈಷ್ಣವಂ ಲೋಕಂ, ನಾನೇನ್ ಕೊಡ್ತೀನಿ ಅವ್ರಿಗೆ, ವೈಷ್ಣವರ ಲೋಕ. ಯಾವ್ದು ವೈಷ್ಣವರ ಲೋಕ? ವೈಕುಂಠ, ವೈಕುಂಠವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ ಮತ್ತೆ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಇಲ್ಲೊಂದು ಸರ್ವಧರ್ಮಾನ್ ಶ್ಲೋಕ ಬರ್ತದೆ. ಕಾರ್ತಿಕೆ ಕೇಶವಂ ಅಗ್ರತಃ ಶಾಸ್ತ್ರ ಅವತರಣಂ ಪುಣ್ಯಂ ಶ್ರೋತವ್ಯಂ ಚ ಮಹಾಮುನೆ. ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ, ಹೇಳ್ತಾರೆ ಎಲ್ಲಾ ರೀತಿಯ ಧರ್ಮಗಳನ್ನ ಬಿಟ್ಬಿಡಿ, ಎಲ್ಲಾ ರೀತಿಯ ವ್ರತಗಳನ್ನ ಬಿಟ್ಬಿಡಿ. ಈ ತಿಂಗಳಿನಲ್ಲಿ ಬರೀ ಒಂದೇ ಒಂದು ವ್ರತ ಇಟ್ಕೊಳ್ಳಿ. ಕೆಲಸರ ಬೇರೆ ಮತ್ತೆ ಬೇರೆ ಕಾರ್ತಿಕ ವ್ರತನೂ ಮಾಡ್ತಾರಲ್ಲ, ಹೌದಲ್ಲ, ಬೇರೆ ಬೇರೆ ಎಷ್ಟೊಂದು ವ್ರತಗಳನ್ನ ಈ ತಿಂಗಳಲ್ಲಿ ಮಾಡ್ತಾರೆ. ಈಗ ಕಾರ್ತಿಕ ಮಾಸದಲ್ಲಿ ಅವ್ರು ಹೇಳ್ತಾರೆ ಎಲ್ಲಾ ವ್ರತಗಳನ್ನ ಬಿಟ್ಬಿಡಿ, ಒಂದೇ ಒಂದು ವ್ರತ ತಗೊಳ್ಳಿ, ಧಾರಣೆ ಮಾಡಿ. ಯಾವ್ದದು? ಕಾರ್ತಿಕೆ ಕೇಶವಂ ಅಗ್ರತಃ ಶಾಸ್ತ್ರ ಅವತರಣಂ ಪುಣ್ಯಂ ಶ್ರೋತವ್ಯಂ ಚ ಮಹಾಮುನಿ. ಆಮೇಲೆ ಬರೀ ಭಗವಂತನ ಮಹಿಮೆಗಳನ್ನ ಕೇಳಿ, ಕಾರ್ತಿಕ ವ್ರತ ಆಚರಣೆ ಮಾಡಿ ಭಗವಂತನ ಮಹಿಮೆ ಕೇಳಿ. ತೀರ್ಥಯಾತ್ರೆ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ಬೇಕು? ಫಿಲಂ ಥಿಯೇಟರ್ಸ್ಗೆ. ಎಲ್ಲೇ ಮಾಡ್ಬೇಕು ತೀರ್ಥಯಾತ್ರೆ? ವೃಂದಾವನ ಮಾಡ್ಬೇಕು ಅಂತ ಹೇಳ್ತಾರೆ. ಬೇರೆ ಎಲ್ಲೂ ಹೋಗ್ಬಾರ್ದು. ಕಾಲು ತಿರುಗಬೇಕು ಅಂದ್ರೆ ಬರೀ ಭಗವಂತನ ತೀರ್ಥಯಾತ್ರೆಗೆ ಹೋಗ್ಬೇಕು. ಕಣ್ಣು ನೋಡ್ಬೇಕು ಅಂದ್ರೆ ಬರೀ ಏನ್ ನೋಡ್ಬೇಕು? ಭಗವಂತನ. ಆಮೇಲೆ ನಾಲ್ಗೆ ಆಡ್ಬೇಕು ಅಂದ್ರೆ ಏನ್ ಬರೀ ಆಡ್ಬೇಕು? ಭಗವಂತನ ನಾಮಸ್ಮರಣೆ. ಕಿವಿ ಕೇಳಬೇಕು ಅಂದ್ರೆ ಬರೀ ಏನ್ ಕೇಳ್ಬೇಕು? ನಿಜವಾಗಿಯೂ ಈ ರೀತಿ ನಾವು ನೋಡಕ್ ಹೋದ್ರೆ ಶ್ರೀಮತಿ ರಾಧಾರಾಣಿ ಯಾಕೆ ಈ ಮಾಸದಲ್ಲಿ ವಿಶೇಷ ಅಂತ ಹೇಳಿದ್ರೆ, ಶ್ರೀಮತಿ ರಾಧಾರಾಣಿ ಜನ್ಮ ಪಡೆದಾಗ ಅವಳ ಕಣ್ಣನ್ನ ತೆಗೆದಿರ್ಲಿಲ್ಲ, ಕಿವಿಗೇನು ಕೇಳಿಸ್ತಾ ಇರ್ಲಿಲ್ಲ, ಮಾತು ಆಗ್ತಾ ಇರಲಿಲ್ಲ. ಯಾವ ತಂದೆ ತಾಯಿ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾರು ಅವ್ರ ತಂದೆ ತಾಯಿ? ವೃಷಭಾನು ಕೀರ್ತಿ. ಅವ್ರಿಗೆ ಅನ್ಸುತ್ತೆ ಇಷ್ಟು ಸುಂದರವಾಗಿದ್ದಾಳೆ ಈ ಮಗಳು, ಆದ್ರೆ ಏನು ಮಾತಾಡ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ, ಏನು ನೋಡ್ತಾ ಇಲ್ಲ, ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಏನ್ ಮಾಡ್ಬೇಕು ಅಂತ. ಆಗ ಕೃಷ್ಣ ಮೊದಲನೇ ಬಾರಿ ಬಂದು ಆಕೆಯನ್ನ ಸ್ಪರ್ಶ ಮಾಡಿದ ತಕ್ಷಣ ಆಗ ಅವಳ ಎಲ್ಲಾ ಇಂದ್ರಿಯಗಳು ಚೇತನವಾಗುತ್ತೆ. ಆಗ ಮೊದಲನೇ ಬಾರಿ ಅವಳ ಕಣ್ಣಿಂದ ನೋಡಿದ್ದೇನು? ಶ್ರೀಕೃಷ್ಣನ ಸೌಂದರ್ಯ. ಮೊದಲನೇ ಬಾರಿ ಸ್ಪರ್ಶ ಆಗಿದ್ದು ಶ್ರೀಕೃಷ್ಣ. ಮೊದಲನೇ ಬಾರಿ ಕೇಳಿದ್ದು ಆ ಕೃಷ್ಣ ಅವಳ ಹೆಸರನ್ನ ಹೇಳಿದ್ದು. ಸೊ ಈ ರೀತಿ ಆಕೆಗೆ ಭಗವಂತ ಅಂತ ಹೇಳಿದ್ರೆ ಸರ್ವಸ್ವ, ಭಗವಂತನ ಬಿಟ್ಟು ಮತ್ತೇನು ಇಲ್ಲವೇ ಇಲ್ಲ. ಸೊ ಆ ರೀತಿ ಭಕ್ತರು ಅಂತ ಹೇಳಿದ್ರೆ ಅನನ್ಯತ. ನಾವು ಯಾವಾಗ ಅನನ್ಯರಾಗಿರ್ತೀವಿ ಆಗ ಭಗವಂತ ಸಿಗೋದು ತುಂಬಾ ಸುಲಭ. ನಾವ್ ಯಾವಾಗ ನಮ್ಮ ಗಮನ ಬೇರೆ ಬೇರೆ ಕಡೆ ಹರಿಸ್ತಾ ಇರ್ತೀವಿ ಆ ರೀತಿ ಅದು ಭಗವಂತ ಸಿಗೋದಿಲ್ಲ. ಅದಕ್ಕೋಸ್ಕರ ಅನನ್ಯತ ತುಂಬಾ ಮುಖ್ಯವಾಗಿದೆ. ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನ್ ಹೇಳ್ತಾರೆ? ಯಾವ ಭಕ್ತರಿಗೆ ನಾನು ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ, ಯಾರು ನನ್ನ ಅನನ್ಯ ಚಿಂತನೆ ಮಾಡ್ತಾರೆ, ಯಾರು ನನ್ನ ಅನನ್ಯ ಭಕ್ತಿ ಮಾಡ್ತಾರೆ ಅಂತ. ನೋಡಿ ಮತ್ತೇನೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ನಾನಂ ಜಾಗರಣಂ ದೀಪಂ. ಎಲ್ಲರೂ ಹೇಳಿ, ಸ್ನಾನಂ ಜಾಗರಣಂ ದೀಪಂ ತುಳಸಿ ವನಪಾಲನಂ ಕಾರ್ತಿಕೇಯೇ ಪ್ರತಿಕುರ್ವಂತಿ ತೇನರ ವಿಷ್ಣುಮೂರ್ತಯಃ. ಹೇಳ್ತಾರೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತು, ಸ್ನಾನ ಅದು ಪ್ರತಿ ಮನುಷ್ಯರು ಎಲ್ಲರೂ ಮಾಡ್ಬೇಕಾಗಿದೆ. ಅದು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಜಾಗರಣನು ಮಾಡ್ಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ದಿನದಲ್ಲಿ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ರಾತ್ರಿ ನಿದ್ದೆನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸ್ನಾನಂ ಜಾಗರಣಂ ದೀಪಂ, ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ದೀಪ ತುಂಬಾ ಇಷ್ಟ. ನಾವು ಯಾವುದೇ ಮಂದಿರಗಳಲ್ಲಿ ನೋಡಿದ್ರು ಭಗವಂತನ ದೀಪದಿಂದ ಅಲಂಕಾರ ಮಾಡ್ತಾರೆ. ಅದಕ್ಕೋಸ್ಕರ ದೀಪಾವಳಿನೂ ಭಗವಂತನಿಗೆ, ಯಾವಾಗ ರಾಮನಿಗೆ ಅಯೋಧ್ಯೆಯಲ್ಲಿ
ಆಮಂತ್ರಣ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡಿದ್ರು? ದೀಪದಿಂದ. ಆಮೇಲೆ ಎಷ್ಟಾಯ್ತು? 3 ಆಯ್ತು. ಮೊದಲನೇದೇನು? ಸ್ನಾನ ಮಾಡ್ಬೇಕು. ಬೆಳಗ್ಗೆ ಯಾವಾಗ ಸ್ನಾನ ಮಾಡ್ಬೇಕು? ನಾವು ಹೇಳ್ತೀರಿ ಪ್ರತಿದಿನ ಮಾಡ್ತೀವಲ್ಲ, ಆದ್ರೆ ಎಷ್ಟೊತ್ತಿಗೆ ಮಾಡ್ಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಎರಡನೇದೇನ್ ಮಾಡ್ಬೇಕು? ಜಾಗರಣೆ ಮಾಡ್ಬೇಕು. ಆಮೇಲೆ ಮೂರನೇದೇನ್ ಮಾಡ್ಬೇಕು? ದೀಪವನ್ನ. ನಾಲ್ಕನೇದೇನ್ ಮಾಡ್ಬೇಕು? ತುಳಸಿ ವನ ಪಾಲನ, ಅಂದ್ರೆ ತುಳಸಿಯ ಸೇವೆಯನ್ನ ಮಾಡ್ಬೇಕು. ಶ್ರೀಮತಿ ತುಳಸಿಯ ಸೇವೆ, ನಾವು ತುಳಸಿಯನ್ನ ಬೇರೆ ಬೇರೆ ಪಾಟ್ ನಲ್ಲಿ ಹಾಕಿರ್ಬೋದು. ಆಮೇಲೆ ಕೆಲವು ಬಾರಿ ಅದು ತುಳಸಿಯನ್ನ ಸರಿಯಾಗಿ ಬೆಳೆಯೋದಿಲ್ಲ, ಅದರ ಸೇವೆಯನ್ನ ಹೇಗೆ ಇನ್ನೂ ಚೆನ್ನಾಗಿ ಬೆಳೆಸಬೇಕು, ಆ ರೀತಿ ನಾವು ತುಳಸಿಯ ಸೇವೆಯನ್ನ ಮಾಡಬೇಕು. ಪ್ರತಿದಿನ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಇರಲೇಬೇಕು. ಹೇಳ್ತಾರೆ ಎಷ್ಟೊಂದು ಅಪಶಕನಗಳು, ಅಶುಭ ಲಕ್ಷಣಗಳೆಲ್ಲ ಹೋಗ್ಬಿಡುತ್ತೆ ತುಳಸಿಯ ಸೇವೆ ಬರಿ ಮಾಡೋದ್ರಿಂದ. ಕಾರ್ತಿಕೇಯೇ ಪ್ರತಿಕುರ್ವಂತಿ ತೇನರ ವಿಷ್ಣು ಮೂರ್ತಯ, ಆಗ ಅವ್ರಿಗೆ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಬರುತ್ತಂತೆ. ಹೇಗೆ ವಿಷ್ಣುವಿನ ಸ್ವರೂಪ ಬರುತ್ತೆ? ವಿಷ್ಣುವಿನ ಸ್ವರೂಪ ಏನು? ವಿಷ್ಣುವಿನ ಸ್ವರೂಪ ಏನಿದೆ? ಸಾರೂಪ್ಯ, ಅಂದ್ರೆ ಭಗವಂತನ ಸಾರೂಪ್ಯ. ಆ ರೂಪ ಹೇಗಿದೆ? ಭಗವಂತನ ರೂಪ ಹೇಗಿದೆ? ವಿಷ್ಣುವಿನ ರೂಪ ಹೇಗಿದೆ ನೋಡಿದೀವಲ್ಲ? ವಿಷ್ಣು ಶಂಖ ಚಕ್ರ ಗದಾ ಪದ್ಮ. ಎಷ್ಟು ಕೈಗಳಿದೆ? 4 ಕೈಗಳಿದೆ. 4 ಕೈಗಳಲ್ಲಿ ಏನ್ ಮಾಡ್ತಿದ್ದಾರೆ? ಒಂದ್ ಕೈನಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ, ಕೀ ಇಟ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಬೇರೆ ಏನಾದ್ರು ಆಪರೇಟ್ ಮಾಡ್ತಿದ್ದಾರೆ. ಈ ರೀತಿ ಮಾಡ್ತಿದ್ದಾರೆ. ಆ 4 ಕೈಗಳಲ್ಲಿ ಆಯುಧವನ್ನ ಇಟ್ಕೊಂಡಿದ್ದಾರೆ. 2 ಕೈಯಲ್ಲಿ ಆಯುಧ ಇಟ್ಕೊಂಡಿದ್ದಾರೆ ಅಸುರರನ್ನ ನಾಶ ಮಾಡೋದಕ್ಕೆ. 12 ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡೋದು ಇಟ್ಕೊಂಡಿದ್ದಾರೆ. ಭಕ್ತರಿಗೆ ಆಶೀರ್ವಾದ ಮಾಡೋದಕ್ಕೆ ಯಾವ್ದು ಇಟ್ಕೊಂಡಿದ್ದಾರೆ? ಶಂಖ ಮತ್ತೆ ಪದ್ಮ. ಪದ್ಮ ಏನ್ ಕೊಡುತ್ತೆ? ಎಲ್ಲಾ ಶುಭ ಲಕ್ಷಣಗಳನ್ನು ಕೊಡುತ್ತೆ. ಹೇಗೆ ಕಮಲ ಹುಟ್ಟುತ್ತಲ್ಲ ಆ ರೀತಿ ನಮ್ಮ ಭಕ್ತಿಯ ಹುಟ್ಟುತ್ತೆ. ಆಮೇಲೆ ಶಂಖ ಏನ್ ಕೊಡುತ್ತೆ? ಭಕ್ತರಿಗೆ ಜ್ಞಾನ ಕೊಡುತ್ತೆ. ಆಮೇಲೆ ಚಕ್ರ ಏನ್ ಕೊಡುತ್ತೆ? ಅಸುರರನ್ನ ನಾಶ ಮಾಡುತ್ತೆ. ಆಮೇಲೆ ಗದಾ ಏನ್ ಕೊಡುತ್ತೆ? ಮುತ್ತು ಕೊಡುತ್ತೆ ಅಸುರರಿಗೆ. ಸೊ ಈ ರೀತಿ ಭಗವಂತ 4 ಇಟ್ಕೊಂಡಿದ್ದಾರೆ. ಈ 2ರಿಂದ ಅಸುರರನ್ನ ದಮನ ಮಾಡ್ತಾರೆ, 2ರಿಂದ ಭಕ್ತರಿಗೆ ಆನಂದವನ್ನು ಕೊಡ್ತಾರೆ. ಅದಷ್ಟೇ ಅಲ್ಲ, ಎಲ್ಲರೂ ಹೇಳಿ, ಕಲ್ಪಕೋಟಿ ಸಹಸ್ರಾಣಿ ಪಾತಕಾನಿ ಬಹೂನ್ಯಪಿ ನಿಮೇಷಾರ್ಧೇನ ದೀಪಸ್ಯ ವಿಲಯಂ ಯಾಂತಿ ಕಾರ್ತಿಕೇ. ಹೇಳಿದರೆ ಕಲ್ಪಕೋಟಿ ಸಹಸ್ರಾಣಿ ಪಾತಕಾನಿ ಬಹೂನ್ಯಪಿ. ಕಲ್ಪಕೋಟಿ ಅಷ್ಟು ಪಾಪಗಳಿದ್ರೂ ನಿಮೇಷಾರ್ಧೇನ ದೀಪಸ್ಯ ವಿಲಯ. ಅಷ್ಟು ಕಲ್ಪ ಅಂತ ಹೇಳಿದ್ರೆ ಎಷ್ಟು ಗೊತ್ತಿದ್ಯಾ? ಕಲ್ಪ ಅಂದ್ರೆ ಒಂದು ಬ್ರಹ್ಮನ ದಿನ ಎಷ್ಟು ಚತುರ್ಯುಗಗಳು? 1000 ಚತುರ್ಯುಗಗಳು. ನಾವು ಅಷ್ಟೆಲ್ಲ ಇದ್ರೂ ಅದೆಲ್ಲವೂ ನಿಮೇಷಾರ್ಧೇನ ದೀಪಸ್ಯ ವಿಲಯ. ಅಷ್ಟು ಮಾಡಿರೋಂಥ ಪಾಪ ಎಲ್ಲ ಹೋಗ್ಬಿಡತ್ತೆ. ಬರೀ ಅರ್ಧ ನಿಮಿಷ ಭಗವಂತನ ಮುಂದೆ ನಾವು ದೀಪವನ್ನ ಅನ್ಸಿದ್ರೆ. ಸ್ವಲ್ಪ ಆಲೋಚನೆ ಮಾಡಿ, ಇಷ್ಟು ಇದಕ್ಕಿಂತ ಯಾವ್ದಾದ್ರು ಬೆಟರ್ ಆಫರ್ ಸಿಗುತ್ತೆ ನಮಗೆ? ಸೊ ನಾವೇನಾದ್ರೂ ಬರೀ ಇಷ್ಟು ಮಾಡಿದ್ರೆ ಎಷ್ಟೊಂದು ಪಾಪಗಳೆಲ್ಲವೂ ನಾಶ ಆಗ್ಬಿಡುತ್ತೆ. ಯಾರು ಈ ರೀತಿ ಭಗವಂತನಿಗೆ ದೀಪ ಅಂಟಿಸೋದಿಲ್ಲ ಅವರನ್ನ ವೈಷ್ಣವರಂತ ಹೇಗೆ ಹೇಳೋದಕ್ಕಾಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಈಗ ಮತ್ತೊಂದು ತುಂಬಾ ಅದ್ಭುತವಾಗಿರುವಂತಹ ಒಂದು ಶ್ಲೋಕ ಬರ್ತದೆ, ಸ್ಕಂದ ಪುರಾಣದಲ್ಲಿ ಬರುತ್ತೆ. ಏಕಾದಶ್ಯಾಂ ಪರೇರ್ದತ್ತಂ ದೀಪಂ ಪ್ರಜ್ವಲ್ಯ ಮೂಷಿಕಾ ಮನುಷ್ಯಂ ದುರ್ಲಭಂ ಪ್ರಾಪ್ಯ ಪರಾಂ ಗತಿಂ ಅವಾಪಸ. ಏಕಾದಶ್ಯಾಂ ಪರೇರ್ದತ್ತಂ ದೀಪಂ ಪ್ರಜ್ವಲ್ಯ ಮೂಷಿಕ. ಹೇಳ್ತಾರೆ ಒಂದು ದಿನ ಏನಾಯ್ತು, ಈ ದಾಮೋದರ ತಿಂಗಳಿನಲ್ಲಿ ಶ್ರೀಹರಿಯ ಮಂದಿರದಲ್ಲಿ ಒಂದು ದಿನ ದೀಪ ಉರಿತಾ ಇತ್ತು. ಈ ದೀಪ ಯಾವುದರಿಂದ ಅಂಟಿಸಿರ್ತಾರೆ? ತುಪ್ಪದ ದೀಪ.
ಭಗವಂತನಿಗೆ ತುಪ್ಪದ ದೀಪದಿಂದಾನೆ. ಆಗ ತುಪ್ಪವನ್ನ ತಿನ್ನೋದಕ್ಕೆ ಮೂಷಿಕಾಗಿ, ಅದು ಮೂಷಿಕ ಅಂದ್ರೆ ಯಾವುದು? ಇಲಿಗೆ ಅನ್ನಿಸ್ತಾ ಇತ್ತು, ಒಳ್ಳೆ ನನಗೆ ಮಹಾಪ್ರಸಾದ್ ಸಿಕ್ಕಿದೆ ನನಗೆ ಇವತ್ತು. ನನಗೆ ಮಹಾಪ್ರಸಾದ್ ಎಲ್ಲರೂ ಬೇರೆ ಕಿಚನ್ಗೆ ಓಡ್ತಾ ಇದ್ರೆ ಯಾರಾದ್ರೂ ಓಡಿಸ್ಬಿಡ್ತಾರ, ನನಗೆ ತಿನ್ನೋದಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಅವನು ಅನ್ನಿಸ್ತು ಒಳ್ಳೆ ಭಗವಂತನ ಪ್ರಸಾದನೇ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಭಗವಂತನ ಪ್ರಸಾದ ಸ್ವೀಕಾರ ಮಾಡೋದಕ್ಕೋಸ್ಕರ ನೇರ ದೀಪದಲ್ಲಿರುವಂತ ತುಪ್ಪವನ್ನು ತಿನ್ನೋದಕ್ಕೆ ಹೋಗ್ಬಿಡ್ತು. ಆಮೇಲೆ ತಿಂತ ಅದು ದೀಪ ಉರಿತಾ ಇತ್ತು. ಆ ದೀಪ ಉರಿತಾ ಇರುವಾಗ ಏನಾಗೋಯ್ತು, ಇದ್ರ ಮೀಸೆನಲ್ಲೂ ಸ್ವಲ್ಪ ತುಪ್ಪ ಎಲ್ಲ ಅಂಟ್ಕೊಂಡಿತ್ತು, ಅದು ಹತ್ಕೊಂಡ್ಬಿಡ್ತು. ಆಮೇಲೆ ಪೂರ್ತಿ ಬರೀ ಮೈ ಕೈಗೂ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇತ್ತು, ಯಾಕಂದ್ರೆ ಸ್ವಲ್ಪ ಉರಿ ಬಂದಲ್ಲ, ಅದಕ್ಕೆ ಅನ್ನಿಸ್ತದೆ ಅಲ್ಲ ಸ್ವಲ್ಪ ಕೀರ್ತನೆ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಆಮೇಲೆ ಮೈ ಕೈ ಎಲ್ಲ ತುಪ್ಪದಿಂದ ಮತ್ತೆ ಅಂಟಿಸ್ಕೊಂಡ್ಬಿಡ್ತು. ಆಮೇಲೆ ಏನಾಗೋಯ್ತು, ಆ ಸ್ವಲ್ಪ ಬೆಂಕಿ ಇದ್ದಿದ್ದು ಅದು ಶರೀರ ಪೂರ್ತಿ ಬೆಂಕಿ. ಈಗ ಬೆಂಕಿಯಿಂದ ಏನಾಯ್ತು, ಅದು ಶರೀರ ಸುಡೋದು ಪ್ರಾರಂಭ ಆಯ್ತು. ಅದು ಒದ್ದಾಡ್ತಾ ಇನ್ನೂ ಜಿಗಿತಾ ಇತ್ತು. ಆಗ ದೀಪ ಏನಾಗೋಯ್ತು, ಇನ್ನೂ ದೊಡ್ಡದಾಗೋಯ್ತು. ಆಮೇಲೆ ಭಗವಂತನಿಗೆ ಅನ್ನಿಸ್ತಾ ಇತ್ತು, ಇದು ಅದ್ರ ಸ್ವಯಂ ಸಮರ್ಪಣೆ ಮಾಡಿ ನನಗೆ ಆರತಿ ಮಾಡ್ತಾ ಇದೆ ಅಂತ. ನೋಡಿ, ಕ್ಯಾಂಡಲ್ ಇರುತ್ತೆ, ಕ್ಯಾಂಡಲ್ ಇಲ್ಲ ದೀಪ, ಅದು ಸ್ವಯಂ ಅದನ್ನ ನೋಡಿ, ಬತ್ತಿ ಎಲ್ಲ ಏನಾಗುತ್ತೆ, ಸ್ವಯಂ ಉರಿದೋಗಿ ಏನ ಕೊಡುತ್ತೆ, ಬೆಳಕನ್ನ ಕೊಡುತ್ತೆ. ಅಂದ್ರೆ ಸ್ವಯಂ ತ್ಯಾಗ ಮಾಡಿ ಏನ್ ಮಾಡ್ತಾ ಇದೆ, ಭಗವಂತನಿಗೆ ಬೇರೆಯವ್ರಿಗೆಲ್ಲ ಅದು ಸೇವಾ ಕೊಡ್ತಾ ಇದೆ. ಸೊ ಈ ರೀತಿ ಭಗವಂತನಿಗೆ ಅನ್ನಿಸ್ತು, ಇದರ ಸ್ವಯಂ ಶರೀರವನ್ನ ಸಮರ್ಪಣೆ ಮಾಡಿ ನನಗೆ ಏನ್ ಕೊಡ್ತಾ ಇದೆ, ನನಗೆ ಆರತಿ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಇಂತಹ ವ್ಯಕ್ತಿಯನ್ನ ನಾನು ಎಲ್ಲಿ ಇಟ್ಕೊಳ್ಬೇಕು, ಅದಕ್ಕೋಸ್ಕರ ಇಲ್ಲಿ ಇರೋದು ಸರಿ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀನು ನನ್ನ ಜೊತೆ ಬಾ ಅಂತ ಹೇಳಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ರೀತಿ ಹೇಳ್ತಾ ಇದಾರೆ, ಮನುಷ್ಯಂ ದುರ್ಲಭಂ ಪ್ರಾಪ್ಯ ಪರಾಂಗತಿ ಮಾವಾಪಸ. ಅವನಿಗೆ ಆ ಇಲ್ಲಿಗೆ ಕೊನೆಗೆ ಎಲ್ಲಿಗೆ ಹೋಯ್ತದು, ವೈಕುಂಠಕ್ಕೆ ಹೋಗ್ತದೆ. ಇದು ಈ ಕಾರ್ತಿಕ ಮಹಾತ್ಮೆ, ಇದಾಗಿದ್ದು ಕಾರ್ತಿಕ ಮಾಸದಲ್ಲಿ. ಅದಕ್ಕೋಸ್ಕರ ಭಗವಂತನಿಗೆ ಯಾರಾದರೂ ಈ ತಿಂಗಳಿನ ಆರತಿ ಕೊಟ್ಟರೆ, ಭಗವಂತನಿಗೆ ವಿಶೇಷವಾದಂತಹ ದೀಪವನ್ನ ಅರ್ಪಣೆ ಮಾಡಿದ್ರೆ ಅವರಿಗೆ ಭಗವಂತನ ವಿಶೇಷವಾದಂತಹ ಕೃಪ ಆಗ್ತದೆ. ಏನು ಎಷ್ಟೊಂದಿದೆ, ಎಲ್ಲ ಹೇಳೋದಕ್ಕೆ ಸಮಯ ಇಲ್ಲ. ನಾನು ನಿಮಗೆ ಈ ಕಾರ್ತಿಕ ಮಾಸದಲ್ಲಿ ನಡೆದಿರುವಂತಹ ಒಂದು ವಿಶೇಷವಾದ ಲೀಲೆಯನ್ನ ಹೇಳಬೇಕು ಅಂತಿದ್ದೆ. ಆ ಲೀಲೆಯನ್ನ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಸೊ ಕಾರ್ತಿಕ ಮಾಸದಲ್ಲಿ ಏನೆಲ್ಲ ಮಾಡ್ಬೇಕು, ತಾವೆಲ್ಲರೂ ಹೇಳ್ಬೋದು ಏನೆಲ್ಲ ಮಾಡ್ಬೋದು ನಾವು ಈ ಕಾರ್ತಿಕ ಮಾಸದಲ್ಲಿ. ಧಾಮವಾಸ ಮಾಡ್ಬೇಕು. ಆಮೇಲೆ ಧಾಮವಾಸ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಯಾತ್ರಾ ಹೋಗ್ತಾ ಇದೀವಿ, ಧಾಮ್ ಹೋಗ್ಬೇಕು. ಯಾವ ಧಾಮ್ ಹೋಗ್ಬೇಕು, ವೆರಿ ಗುಡ್. ನಾವೆಲ್ಲರೂ ಹೋಗ್ತಾ ಇದೀವಿ. ಇನ್ನು 10-15 ದಿನ ಇದೆ. ಎಷ್ಟು ಜನ ವೃಂದಾವನ್ ಮಥುರಾ ಧಾಮ್ ಬರ್ತಾ ಇದ್ರಿ? ವೆರಿ ಗುಡ್. ಎಷ್ಟು ಜನ ಹೋಗ್ತಾ ಇದ್ರಿ? ನಾಡಿದ್ದು ಯಾರು ಹೋಗ್ತಾ ಇದ್ರಿ? ಓಕೆ, ವೆರಿ ಗುಡ್, ವೆರಿ ಗುಡ್. ಒಟ್ಟಲ್ಲಿ ಹೋಗ್ತಾ ಇದ್ರಿ ಕಾರ್ತಿಕ ಮಾಸದಲ್ಲಿ. ತುಂಬಾ ಒಳ್ಳೆ. ಸೊ ಈ ರೀತಿ ಮಥುರಾ ಧಾಮ್ ವಿಶೇಷವಾಗಿ ಹೋಗುವಂಥದ್ದು. ಅದು ಯಾವ ನೋಡಿ, ನಮ್ಮ ಮನುಷ್ಯನ ಜನ್ಮದಲ್ಲಿ ಯಾವ ಪುಣ್ಯ ಇದೆಯೋ ಅದಕ್ಕೋಸ್ಕರ ನಮ್ಗೆ ಈ ರೀತಿ ಅವಕಾಶ ಸಿಕ್ಕಿದೆ. ಇಲ್ಲಾಂದ್ರೆ ವೃಂದಾವನಕ್ಕೆ ಹೇಳ್ತಾರೆ, ಬರೀ ಟಿಕೆಟ್, ಪ್ರಭುಪಾದ ಬರೀತಾರೆ, ಟಿಕೆಟ್ ತಗೊಂಡು ವೃಂದಾವನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಅನ್ಸ್ಬಿಡುತ್ತೆ, ಇಲ್ಲ ಹೋಗ್ಬೇಕಂದ್ರೆ ಬರೀ ಟಿಕೆಟ್ ತಗೊಂಡ್ರೆ ಆಗ್ಬಿಡುತ್ತೆ ಅಂತ. ಎಷ್ಟೋ ಜನ ಟಿಕೆಟ್ ತಗೊಳ್ತಾರೆ, ಕ್ಯಾನ್ಸಲ್ ಮಾಡಿಸ್ತಾರೆ. ಎಷ್ಟೋ ಜನ ಯಾತ್ರಾ ಬುಕ್ ಮಾಡ್ತಾರೆ, ಹೋಗೋದಕ್ಕೆ ಆಗೋದಿಲ್ಲ, ಕ್ಯಾನ್ಸಲ್ ಮಾಡಿಸ್ತಾರೆ. ಹೌದಲ್ಲ? ಅಂದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ಭಗವಂತನ ವಿಶೇಷ ಕೃಪಾ ಬೇಕು. ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ. ಭಗವಂತ ಯಾವಾಗ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕು, ಭಗವಂತ ಕರೆಸ್ಕೊಳ್ತಾನೆ. ಅದಕ್ಕೋಸ್ಕರ ಈ ಧಾಮ ತುಂಬಾ ವಿಶೇಷವಾಗಿದೆ. ಸೊ ಆಯ್ತು, ಮತ್ತೇನ್ ಮಾಡ್ಬೇಕು? ತೀರ್ಥಯಾತ್ರೆ ಮಾಡ್ಬೇಕು. ಮತ್ತೆ ಬ್ರಹ್ಮ ಮುಹೂರ್ತದಲ್ಲಿದ್ದು ಆರತಿ ಮಾಡ್ಬೇಕು. ವೆರಿ ಗುಡ್. ಮತ್ತೆ ದಾಮೋದರ ಅಷ್ಟಕವನ್ನ ಹಾಡಬೇಕು. ಅದನ್ನ ಮುಂದಿನ ಭಾನುವಾರ ನಾವು ಎಲ್ಲರೂ ಸತ್ಸಂಗದಲ್ಲಿ ಹಾಡೋಣ. ದಾಮೋದರ ಅಷ್ಟಕವನ್ನ ಹಾಡಬೇಕು. ಆಮೇಲೆ ಗೋಪಿ ಗೀತ್ ಹಾಡ್ಬೋದು. ವೆರಿ ಗುಡ್. ಮತ್ತೆ ಬೇರೆಯವ್ರಿಗೂ ಆರತಿ ಮಾಡಿಸ್ಬೇಕು. ಬೇರೆಯವ್ರಿಗೆ ಆರತಿ ಮಾಡಿಸಿದ್ರೆ ಇನ್ನೂ ಹೆಚ್ಚು ಫಲ ಬರುತ್ತೆ, ಯಾಕಂದ್ರೆ ಕಮಿಷನ್ ಸಿಗುತ್ತೆ. ಹೌದಲ್ಲ? ಯಾಕಂದ್ರೆ ನೀವೊಬ್ಬರೇ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಫಲ ಸಿಗುತ್ತೆ, ಆದ್ರೆ ಬೇರೆಯವ್ರಿಗೆಲ್ಲ ಮಾಡಿದ್ರೆ ಅವ್ರದ್ದೆಲ್ಲ ಕಮಿಷನ್ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಮಾಡಿಸ್ಬೇಕು.
ಸೊ ಆಮೇಲೆ ನೋಡಿ, ಬಿಸ್ನೆಸ್ ಯಾವಾಗಲೂ ಡೆವಲಪ್ ಮಾಡಬೇಕಲ್ಲ. ಯಾರು ಬಿಸ್ನೆಸ್ ಮನ್ ಗೊತ್ತಿರುತ್ತೆ ಹೇಗೆ ಬಿಸ್ನೆಸ್ ಡೆವಲಪ್ ಮಾಡಿ ಏನ್ ಮಾಡ್ತಾರೆ. ಅವರು ಬಿಸ್ನೆಸ್ ಕಡಿಮೆ ಮಾಡ್ತಾರೆ, ಬೇರೆಯವ್ರ ಪ್ರಾಫಿಟ್ಸ್ ಶೇರ್ ಮಾಡ್ಕೊಳ್ತಾರೆ, ಹೌದಲ್ಲ. ಪಾರ್ಟ್ನರ್ಶಿಪ್ಸ್ ಮಾಡ್ತಾರೆ. ಈ ರೀತಿ ಬೇರೆಯವ್ರಿಗೆ ನಾವು ಭಕ್ತಿನಲ್ಲಿ ಜೋಡಿಸ್ತಾ ಇದ್ರೆ, ಬೇರೆಯವ್ರಿಗೆ ಭಕ್ತಿನಲ್ಲಿ ಸಹಾಯ ಮಾಡ್ತಾ ಇದ್ರೆ, ಅವ್ರಿಗೆ ಪ್ರಚಾರ ಕಾರ್ಯದಲ್ಲಿ ಅವರ ಭಕ್ತಿಯನ್ನ ದೃಢ ಮಾಡೋದ್ರಲ್ಲಿ ನಾವೇನಾದ್ರು ಮಾಡಿಸಿದ್ರೆ ಏನಾಗುತ್ತೆ, ನಮ್ಮ ಭಕ್ತಿಯಿಂದ ದೃಢ ಆಗುತ್ತೆ. ಇವತ್ತು ನಾವೇನಾದ್ರು ಕಾರ್ತಿಕ ಮಾಸದ ಬಗ್ಗೆ ನಾನು ಇವತ್ತು ವಿವರಣೆ ಕೊಡ್ತಾ ಇದ್ದೀನಿ. ಈಗ ನನಗೆ ಭಗವಂತನ ವಿಶೇಷ ಕೃಪಾ ಸಿಗುತ್ತೆ, ಕಮಿಷನ್ ಭಗವಂತನಿಂದ ಸಿಗುತ್ತೆ. ಈಗ ನಾವು ತಮ್ಮೆಲ್ಲರಿಗೂ ಕಮಿಷನ್ ಬೇಕಾದ್ರೆ ಏನ್ ಮಾಡ್ಬೇಕು, ಬೇರೆಯವ್ರ ಹತ್ರ ಹೋಗಿ ಹೇಳ್ಬೇಕು. ಆಗ ಹೋಗಿ ಹೇಳಿದ್ರೆ ಏನಾಗುತ್ತೆ, ಎಕ್ಸ್ಟ್ರಾ ಕಮಿಷನ್ ಸಿಗುತ್ತೆ. ಸೊ ಆ ರೀತಿ ಏನ್ ಮಾಡ್ಬೇಕು. ಆಯ್ತು, ಮತ್ತೇನ್ ಮಾಡ್ಬೇಕು, ಆರತಿ ಅಟೆಂಡ್ ಮಾಡ್ಬೇಕು. ವೆರಿ ಗುಡ್. ಹರಿನಾಮ ಸ್ಮರಣೆ ಮಾಡ್ಬೇಕು. ಈ ತಿಂಗಳು ಆದಷ್ಟು ಹೆಚ್ಚು ಮಾಡ್ಬೇಕು, ಜಾಸ್ತಿ ಜಪ ಮಾಡಬೇಕು, ಹೆಚ್ಚು ಜಪ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸಮಯ ಹೋಗ್ಬಿಡಬಾರದು. ಈ ತಿಂಗಳಿನಲ್ಲಿ ಸಮಯ ಬೇರೆ ಯಾವ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಟ್ ಮಾಡ್ಬೇಕು. ಈ ತಿಂಗಳೊಂದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ, ಹೌದಲ್ಲ. ಯಾರು ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಕಡಿಮೆ ಮಾಡ್ಬೇಕು. ಯಾರು ಸ್ವಲ್ಪ ಮಾಡ್ತಾ ಇದಾರೆ ಅವ್ರ ಪೂರ್ತಿ ಕಟ್ ಮಾಡ್ಬೇಕು. ಆಮೇಲೆ ಅತಿ ಹೆಚ್ಚು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತು, ಮತ್ತೆ ನಾನು ಮಾಡ್ಬೇಕು. ಪ್ರಭುಪಾದರ ಪುಸ್ತಕಗಳನ್ನ ಬೇರೆಯವರಿಗೆ ವಿತರಣೆ ಮಾಡಬೇಕು. ವೆರಿ ಗುಡ್. ಈ ರೀತಿ ಎಷ್ಟೊಂದು ವಿಧವಾದಂತಹ ಇಲ್ಲಿ 6 ಕಾರ್ಯಗಳು ಹೇಳಿದ್ರು. ಜ್ಞಾಪಕ ಇದೆ? 6 ಕಾರ್ಯಗಳು ಏನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಸ್ನಾನ ಮಾಡ್ಬೇಕು ಬ್ರಹ್ಮ ಮುಹೂರ್ತದಲ್ಲಿ, ಆಮೇಲೆ ಜಾಗರಣೆ, ಆಮೇಲೆ ದೀಪ, ಆಮೇಲೆ ತುಳಸಿ ಸೇವೆ, ಮತ್ತೆ ತೋರಿಸ್ತೇನೆ, ನೋಡಿ ಹೇಳ್ತಾರೆ. ನೋಡಿ, ಮೊದಲನೇದು ಏನ್ ಮಾಡ್ಬೇಕು, ಹೆಚ್ಚು ಜಪ ಮಾಡ್ಬೇಕು. ಎರಡನೇದು ಭಗವಂತನ ಆರಾಧನೆ ಯಾವ್ದರಿಂದ ಮಾಡ್ಬೇಕು, ತುಪ್ಪದ ದೀಪ. ಆಮೇಲೆ ಈ ತಿಂಗಳು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು, ಬ್ರಹ್ಮಚರ್ಯದಿಂದ ಇರಬೇಕು ಈ ತಿಂಗಳು. ಆಮೇಲೆ ತುಳಸಿಯ ಸೇವೆ ಮಾಡಬೇಕು. ಆಮೇಲೆ ದಾನವನ್ನ ಮಾಡೋದಿಕ್ಕೆ ಇದು ತುಂಬಾ ಒಳ್ಳೆಯ ದಿನ. ದಾನ ಮಾಡ್ತಾ ಇದ್ರೆ ಏನಾಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ. ಪರ್ಫಾರ್ಮ್ ಆಸ್ಟೆರಿಟಿ, ತಪಸ್ಯ ಮಾಡೋದಕ್ಕೂ ತುಂಬಾ ಉತ್ತಮವಾಗಿರುವಂತಹ ತಿಂಗಳು. ಸೊ ಈ ರೀತಿ ಇವೆಲ್ಲ ಕಾರ್ಯಗಳನ್ನು ನಾವು ಈ ಕಾರ್ತಿಕ ಮಾಸದಲ್ಲಿ ಮಾಡಬೇಕು. ಈ ಕಾರ್ತಿಕ ಮಾಸದಲ್ಲಿ ಭಗವಂತನ ವಿಶೇಷವಾಗಿರುವಂತಹ ಒಂದು ಲೀಲೆ ನಡೆದಿದೆ. ಈ ಲೀಲೆ ಕೆಲವು ಬಾರಿ ಆಧ್ಯಾತ್ಮಿಕ ಜಗತ್ತಿನಲ್ಲೂ ನಡೆಯೋದಿಲ್ಲ. ಅಂತಹ ಲೀಲೆಗಳು ಭಗವಂತ ಇಲ್ಲಿ ಮಾಡ್ತಾರೆ. ಯಾವ ಲೀಲೆಗಳು? ನಳಕುವೇರ ಮಣಿಗ್ರೀವ, ಆಮೇಲೆ ದಾಮೋದರ ಲೀಲಾ. ಭಗವಂತನ ಬಾಲ್ಯ ಲೀಲೆಗಳು ಗೋಲಕ ವೃಂದಾವನದಲ್ಲೂ ಇಲ್ಲ. ಗೋಲಕ ವೃಂದಾವನದಲ್ಲಿ ನಾವು ಹೋದ್ರೂ ಕೃಷ್ಣ ಬಾಲ್ಯ ಲೀಲೆಗಳನ್ನು ನೋಡೋದಕ್ಕಾಗೋದಿಲ್ಲ. ಕೃಷ್ಣ ಬಾಲ್ಯ ಲೀಲೆಗಳಲ್ಲಿ ನೋಡೋದು. ಹಾಗೆ ಭೌಮ ವೃಂದಾವನದಲ್ಲಿ ಭಗವಂತ ಯಾವಾಗ ಈ ಭೂಮಿಯ ಮೇಲೆ ಇರುವಂತಹ ವೃಂದಾವನ ಧಾಮದಲ್ಲಿ ಲೀಲೆಗಳನ್ನು ಮಾಡ್ತಾರಲ್ಲ, ಅದು ಭೌಮ ವೃಂದಾವನ ಅಂತ ಹೇಳ್ತಾರೆ. ಅಲ್ಲಿ ಆ ಲೀಲೆಗಳೆಲ್ಲವೂ ಬಾಲ್ಯ ಲೀಲೆಗಳು ಇಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಎಷ್ಟು ವಿಶೇಷವಾಗಿದೆ ಆ ಭಗವಂತನ ದಾಮೋದರ ಲೀಲಾ. ಯಾಕೆ ಭಗವಂತ ಮಾಡಿದ್ರು? ಎಲ್ಲರಿಗೂ ತೋರಿಸ್ಕೊಡೋದಕ್ಕಾಗಿ. ಹೇಗೆ ಆ ಭಗವಂತನಿಗೆ ಮತ್ತೊಂದು ಹೆಸರು ಅಜಿತ ಅಂತ. ಅಜಿತ ಅಂತ ಹೇಳಿ ಅಜಿತ, ಭಗವಂತನಿಗೆ ಸೋಲಿಲ್ಲ, ಜಯಿಸಲು ಅಸಾಧ್ಯ, ಆ ಭಗವಂತನನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ. ಅಜಿತ, ಜಯಿಸಬಹುದು, ಇಲ್ಲ ಹಿಡ್ಕೊಳ್ಬಹುದು ಬೇರೆಯವರನ್ನ, ಅವರನ್ನ ಜಿತ ಇಂದ್ರಿಯ. ಜಿತೇಂದ್ರಿಯ ಅಂತ ಹೇಳಿದ್ವಲ್ಲ, ಯಾರು ಅವ್ರ ಇಂದ್ರಿಯವನ್ನ ಜಿತದಲ್ಲಿ ಅಂದ್ರೆ ಅವರು ಹಿಡ್ಕೊಂಡಿದ್ದಾರೆ, ಅವ್ರನ್ನ ಜಿತೇಂದ್ರಿಯ ಅಂತ ಹೇಳ್ತಾರೆ. ಭಗವಂತನನ್ನ ಅಜಿತ ಅಂತ ಹೇಳ್ತಾರೆ. ಆದ್ರೆ ನಾವು ಭಗವಂತನನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಜಿತ ಅಂತಹ ಅಜಿತ ಏನಾಗ್ಬಿಡ್ತಾರೆ,
ಜಿತರಾಗೋಗ್ಬಿಡ್ತಾರೆ. ಅಂದ್ರೆ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಯಾರಿಗೆ? ಭಕ್ತರಿಗೆ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆ ಭಕ್ತಿಯ ಮಹಿಮಾನ್ವಿತವಾಗಿರುವಂತಹ ಅದನ್ನ ಸಾರೋದಕ್ಕೋಸ್ಕರ ಭಗವಂತ ಈ ಲೀಲೆಯನ್ನ ಮಾಡ್ತಾರೆ. ನಾವು ಅದಕ್ಕೋಸ್ಕರ ಈ ಶ್ರೀಮದ್ ಭಾಗವತದ ಈ ಶ್ಲೋಕಗಳನ್ನ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ಶ್ರೀಮದ್ ಭಾಗವತದ 9ನೇ ಅಧ್ಯಾಯ 10ನೇ ಸ್ಕಂದದಲ್ಲಿ ಭಗವಂತ ಹೇಗೆ ಎಷ್ಟೊಂದು ಲೀಲೆಗಳನ್ನ ಮಾಡಿದ್ರು. ವಿಶೇಷವಾಗಿ ಸಣ್ಣ ಬಾಲಕ, ಪುಟ್ಟ ಬಾಲಕ, ಅವನು ಸುಮಾರು ಇರ್ಬೋದು 1-2-3 ವರ್ಷ. ಆ ಸಮಯದಲ್ಲಿ ಭಗವಂತ ಈ ಲೀಲೆಗಳನ್ನ ಮಾಡ್ತಾರೆ. ಈ ಲೀಲೆಗಳಲ್ಲಿ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಯಾರು ಕಳ್ತನ ಮಾಡ್ತಾರೆ, ಯಾರು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ, ಆಮೇಲೆ ಬೇರೆಯವ್ರಿಗೆ ಯಾರು ಕೋಪ ಮಾಡ್ಕೊಳ್ತಾರೆ, ಯಾರು ಕೆಲವು ದುರ್ಗುಣಗಳನ್ನ ತೋರಿಸ್ತಾರೆ, ಅಂತವ್ರಿಗೆಲ್ಲ ಭಗವಂತ ಏನ್ ಮಾಡಿಸ್ತಾನೆ? ಅಳಿಸ್ತಾನೆ. ಆಮೇಲೆ ಅದಷ್ಟೇ ಅಲ್ಲ, ಈಗ ಭಗವಂತ ಏನ್ ಮಾಡ್ತಾರೆ? ಅವರನ್ನ ಬಂಧಿಸುತ್ತಾನೆ. ಹೌದಾ? ಜೈಲಿನಲ್ಲಿ ಯಾರು ಕಳ್ತನ ಮಾಡಿದ್ರೆ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ? ಜೈಲಿಗೆ ಹೋಗ್ತಾರೆ. ಭಗವಂತ ಇಲ್ಲಿ ಇದನ್ನೆಲ್ಲ ಬೇರೆಯವ್ರಿಗೆ ಈ ಜಗತ್ತಿನಲ್ಲಿ ಮಾಡಿಸ್ತಾರೆ. ಆದ್ರೆ ಈಗ ಈ ಲೀಲೆನಲ್ಲಿ ಭಗವಂತ ಏನಾಗ್ತಾನೆ? ಅವನೇ ಕಳ್ತನ ಮಾಡ್ತಾನೆ, ಅವನೇ ಕೋಪ ಕರೆಸ್ತಾನೆ. ಕೊನೆಗೆ ಏನಾಗುತ್ತೆ? ಅವನೇ ಸಿಕ್ಕಾಕೊಂಡ್ಬಿಡ್ತಾನೆ. ಅವನಿಗೂ ಯಾರು ಯಶೋದಮಯ್ಯ ಕಟ್ಟಾಕ್ಬಿಡ್ತಾನೆ. ಆಮೇಲೆ ಅವನು ಅಳ್ತಾನೆ. ಭಗವಂತ ಹೇಗೆ ಈ ಜಗತ್ತಿನ ಬದ್ಧ ಜೀವಿಗಳಲ್ಲಿ ಯಾವ ರೀತಿಯ ಹೇಗೆ ಭಯ ಪಡೋದು ತೋರಿಸೋದು, ಸಿಕ್ಕಾಕ್ಸ್ಕೊಳ್ಳೋದು, ಇದನ್ನೆಲ್ಲ ಬೇರೆಯವ್ರಿಗೆ ಹೇಗೆ ಮಾಡಿಸ್ತಾ, ಅದೇ ರೀತಿ ಭಗವಂತನು ಈ ಲೀಲೆನಲ್ಲಿ ಅವರು ಸ್ವಯಂ ಮಾಡ್ತಾರೆ. ಸೊ ಈ ಲೀಲೆಯನ್ನ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ನಿಮ್ಗೆಲ್ಲರೂ ಸಂಸ್ಕೃತ ತೋರಿಸ್ಲಾ, ಇಂಗ್ಲಿಷ್ ತೋರಿಸ್ಲಾ? ಇಂಗ್ಲಿಷ್ ತೋರಿಸ್ಲಿ. ಶ್ರೀಶುಕವಾಚ ಏಕದಾ ಗೃಹಾದಾಸೀಷು ಯಶೋದಾನಂದ ಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ ಯಾನಿ ಯಾನೀಹ ಗೀತಾನಿ ಬಾಲಚರಿತಾನಿ ಚ ದಧಿ ನಿರ್ಮಂಥನೆ ಕಾಲೇ ಸ್ಮರಂತಿ ತಾನ್ಯಗಾಯತ. ನೋಡಿ ಹೇಳ್ತಾರೆ, ಏಕದಾ ಗೃಹದಾಸೀಷು ಯಶೋದಾನಂದ ಗೇಹಿನಿ. ಒಂದು ದಿನ ಏನಾಯ್ತು, ಯಶೋದಾ ಮಾತೆಯ ಮನೆಯಲ್ಲಿ ಕೆಲವರೆಲ್ಲರೂ ಅವರ ಸೇವಾ ಮಾಡೋರು ಎಷ್ಟೋ ಜನ ದಾಸಿಯರು ಬಂದಿರಲಿಲ್ಲ ಅವ್ರ ಮನೆಯಲ್ಲಿ. ಯಾಕಂದ್ರೆ ನಂದ ಮಹಾರಾಜರ ಮನೆ ತುಂಬಾ ದೊಡ್ಡದಿತ್ತು. ಅವ್ರ ಗೋಶಾಲೆಯಲ್ಲಿ ಎಷ್ಟು ಗೋವುಗಳಿದ್ರು? ಎಷ್ಟು? 9,000 9 ಲಕ್ಷ ಬರೀ ನಂದ ಮಹಾರಾಜರ ಮನೆಯಲ್ಲಿ. ಇನ್ನು ವೃಂದಾವನದಲ್ಲಿ ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇನ್ನೆಷ್ಟು ಗೋವುಗಳಿರ್ತಾರೆ. 9 ಲಕ್ಷ ಗೋವುಗಳನ್ನ ಸಾಕಬೇಕಂದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವೃಂದಾವನದಲ್ಲಿ ಒಂದೊಂದ್ ಮನೆಯಲ್ಲಿ ಇಷ್ಟೊಂದು ಹಸುಗಳೆಲ್ಲ ಇತ್ತು. ಆದ್ರೆ ಅದಕ್ಕೋಸ್ಕರ ಎಷ್ಟೊಂದು ಸೇವಕರು ಇದ್ರು. ಆದ್ರೆ ಅವರೆಲ್ಲರೂ ಆ ದಿನ ಬಂದಿಲ್ಲ. ಅದಕ್ಕೋಸ್ಕರ ಯಾವ ದಿನ ಇದು, ಯಾಕೆ ಅವರೆಲ್ಲರೂ ಬಂದಿಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಯಾಕಂದ್ರೆ ಆ ದಿನ ಇದ್ದಿದ್ದು ದೀಪಾವಳಿ ದಿನ ಆಯ್ತು. ಅದಕ್ಕೋಸ್ಕರ ಅವ್ರ ಮನೆಯಲ್ಲೂ ಎಷ್ಟೊಂದು ಕೆಲಸಗಳಿತ್ತು. ಅದಕ್ಕೋಸ್ಕರ ಅವರೆಲ್ಲರೂ ಬಂದಿಲ್ಲ. ಆ ದಿನ ಯಶೋದಮಯ್ಯ ಅನ್ನಿಸ್ತು, ಇವತ್ತು ನನ್ನ ಪ್ರೀತಿಯ ಮುದ್ದು ಕೃಷ್ಣನಿಗೆ ನಾನು ಇವತ್ತು ಬೆಣ್ಣೆ ಕಡಿತೀನಿ. ಯಾಕೆಂದ್ರೆ ಕೃಷ್ಣ ಬೇರೆ ಬೇರೆ ಮನೆಗೆ ಹೋಗಿ ಬೆಣ್ಣೆ ಕದೀತಾ ಇದ್ದೇನೆ. ಯಾಕಂದ್ರೆ ಈ ದಾಸಿಯರೆಲ್ಲರೂ ಸರಿಯಾಗಿ ಬೆಣ್ಣೆನ ಕದೀತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗಿದೆ, ಬೆಣ್ಣೆ ಕ್ವಾಲಿಟಿ ಏನೋ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನೇ ಸ್ವಯಂ ಇವತ್ತು ಕಡಿತೀನಿ ಅಂತ ಹೇಳಿ ಅವಳೇ ಕಡಿಯೋದಕ್ಕೆ ಕುತ್ಕೊಳ್ತಾಳೆ. ಬೆಳಿಗ್ಗೆನೆ ಎದ್ದು ಕುತ್ಕೊಳ್ತಾಳೆ. ಆದ್ರೆ ಆಗ ಕೃಷ್ಣ ಇನ್ನು ಮಲ್ಕೊಂಡಿರ್ತಾನೆ. ಅವಳು ಕಡಿಯೋದಕ್ಕೆ ಕೂತ್ಕೊಂಡಿರುವಾಗ ಅವಳು ಯಾವ ರೀತಿ ಕಡಿತಾ ಇತ್ತು ಅದನ್ನು ತಿಳ್ಕೊಳ್ಳೋದು ಮುಖ್ಯ. ನಾವು ಎಷ್ಟೊಂದು ಕೆಲಸ ಮಾಡ್ತೀವಿ ನೋಡಿ. ಹೇಳ್ತಾರೆ ಕರ್ಮಾಂತರ ನಿಯುಕ್ತಾಸು. ಅವಳು ನಿಯುಕ್ತಳಾಗಿದ್ದು ಬೇರೆ ಬೇರೆ
ಕರ್ಮ ಅಂದ್ರೆ ಬೇರೆ ಒಂದು ಮನೆ ಕೆಲಸ ಮಾಡೋದು. ಕೆಲವು ಬಾರಿ ಅನ್ಸುತ್ತೆ, ಎಲ್ಲ ಮಾತಾಜಿಗಳಿಗೆ ಸಾಮಾನ್ಯವಾಗಿ ಅನ್ಸುತ್ತೆ, ಈ ಪ್ರಭುಜಿಗಳು ಬೇಕಾದ್ರೆ ಬೆಳಿಗ್ಗೆ ಎದ್ದು ಜಪ ಮಾಡೋದು ಕುತ್ಕೊಂಡ್ಬಿಡ್ತಾರೆ, ಆದ್ರೆ ನಾವೆಲ್ಲರೂ ಅಡುಗೆ ಮಾಡ್ಕೋಬೇಕು, ಪಾತ್ರೆ ತಿಕ್ತಾ ಇರ್ಬೇಕು, ನಮ್ಗೆಲ್ಲ ಆಮೇಲೆ ಮಾರ್ನಿಂಗ್ ಆರತಿ ಅಟೆಂಡ್ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಎಷ್ಟು ಜನಕ್ಕೆ ಅನ್ಸುತ್ತೆ? ಯಾರಿಗೂ ಅನ್ನಿಸ್ತಾ ಇಲ್ಲ, ಅಂದ್ರೆ ಮಾಡ್ತಾ ಇಲ್ಲ ಅಂತ ಆಯ್ತು. ಹಾ, ಎಷ್ಟು ಜನಕ್ಕೆ ಅನ್ಸುತ್ತೆ? ಅದೆಲ್ಲ ಬೆಳಿಗ್ಗೆ ಇಲ್ಲ ಅಡುಗೆ ಮಾಡ್ಕೊಡ್ಬೇಕು, ಅವರು ಕೆಲ್ಸಕ್ಕೆ ಹೋಗ್ಬೇಕು, ಈ ಸಮಯದಲ್ಲಿ ನಾವು ಹೆಂಗೆ ನಾವು ಭಕ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಯಶೋಧ ಮಾತೆಯಿಂದ ತಿಳ್ಕೊಳ್ಬೇಕು, ಹೇಗೆ ಅವರು ಮನೆ ಕೆಲಸ ಮಾಡ್ತಾ ಇದ್ರು, ಅವರು ಹೇಗೆ ಅವ್ರ ಭಕ್ತಿಯನ್ನ ಮಾಡ್ತಾ ಇದ್ರು ನೋಡಿ. ಯಾನಿ ಯಾನಿ ಗೀತಾನಿ ತದ್ ಬಾಲ ಚರಿತಾನಿ ಚ. ಅವ್ರೇನ್ ಮಾಡ್ತಾ ಇದ್ರು? ಮೊಸರೇನೋ ಕಡಿತಾ ಇದ್ರು ಬೆಣ್ಣೆ ಮಾಡೋದಕ್ಕೆ, ಅದ್ರ ಜೊತೆ ಏನ್ ಮಾಡ್ತಾ ಇದ್ರು? ತದ್ ಬಾಲ ಚರಿತಾನಿ ಗೀತಾನಿ ಅಂತ ಹೇಳಿದ್ರೆ ಆ ಭಗವಂತನ ಲೀಲೆಗಳನ್ನ ಕವಿತೆಯ ಮುಖಾಂತರ ಹಾಡ್ತಾ ಇದ್ರು ಮತ್ತು ಅದರ ಸ್ಮರಣೆಯಲ್ಲಿ ಅವರು ಮಗ್ನರಾಗಿದ್ರು. ಅಂದ್ರೆ ನಾವು ಈ ಜಗತ್ತಿನಲ್ಲಿ ಬೇರೆ ಕಾರ್ಯಗಳಲ್ಲಿ ತೊಡಗಿದ್ರು ಕಾರ್ಯಗಳನ್ನ ಮಾಡಬೇಡಿ ಅಂತ ಹೇಳಿಲ್ಲ ಭಗವಂತ, ಧ್ಯಾನ ಮಾಡ್ತಾ ಕುತ್ಕೊಂಡ್ಬಿಡಿ ಅಂತ ಹೇಳಿಲ್ಲ, ಹೌದಲ್ಲ? ಅದ್ಯಾರಿಗೆ? ಯೋಗಿಗಳಿಗೆ. ಭಕ್ತರಿಗೆ ಹೇಳಿಲ್ಲ. ಭಕ್ತರಿಗೆ ಏನ್ ಹೇಳ್ತಾ ಇದಾರೆ? ನಾವು ಮಾಡ್ತಾ ಏನ್ ಮಾಡ್ಬೇಕು? ಭಗವಂತನ ಸ್ಮರಣೆ ನಡೀತಾ ಇರ್ಬೇಕು, ಭಗವಂತನ ಸ್ಮರಣೆ ನಿಂತ್ಕೊಳ್ಬಾರ್ದು. ಎಲ್ಲಿ ಹೇಳ್ತಾರೆ ಭಗವಂತ ನನ್ನ ಸ್ಮರಣೆ ಮಾಡ್ತಾ ಇದೆ ಅಂತ? ಹೇಳಿ, ಜ್ವರ ಹೇಳಿ. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರಯುತ್ಯತೆ ಮಯಿ ಅರ್ಪಿತ ಮನೋಬುದ್ಧಿ ಮಾಂ ಅಸಂಶಯ. ವೆರಿ ಗುಡ್. ಅದರ ಅರ್ಥ ಹೇಳಿ. ಎಲ್ಲ ಸಮಯದಲ್ಲೂ ನನ್ನ ಸ್ಮರಣೆ ಮಾಡ್ಕೋಕೆ ಯುದ್ಧ ಮಾಡೋಣ. ಹೇಳ್ತಾ ಇದ್ರೆ ನೀವು ಆಟೋ ಆದ್ರೂ ಓಡಿಸಿ, ಕನ್ಸ್ಟ್ರಕ್ಷನ್ ಆದ್ರೂ ಮಾಡಿ, ಎಲ್ಲಾದ್ರೂ ಅಡುಗೆ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಆದ್ರೆ ಏನ್ ಮಾಡ್ತಾ ಇರ್ಬೇಕು? ಸ್ಮರಣೆ ಮಾಡ್ತಾ ಮಾಡಿ. ಆಗ ಹೇಳ್ತಾ ಇದ್ರೆ ಅಷ್ಟು ಮಾಡೋದ್ರಿಂದ ಭಗವಂತನ ಧಾಮ ಸಿಕ್ಬಿಡುತ್ತೆ. ಸೊ ಇದನ್ನ ನಾವು ಯಾರಿಂದ ಕಲಿಬಹುದು? ಯಶೋದಾಮಯಿಂದ ಕಲಿಬಹುದು. ಆಗ ಅದಷ್ಟೇ ಅಲ್ಲ, ಅದಕ್ಕೋಸ್ಕರ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ, ದಿನದ 24 ಗಂಟೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಇರಲು ಕಾತರರಾದವರು ಈ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಎಷ್ಟು ಗಂಟೆ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ? ವಾರದಲ್ಲಿ ಸಂಡೇ ಬೆಳಿಗ್ಗೆ 7:30 10:30, ಆಮೇಲೆ ಆಗ ಕೃಷ್ಣನ ಇಲ್ಲೇ ಮರೆತುಬಿಟ್ಟು ಹೋಗ್ಬಿಡೋದು, ಆಮೇಲೆ ಪೂರ್ತಿ ಮಾಯಾ ಪ್ರಜ್ಞೆಯಲ್ಲಿ ಇರೋದು. ಹೌದು, ಏನ್ ಹೇಳ್ತಿದ್ದಾರೆ? ಕೃಷ್ಣ ಪ್ರಜ್ಞೆ ಯಾವಾಗ ಇರ್ಬೇಕು? 24 hours. ಒಂದು ದಿನ ಸಾಕು, 24 hours ಎಲ್ಲ ಹೇಳಿರೋದು. 364 into 365 into 100 into many lifetimes. ಇದು ನಮ್ಮ ಭಕ್ತರ ಉದ್ದೇಶ. ಬರೀ ಒಂದ್ 2 ಗಂಟೆ ನಾನು ಕೂತ್ಕೊಂಡು ಜಪ ಮಾಡ್ಬಿಟ್ಟೆ, ಆಮೇಲೆ ಪ್ರವಚನ ಒಂದ್ ಸ್ವಲ್ಪ ನಿದ್ದೆ ಮಾಡ್ತಾ ಸ್ವಲ್ಪ ಕೇಳ್ಬಿಟ್ಟೆ, ಆಮೇಲೆ ಸ್ವಲ್ಪ ಸೇವಾ ಮಾಡ್ಬಿಟ್ಟೆ, ಆಗೋಯ್ತು. ನಾನೀಗ ಕೃಷ್ಣ ಭಕ್ತನ ಆಗ್ಬಿಟ್ಟೆ, ಇಸ್ಕಾನ್ ಮೆಂಬರ್ ಆಗ್ಬಿಟ್ಟಿದ್ದೀನಿ, ಆಮೇಲೆ ಸ್ವಲ್ಪ ನಾನು ನಿತ್ಯ ಸೇವಾನ ಮಾಡ್ಬಿಡ್ತೀನಿ, ನಾನು ಈಗ ಕೃಷ್ಣ ಪ್ರಜ್ಞೆನಲ್ಲಿ ಇದ್ದೀನಿ ಆಗೋಗ್ಬಿಡ್ತೀವಿ. ಈ ರೀತಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಡೀತದೆ ಈ ರೀತಿ ಪ್ರಾರಂಭ, ಓಕೆ, ಆದರೆ ಪ್ರಾರಂಭದಿಂದ ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಪ್ರತಿಯೊಂದು ನಮ್ಮೆಲ್ಲರ ಒಂದೊಂದು ಕ್ಷಣವೂ ಕೃಷ್ಣ ಪ್ರಜ್ಞೆಯಲ್ಲಿರ್ಬೇಕು ಅಂತ ಹೇಳ್ತಾರೆ. ಇದನ್ನ ನಾವು ವೈಯಕ್ತಿಕ ಜೀವನದಲ್ಲಿ ನಾವು ಪ್ರಯತ್ನ ಪಡಬೇಕು. ನಾವು ಮಾಡುವಂತ ಕಾರ್ಯಗಳನ್ನು ಹೇಗೆ ಅದನ್ನು ಕೃಷ್ಣಮಯವನ್ನಾಗಿ ಮಾಡೋದು ಕಲಿಬೇಕು, ಕೇಳಬೇಕು, ಕೇಳಿ ತಿಳ್ಕೊಳ್ಬೇಕು ಹೇಗೆ ಕೃಷ್ಣಮಯವನ್ನಾಗಿ ಮಾಡುವಂಥದ್ದು. ಆಗ ನಮ್ಗೆ ಗೊತ್ತಾಗುತ್ತೆ, ಆಗ ಅದರಿಂದ ನಾವು ನಮ್ಮ ಭಕ್ತಿಯನ್ನ ಮುಂದುವರಿಸಲು ಸಾಧ್ಯ. ಆಯ್ತು, ತುಂಬಾ ಸುಂದರವಾಗಿ ಯಶೋದಾಮಯ್ಯ, ಯಾಕಂದ್ರೆ ದೀಪಾವಳಿ ದಿನ ಸಾಮಾನ್ಯವಾಗಿ ಎಲ್ಲ ರೀತಿಯ ಆಭರಣಗಳನ್ನ ಹಾಕೊಂಡಿರ್ತಾರೆ, ತುಂಬಾ ಸುಂದರವಾದಂಥ ತುಂಬಾ ವಸ್ತ್ರಗಳನ್ನ ಈ ರೀತಿ ಎಲ್ಲ ಹಾಕೊಂಡು ಕಡಿತಾ ಇದ್ಲು. ಹೇಳ್ತಾರೆ ಯಾವ ಬಟ್ಟೆನ ಹಾಕಿದ್ರು ಅಂತಾನು ಇದೆ ಶಾಸ್ತ್ರದಲ್ಲಿ. ಕ್ಷೌಮಂ ಅಂತ ಕೇಸರಿ ಮತ್ತು ಹಳದಿ ಮಿಶ್ರಿತ ಬಣ್ಣದ ಸ್ಯಾರಿ ಹಾಕೊಂಡಿದ್ರು. ಈ ರೀತಿ ಆಮೇಲೆ ಕಡಿತಾ ಇದ್ರು. ಕಡಿತಾ ಇರುವಾಗ ಏನಾಗ್ತಾ ಇತ್ತು?
ಅಲ್ಲಿ ಒಂದು ಕತ್ತಾಳು ಬಂದಿತ್ತು. ಯಾಕಂದ್ರೆ ಅವ್ರು ಹಾಡ್ತಾ ಇರುವಾಗ ಏನು ತಾಳ ಬೇಕಲ್ಲ, ತಾಳ ಯಾವ್ದ್ರಿಂದ ಬರ್ತಾ ಇತ್ತು? ಅವರ ಕುಂಡಲಗಳಿಂದ. ಆದ್ರಿಂದ ತಾಳ ಬರ್ತಾ ಇತ್ತು. ಆ ತಾಳಕ್ಕೆ ಸರಿಯಾಗಿ ಅವಳು ಹಾಡ್ತಾ ಸಂಪೂರ್ಣ ಭಗವಂತನ ಮಗ್ನರಾಗಿ ಅವಳು ಮೊಸರನ್ನ ಕಡಿತಾ ಇದ್ಳು. ಯಾಕಂದ್ರೆ ಎಷ್ಟೊಂದು ಅಸುರಗಳನ್ನ ಒಂದಾಕಿದ್ರು. ಅದ್ರ ಮೇಲೆಲ್ಲ ಒಂದೊಂದು ಹೊಸ ಕವಿತೆಯನ್ನ ರಚನೆ ಮಾಡಿ ಅದನ್ನ ಹಾಡ್ತಾ ಇದ್ರಂತೆ. ಈ ರೀತಿ ಯಶೋದಮಯ್ಯ ಈ ರೀತಿ ಅದಾದ್ಮೇಲೆ ಆದ್ರೆ ಭಗವಂತನಿಗೆ ಅನ್ನಿಸ್ತು ಇದು ಯಶೋದಮಯ್ಯ ಸೀನ್ ನಡೀತಾ ಇದೆ. ಹಿಂದೆ ರೂಮಲ್ಲಿ ಏನ್ ನಡೀತಾ ಇದೆ? ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ತಾಂ ಸ್ತನ್ಯ ಕಾಮ ಆಸಾದ್ಯ ಮತ್ನಂತೀಂ ಜನನೀಂ ಹರಿ ಗೃಹೀತ್ವಾ ದಧಿಮಂಥಾನಂ ನ್ಯಷೇಧತ್ ಪ್ರೀತಿಮಾವಹನ್. ಆಗ ಯಶೋದ ಈ ರೀತಿ ಬೆಣ್ಣೆ ಕಡಿದಿದ್ದಾಗ, ಯಾಕೆಂದ್ರೆ ಅವಳು ಎಷ್ಟು ಭಕ್ತಿಮಯವಾಗಿ ಕಡಿತಾ ಇದ್ಲು. ಭಗವಂತನ ಆರಾಧನೆಯನ್ನ ಕೀರ್ತನೆಯನ್ನ ಮಾಡ್ತಾ ಎಲ್ಲಿ ಭಗವಂತನ ಕೀರ್ತನೆ ನಡೀತಾ ಇರುತ್ತೆ ಅಲ್ಲಿ ಭಗವಂತ ಏನಾಗ್ತಾರೆ? ಬಂದ್ಬಿಡ್ತಾರೆ. ಎಲ್ಲಿ ಭಗವಂತನ ಕೀರ್ತನೆ ಭಕ್ತಿಮಯವನ್ನಾಗಿ ಭಕ್ತರು ಮಾಡ್ತಾರಲ್ಲ ಅಲ್ಲಿ ಭಗವಂತ ಇರ್ರೆಸಿಸ್ಟಿಬಲ್ ಅಟ್ರಾಕ್ಷನ್, ಭಗವಂತನಿಗೆ ಆಕರ್ಷಿತನಾಗ್ಬಿಡ್ತಾನೆ. ಹೇಳ್ತಾರೆ, ನಾಹಂ ತಿಷ್ಠಾಮಿ ವೈಕುಂಠೆ ನ ಯೋಗಿನಾಂ ಹೃದಯೇಷು ವಾ ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತ. ಏನಂತಾರೆ? ಯಾರಾದ್ರೂ ಹೇಳ್ಬೋದು ಈ ಶ್ಲೋಕದ ಅರ್ಥ? ಎಲ್ಲಿ ನನ್ನ ಗುಣಗಾನ ಆಗ್ತಿದೆ ಅಲ್ಲಿ ನಾನು ಉಪಸ್ಥಿತಿ ಇಲ್ಲ. ನಾಹಂ ತಿಷ್ಠಾಮಿ ವೈಕುಂಠ ಅಂತ ಹೇಳಿದ್ರೆ ನಾನು ವೈಕುಂಠದಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾನು ನನ್ನ ಮನೆಯಲ್ಲಿಲ್ಲ. ಮತ್ತೆಲ್ಲಿಲ್ಲ? ನ ಯೋಗಿನಾಂ ಹೃದಯೇಷು ವಾ. ಎಲ್ಲಿ? ಯೋಗಿಗಳ ಹೃದಯದಲ್ಲಿ ಇಲ್ಲ. ಯಾಕಂದ್ರೆ ಯೋಗಿಗಳು ಯಾರ ಮೇಲೆ ಧ್ಯಾನ ಮಾಡ್ತಾ ಇದಾರೆ? ಧ್ಯಾನವಸ್ಥಿತದದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ. ಹೇಳ್ತಾರೆ ಎಲ್ಲ ಯೋಗಿಗಳು ಏನ್ ಮಾಡ್ತಾ ಇದಾರೆ? ಪಶ್ಯಂತಿ, ಅವರು ಸದೈವ ಏನ್ ನೋಡ್ತಾ ಇದಾರೆ? ಕಣ್ಣು ಮುಚ್ಚಿ ಏನ್ ನೋಡ್ತಾ ಇದಾರೆ? ಭಗವಂತನ ನೋಡ್ತಾರೆ. ಎಲ್ಲಿ ನೋಡ್ತಾರೆ? ಅವ್ರ ಹೃದಯದಲ್ಲಿ ನೋಡ್ತಾರೆ. ಆದ್ರೆ ಭಗವಂತ ಹೇಳ್ತಾರೆ ನಾನು ಅಲ್ಲೂ ಇಲ್ಲ. ಅವ್ರು ನೋಡ್ತಾ ಇದಾರೆ ಆದ್ರೆ ನಾನು ಅಲ್ಲಿಲ್ಲ. ಆದ್ರೆ ವೈಕುಂಠದಲ್ಲೂ ಇಲ್ಲ. ಆಮೇಲೆ ಎಲ್ಲಿದ್ದೀನಿ? ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತ. ಹೇಳ್ತಾ ಇದಾರೆ ಏನು? ಎಲ್ಲಿ ನನ್ನ ಭಕ್ತರು ನನ್ನ ಗುಣಗಾನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ವಯಂ ಈಗ ಭಗವಂತ ಇದ್ದಾನೆ. ಈ ಶ್ಲೋಕದ ಪ್ರಕಾರ ನಾವು ಕಾಣಿಸ್ತಾ ಇಲ್ಲಿರ್ಬೋದು, ಆದ್ರೆ ಭಗವಂತ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಭಗವಂತ ಇದ್ದಾರೆ. ಅಂದ್ರೆ ನಮಗೆ ಭಕ್ತಿ ಅನುಭವ ಆಗ್ತಾ ಇದೆ ಅಂದ್ರೆ ಭಗವಂತನ ಸನ್ನಿಧಿಯಲ್ಲಿ ಗೃಹೀತ್ವ. ಈಗ ಭಗವಂತ ಏನಾಯ್ತು? ಯಾಕಂದ್ರೆ ಯಶೋದಮಯ್ಯ ಕೀರ್ತನೆ ಮಾಡ್ತಾ ಮೊಸರು ಕಡಿತಾ ಇದ್ದಾಳೆ. ಯಾರಿಗೋಸ್ಕರ ಮೊಸರು ಕಡಿತಾ ಇದ್ದಿದ್ದು? ಬೆಣ್ಣೆ ಮಾಡೋದಕ್ಕೆ ಕೃಷ್ಣನಿಗೋಸ್ಕರ. ಅಂದ್ರೆ ಕೃಷ್ಣ ಸೇವಾ ಮಾಡ್ತಾ ಇದ್ದಾಳೆ, ಕೃಷ್ಣ ಕೀರ್ತನೆ ಮಾಡ್ತಾ ಇದ್ದಾಳೆ, ಕೃಷ್ಣ ಸ್ಮರಣೆ ಮಾಡ್ತಾ ಇದ್ದಾಳೆ. ಎಲ್ಲವನ್ನೂ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಕೃಷ್ಣನಿಗೆ ಅನ್ನಿಸ್ತು, ಕೃಷ್ಣ ಆಕರ್ಷಿತನಾಗೋಗ್ಬಿಟ್ಟ. ಮಲ್ಕೊಂಡಿದ್ದ, ಆದ್ರೆ ಕೃಷ್ಣನ ತಕ್ಷಣ ಎಚ್ಚರ ಆಗೋದು. ಹಾಗೆ ಸಾಮಾನ್ಯವಾಗಿ ಮಕ್ಕಳು ಎಚ್ಚರ ಆಗಿದ ತಕ್ಷಣ ಏನ್ ಮಾಡ್ತಾರೆ? ಸಣ್ಣ ಮಕ್ಕಳು ಎಚ್ಚರ ಆಗಿದ ತಕ್ಷಣ ಏನ್ ಮಾಡ್ತಾರೆ? ಅಮ್ಮ ಬೇಕು, ಅಮ್ಮ ಕಾಣಿಸಿಲ್ಲ ಅಂತ ಹೇಳಿದ್ರೆ ಅಳಗ್ ಸ್ನಾನ ಮಾಡ್ತಾರೆ. ಆಮೇಲೆ ಎದ್ದಿದ ತಕ್ಷಣ ಹೊಟ್ಟೆ ಹಸುತ್ತೆ ಸಣ್ಣ ಮಕ್ಕಳಿಗೆ. ಅದಕ್ಕೋಸ್ಕರ ಬೆಡ್ ಕಾಫಿ ಇದೆ, ಹೌದಲ್ಲ? ಬೆಡ್ ನಲ್ಲಿ ಇಟ್ಕೊಂಡೇ ಕಾಫಿ ಕುಡಿಬೇಕು ಅಂತ. ಆದ್ರೆ ಭಗವಂತನಿಗೆ ಇಲ್ಲಿ ಹಾಲನ್ನು ಕುಡಿಬೇಕು ಅಂತ ಹೇಳಿ ತಕ್ಷಣ ಓಡೋಗ್ತಾನೆ. ತಕ್ಷಣ ಓಡೋಗಿದ ತಕ್ಷಣ ಅಲ್ಲಿ ಕಡುಗೋಲನ್ನ ಹಿಡ್ಕೊಂಡ್ಬಿಟ್ಟು ಕೃಷ್ಣನಿಗೆ ಅನ್ಸುತ್ತೆ ನನಗೀಗ ಹಾಲು ಬೇಕು ಅಂತ. ಕೃಷ್ಣನ ಮನೆ ತುಂಬಾ ಖುಷಿ ಆಗ್ಬಿಡುತ್ತೆ. ಈಗ ನನ್ನ ಮಗನಿಗೆ ಈ ರೀತಿ ಕಡುಗೋಲು ಹಿಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ತಾನೇ ಬೆಳೀತಾ ಇದ್ದಾನೆ. ಈಗ ಅವನು ಗೊತ್ತು, ಈಗ ನನಗೆ ಹಾಲು ಕುಡಿಸ್ಬೇಕು ಅಂದ್ರೆ ಅವಳು ಏನ್ ಮಾಡ್ಬೇಕು? ಕಡ್ಗೋಲನ್ನು ನಿಲ್ಲಿಸ್ಬೇಕು. ಅದಕ್ಕೋಸ್ಕರ ಅವನು ಮೊದಲು ಯಶೋದಮಯ್ಯ ಹಿಡ್ಕೊಂಡಿಲ್ಲ, ಏನ್ ಹಿಡ್ಕೊಂಡಿದ್ದು? ಕಡ್ಗೋಲ ಹಿಡ್ಕೊಂಡ್ಬಿಟ್ಟ. ಯಾಕಂದ್ರೆ ಈಗ ನೀನು ಮೊಸರು ಕಡಿಯೋದನ್ನ ನಿಲ್ಲಿಸು ಅಂತ. ಇದನ್ನ ನೋಡಿದ ತಕ್ಷಣ ಯಶೋದಮಯ್ಯ ತುಂಬಾ ಖುಷಿ ಆಗ್ಬಿಡುತ್ತೆ. ಆಮೇಲೆ ತಕ್ಷಣ ಅವಳು ಹಾಲು ಉಣಿಸೋದ್ರಲ್ಲಿ ಅವಳು ಕೃಷ್ಣನಿಗೆ
ಈ ರೀತಿ ಜನನೀಂ ಹರಿ ದಧಿ ಮಂಥಾನ ಯಶೇದ ಪ್ರೀತಿ, ಪ್ರೇಮದಿಂದ ಉಕ್ಕಿರುವಂತಹ ಹಾಲು ಕೃಷ್ಣನಿಗೆ ಕೊಡಿಸ್ತಾ ಇತ್ತು. ಸೊ ಈ ರೀತಿ ಇದಾದ್ಮೇಲೆ ಇಲ್ಲಿ ನೋಡಿ ಪ್ರಭುಪಾದರು ತುಂಬಾ ಈಗ ಈ ರೀತಿ ಹಾಲನ್ನು ಅವಳು ಕುಡಿಸುವಾಗ ಏನಾಗೋಯ್ತು, ಒಂದು ವಿಶೇಷವಾದಂತಹ ಘಟನೆ ಆಯ್ತು. ನೋಡಿ, ಭಗವಂತನ ಲೀಲೆಗಳು ಯಾವಾಗಲೂ ಸ್ಟ್ರೇಟ್ ಫಾರ್ವರ್ಡ್ ಇರೋದಿಲ್ಲ. ಅಲ್ಲಿ ಏನಾದ್ರು ಒಂದು ಟ್ವಿಸ್ಟ್ ಬಂದೇ ಬರುತ್ತೆ, ಹೌದಲ್ಲ? ಎಲ್ಲ ಸರಿ ನಡೀತಾ ಇರುತ್ತೆ, ಅಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಬಂದ್ಬಿಡುತ್ತೆ. ಈಗ ಎಲ್ಲ ಸರಿ ನಡೀತಾ ಇತ್ತು, ಅವಳು ಹಾಲು ಕೊಡಿಸ್ತಾ ಇದ್ದು, ಆದ್ರೆ ಏನಾಯ್ತು, ಒಲೆನಲ್ಲಿ ಮತ್ತೊಂದು ಹಾಲನ್ನ ಇಟ್ಟಿದ್ರು. ಆ ಹಾಲು ಏನಾಯ್ತು, ಉಕ್ಕಿ ಹರಿತಾ ಇದೆ. ಆ ಉಕ್ಕಿ ಹರಿತಾ ಇರೋದನ್ನ ನೋಡ್ಬಿಟ್ಟು ಇವಳಿಗೆ ತಕ್ಷಣ ನಾಕೊಂತ, ಅದೇ ಒಲೆನಲ್ಲಿ ಹಾಲು ಇಟ್ಟಿದ್ದೆ, ಉಕ್ತಾ ಇದೆ, ಅದಕ್ಕೋಸ್ಕರ ತಕ್ಷಣ ಹೋಗಿ ತೆಗಿಬೇಕು. ಈಗ ಅನ್ನಿಸ್ತಾ ಇತ್ತು, ಆದ್ರೆ ಕೃಷ್ಣನಿಗೆ ಸೇವೆ ಮಾಡ್ತಾ ಇದ್ದಾಳೆ. ಕೃಷ್ಣನಿಗೆ ಸೇವೆ ಮಾಡ್ತಾ ಇರುವಾಗ ಹಾಲು ಯಾವ್ದು ಮುಖ್ಯ? ಉಕ್ತ ಹಾಲನ್ನ ತೆಗಿಯೋದು ಮುಖ್ಯನಾ, ಇಲ್ಲ ಕೃಷ್ಣನಿಗೆ ಸೇವೆ ಮಾಡೋದು ಮುಖ್ಯನಾ? ಕೃಷ್ಣನಿಗೆ ಸೇವೆ ಮಾಡೋದು, ಹೌದಲ್ಲ? ಆದ್ರೆ ಯಶೋದಮಯ್ಯ ಅವಳು ಮಹಾನ್ ಭಕ್ತೆ, ಹೌದಲ್ಲ? ಆದ್ರೂ ಅವಳಿಗೆ ಅನ್ನಿಸ್ತು ಒಲೆಯಲ್ಲಿರುವಂತ ಹಾಲನ್ನ ತೆಗೆದಿಡ್ಬೇಕು ಅಂತ ಹೇಳಿ ಕೃಷ್ಣನ ಸೈಡ್ ಬಿಟ್ಟು ಓಡೋಗ್ಬಿಟ್ಲು. ಇದನ್ನ ನೋಡಿದ ತಕ್ಷಣ ಕೃಷ್ಣ ತುಂಬಾ ಕೋಪ ಬಂದ್ಬಿಡ್ತು. ಕೃಷ್ಣನಿಗೆ ಅನ್ನಿಸ್ತು, ಅರೆ ಈ ಸಂಪೂರ್ಣ ಜಗತ್ತೇ ನನಗೆ ನನ್ನ ಆರಾಧನೆಗೋಸ್ಕರ ಅವರು ಕೆಲವು ಬಾರಿ ಒಂದೊಂದು ವಾರ ಬೇರೆ ಎಲ್ಲಾರನ್ನು ಬಿಟ್ಟು ತಿರುಪತಿ ದರ್ಶನ ಮಾಡೋದಕ್ಕೆ ಬರ್ತಾರೆ, ಊಟ ಮಾಡೋದಿಲ್ಲ, ಬಿಸಿಲಲ್ಲಿ ನಿಂತಿರ್ತಾರೆ. ಆದ್ರೆ ನನ್ ಸೇವೆ ಮಾಡೋದ್ ಬಿಟ್ಟು ಏನ್ ಮಾಡ್ತಿದ್ದಾಳೆ, ಬೇರೆ ಎಲ್ಲ ಓಡೋಗ್ತಾ ಇದ್ದಾಳೆ ಅಂತ ಹೇಳಿ ಕೃಷ್ಣನ್ ಕೋಪ ಬಂದ್ಬಿಡ್ತ. ಕೃಷ್ಣನ ಕೋಪ ಬರುತ್ತಾ? ಅದಕ್ಕೆ ಭಗವಂತನ ಕೋಪ ಬರ್ಬೇಕು. ನಮಗ್ ಕೋಪ ಬರುತ್ತೆ ಅಂದ್ರೆ ಓಕೆ, ಆದ್ರೆ ಭಗವಂತನಿಗೆ ಕೋಪ ಬರ್ತದೆ. ಕೃಷ್ಣ ಈಗ ಯಾಕೆ ಕೃಷ್ಣನಿಗೆ ಕೋಪ ಬಂತು ಅಂತ ಹೇಳಿ ಇನ್ನ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀನಿ. ಯಾಕೆ ಮೊದಲು ಯಶೋದಮಯ್ಯ ಓಡೋದು ಅದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಯಶೋದಮಯ್ಯ ಓಡೋಗಿದ್ದು ತಿಳ್ಕೊಳ್ಬೇಕು. ಆದ್ರಿಂದ ಯಾಕಂದ್ರೆ ಅವಳು ಭಗವಂತನ ನಿತ್ಯ, ಅವರೆಲ್ಲರೂ ನಿತ್ಯ ಪಾರ್ಷದರು, ಅವರಿಂದ ಆ ರೀತಿ ತಪ್ಪಾಗುವಂಥದ್ದು ಅಸಾಧ್ಯ. ಯಾಕೆ? ಆದ್ರೆ ಅವಳ ಚಿಂತನೆ ಏನಿತ್ತು ಅದನ್ನ ತಿಳ್ಕೊಳ್ಳೋದು ಮುಖ್ಯ. ಶಿಲ ಪ್ರಭುಪಾದರು ಬರೀತಾರೆ, ತಾತ್ಪರ್ಯದಲ್ಲಿ ಬರೀತಾರೆ, ಇಲ್ಲ ಆಚಾರ್ಯರು ಹೇಳ್ತಾರೆ, ಯಶೋದಮಯ್ಯ ಮನಸ್ಸಿನಲ್ಲಿ ಒಂದು ನಡೀತಾ ಇತ್ತು. ಆ ಹಾಲು ಇಟ್ಟಿರೋದು ಯಾರಿಗೋಸ್ಕರ? ಆ ಹಾಲಿನಿಂದ ಮೊಸರು ಮಾಡ್ಬೇಕು, ಆಮೇಲೆ ಬೆಣ್ಣೆ ತಿಂದು ಯಾರು ತಿನ್ನಿಸ್ಬೇಕು? ಅವನಿಗೆ ತಿನ್ನಿಸ್ಬೇಕು. ಈಗ ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತಾನೆ ಅವನು? ಮತ್ತೆ ಎಲ್ಲಿಗೂ ಓಡ್ತಾನೆ. ಅದಕ್ಕೋಸ್ಕರ ಬೆಣ್ಣೆ, ಅದು ಅಲ್ಲದೆ ಆ ಹಾಲು ತುಂಬಾ ಸಾಧಾರಣವಾಗಿರೋ ಹಾಲಲ್ಲ, ಪದ್ಮಗಂಧ ಅಂತ. ಪದ್ಮಗಂಧ ಅಂತ ಹೇಳಿದ್ರೆ ಏನು? ಆ ಪದ್ಮ ಅಂತ ಹೇಳಿದ್ರೆ ಕಮಲ. ಆ ಹಾಲಿನ ಸುವಾಸನೆ ಹೇಗಿತ್ತು ಅಂತ ಹೇಳಿದ್ರೆ ಕಮಲದ ಹೂವುದಂತ. ಎಲ್ಲಾದ್ರೂ ಹಾಲು ಈ ರೀತಿ ಸ್ಮೆಲ್ ಬರುತ್ತಾ? ಅದಕ್ಕೋಸ್ಕರ ಸೆಂಟ್ ಹಾಕ್ತಾರೆ, ಹೌದಲ್ಲ? ನಾವೀಗ ಕೇಸರಿ ಬಾತ್ ಮಾಡ್ಬೇಕು, ಕೇಸರಿ ಬಾತ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ? ಎಸೆನ್ಸ್ ಹಾಕ್ತೀವಿ, ಆ ಫ್ಲೇವರ್ ಬಂದ್ಬಿಡುತ್ತೆ, ಆ ಸ್ಮೆಲ್ ಬರುತ್ತೆ. ಆದ್ರೆ ಯಶೋದಮಯ್ಯ ಅಂದ್ರೆ ಈ ರೀತಿ ಫ್ಲೇವರ್ ಹಾಕ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವಳಲ್ಲಿ ಇದ್ದಂತ ಎಷ್ಟೊಂದು ಹಸುಗಳಿತ್ತಲ್ಲ, ಅವುಗಳೆಲ್ಲನೂ ಕೆಲವು ಒಂದು ಹಸು ಇತ್ತು ಪದ್ಮಗಂಧ ಅಂತ. ಈ ಹಸುಗೆ ಹುಲ್ಲು ಎಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ಹಸುಗಳು ಕೊಡ್ತಾ ಇದ್ದಂತಹ ಹಾಲನ್ನ ಭೂಮಿಗೆ ಹಾಕಿ ಅದರಲ್ಲಿ ಅವಳು ಹುಲ್ಲನ್ನ ಬೆಳೆಸಿ ಆ ಹುಲ್ಲನ್ನ ಈ ಹಸುಗೆ ತಿನ್ನಿಸ್ತಾ ಇದ್ಲು. ಅಂದ್ರೆ ಎಷ್ಟು ಆ ಹಸು ಆ ಹಾಲನ್ನ ಆ ಹುಲ್ಲನ್ನ ತಿಂದು ಕೊಡ್ತಾ ಇದ್ದಂತ ಹಾಲು ಇತ್ತಲ್ಲ, ಅದು ಕೃಷ್ಣನಿಗೋಸ್ಕರ ಇಟ್ಟಿದ್ದು. ಅದಕ್ಕೋಸ್ಕರ ಆ ಹಾಲನ್ನ ಅವಳು ಬಿಸಿ ಮಾಡೋದಕ್ಕೆ ಇಟ್ಟಿದ್ಲು. ಈಗ ಆ ಹಾಲು ಏನಾಗಬೇಕು? ಕೃಷ್ಣನಿಗೆ ಸೇವಾ ಕೊಡ್ಬೇಕು. ಈಗ ಅದಕ್ಕೋಸ್ಕರ ಯಶೋದಮಯ್ಯ ಅನ್ನಿಸ್ತು, ಈಗ ನಾನು ಕೃಷ್ಣನಿಗೆ ಈ ಸೇವಾ ಮಾಡಿಸ್ಬೇಕು, ಹಾಲು ಅನ್ನಿಸ್ಬೇಕಾ ಇಲ್ಲ ಹೋಗಿ ಹಾಲನ್ನ ಒಲೆಯಿಂದ ತೆಗಿಬೇಕಾ? ಯಾಕಂದ್ರೆ ಬೇರೆ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಅವಳೇನನ್ಸ್ತು, ಕೃಷ್ಣನ 1 ನಿಮಿಷ ಇಡ್ತೀನಿ, ಮತ್ತೆ ಬಂದ್ಬಿಡ್ತೀನಿ ವಾಪಸ್.
ಆದ್ರೆ 1 ನಿಮಿಷ ಕೆಳಗಡೆ ಇರ್ತಾರೆ, ಆಮೇಲೆ ಹೋಗಿ ಹಾಲನ್ನ ತೆಗೆಯೋದಕ್ಕೆ ಹೋಗ್ತಾರೆ. ಇಷ್ಟಲ್ಲೇ ಕೃಷ್ಣನ ಕೋಪ ಬಂದ್ಬಿಡುತ್ತೆ. ಪ್ರಭುಪಾದರ ತಾತ್ಪರ್ಯದಲ್ಲಿ ತುಂಬಾ ಅದ್ಭುತವಾಗಿ ಒಂದು ಫಿಲಾಸಫಿಕಲ್ ಪ್ರಿನ್ಸಿಪಲ್ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ನೋಡಿ ಕೇಳಿಸ್ಕೊಳ್ಳಿ, ಒಂದೇ ಉದ್ದೇಶಕ್ಕಾಗಿ ಒಂದಕ್ಕಿಂತ ಹೆಚ್ಚು ಮುಖ್ಯ ಕೆಲಸಗಳಲ್ಲಿ ತೊಡಗಬೇಕಾಗಿ ಬರುವುದುಂಟು. ಪ್ರೀತಿ ವಾತ್ಸಲ್ಯಗಳ ನೆಲೆಯಲ್ಲಿ ಒಂದು ಕೆಲಸವನ್ನು ಮೊದಲು, ಇನ್ನಿತರ ಕೆಲಸಗಳನ್ನು ಅನಂತರ ಮಾಡಬೇಕಾದದ್ದು ಭಕ್ತನ ಕರ್ತವ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವು ಬಾರಿ ನಮಗೆ ಒಂದೇ ಸಲ 2-3 ಸೇವೆಗಳು ಬರುತ್ತೆ. ಬಂದಿದೆ ಯಾವಾಗಲೂ? ಯಾರು ಕೆಲವರೆಲ್ಲರೂ ಕೆಲವು ವರ್ಷಗಳಿಂದ ಸೇವೆ ಮಾಡ್ತಾ ಇರ್ತೀವಿ, ಅವ್ರ ಅನುಭವ ಇರುತ್ತೆ. ಕೆಲವು ಬಾರಿ ಹೇಳ್ತಾರೆ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಇರ್ಬೇಕು ನಾವು, ಕೆಲವು ಬಾರಿ ನಾವು ಕೆಲವು ಸೇವೆಗಳು ಇರುತ್ತೆ, ಸೇವಾನು ಮಾಡಬೇಕು. ಕೆಲವು ಸಲ ಲೆಕ್ಚರ್ ಟೈಮಲ್ಲೇ ಕುಕಿಂಗ್ ನಡೆಯುತ್ತೆ, ಇಲ್ಲ ಲೆಕ್ಚರ್ ಟೈಮಲ್ಲೇ ಬೇರೆ ಏನಾದ್ರೂ ಸೇವಾ, ಬೇರೆ ಏನೋ ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗ್ತಾನೆ. ಈ ರೀತಿ ಕೆಲವು ಸಲ ಈ ರೀತಿ ಎಲ್ಲ ಭಗವಂತನ ಸೇವೆ ಮಾಡೋದ್ರಲ್ಲಿ ಎಷ್ಟು 2-3 ಸೇವೆಗಳು ಬಂದ್ಬಿಡುತ್ತೆ. ಆಗ ನಾವು ಯಾವ ಸೇವೆ ಮಾಡ್ಬೇಕು? ಸ್ವಲ್ಪ ಮುಂದೆ ಬರ್ಬೋದು, ಭಕ್ತರು ಬರ್ತಾ ಇದಾರೆ ಸ್ವಲ್ಪ. ಹಾ, ಈಗ ಯಾವ ಸೇವೆ ಮಾಡ್ಬೇಕು ಹೆಂಗ್ ಗೊತ್ತಾಗುತ್ತೆ? ಏನ್ ಮಾಡ್ಬೇಕು? ಪ್ರಶ್ನೆ ಅರ್ಥ ಆಯ್ತು ಇಲ್ಲ ಅನ್ಸುತ್ತೆ. ಪ್ರಶ್ನೆ ಅರ್ಥ ಆಗಿಲ್ಲ, ಆಯ್ತು. ಪ್ರತಿ ಪ್ರಶ್ನೆ ಮತ್ತೊಂದ್ಸಲ ಹೇಳಿ. ಈಗ ಒಂದೇ ಸಮನೆ 2 ಸೇವೆಗಳು ಬಂದ್ಬಿಟ್ರೆ, ಉದಾಹರಣೆ ನೋಡಿ, ಸಾಮಾನ್ಯವಾಗಿ ನಾವು ಈ ಪ್ರೋಗ್ರಾಮ್ ನಡೆಯುವಾಗ ಏನಾಗುತ್ತೆ, ಕುಕಿಂಗ್ ಸೇವಾ ಮಾಡುತ್ತೆ. ಕೆಲವು ಬಾರಿ ಏನ್ ಮಾಡ್ಬೇಕು? ಈಗ ಕುಕಿಂಗ್ ಸೇವಾ ಮಾಡ್ಬೇಕಾ ಇಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು? ಏನ್ ಮಾಡ್ಬೇಕು? ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು. ಕೇಳಿಸ್ಕೊಂಡು, ಆದ್ರೆ ಅಲ್ಲಿ ಕೇಳಿಸೋದಿಲ್ಲ ಸರಿಯಾಗಿ. ಯಾಕಂದ್ರೆ ಅಲ್ಲಿ ಒಗ್ಗರಣೆದು ಎಷ್ಟು ಸೌಂಡ್ ಬರ್ತಾ ಇರುತ್ತೆ, ಅಲ್ಲಿ ಕೇಳಿಸೋದೇ ಇಲ್ಲ. ಏನ್ ಮಾಡ್ಬೇಕು? ನಾಮಸ್ಮರಣೆ ಮಾಡ್ಬೇಕು. ಆದ್ರೆ ಅಲ್ಲ, ಈಗ 2 ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕುಕಿಂಗ್ ಸೇವೆ ಮಾಡ್ಬೇಕಾ ಇಲ್ಲ ಇಲ್ಲಿ ಪ್ರವಚನ ಅಟೆಂಡ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕುಕಿಂಗ್ ಸೇವೆ ಆದ್ಮೇಲೆ ಪ್ರವಚನ ಮಾಡ್ಬೇಕು. ಅಲ್ಲೊಂದು ಸ್ಪೀಕರ್ ಇದೆ. ಈಗ ನಿಮ್ಗೆ 2 ಆಪ್ಷನ್ ಇದೆ ನೋಡಿ. ನಿಮ್ಗೆ ಈ ರೀತಿ ಎಕ್ಸ್ಟ್ರಾ ಆಪ್ಷನ್ಸ್ ಇಲ್ಲ. ಒಂದು ಕುಕಿಂಗ್ ಸೇವಾ ಮಾಡಬೇಕು, ಇಲ್ಲ ಪ್ರವಚನ ಮಾಡ್ಬೇಕು. 2ರಲ್ಲಿ ಯಾವ್ದು ಮಾಡ್ತೀವಿ? ಎಷ್ಟು ಜನ ಕುಕಿಂಗ್ ಸೇವಾ ಮಾಡೋದಕ್ಕೆ ಹೋಗ್ತಾರೆ? 1, 2. ಓಕೆ. ಎಷ್ಟು ಜನ ಪ್ರವಚನ ಮಾಡಬೇಕು? ಪ್ರವಚನದಲ್ಲಿ ಕೂತ್ಕೊಳ್ತಾರೆ. ಓಕೆ. ಎಷ್ಟು ಜನ 2ಕ್ಕೂ ಕೈ ಇತ್ತಿದ್ರಿ? ಆಯ್ತು. ಈಗ ಒಟ್ಟಲ್ಲಿ ನಮಗ್ ಗೊತ್ತಿರ್ಬೇಕು ನೋಡಿ, ಕೃಷ್ಣ ಕಥಾ, ಕೃಷ್ಣ ಕೀರ್ತನ ಅದು ಅತ್ಯವಶ್ಯಕ, ಹೌದಲ್ಲ? ನಮ್ಮ ಭಕ್ತಿಯಲ್ಲಿ ರುಚಿ ನಮಗೆ ಸಿಗೋದಕ್ಕೆ, ಆಸ್ವಾದನೆ ಮಾಡೋದಕ್ಕೆ. ಇಲ್ಲ ಅಂತ ಕೆಲವು ಬಾರಿ ಏನಾಗ್ಬಿಡುತ್ತೆ, ನಾವು ಕುಕಿಂಗ್ ಮಾಡ್ತಾ ಇರ್ತೀವಿ, ಆಮೇಲೆ ಭಗವಂತನ ಕೀರ್ತನೆ ಜಾಸ್ತಿ ಕೇಳೋದಿಲ್ಲ, ಭಗವಂತನ ಲೀಲೆಯನ್ನ ಶ್ರವಣ ಮಾಡೋದಿಲ್ಲ. ಆಗ ನಮ್ಗೆ ಏನಾಗುತ್ತೆ, ಭಕ್ತಿಯಲ್ಲಿ ರುಚಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಶ್ರವಣ ಮಾಡೋದು ತುಂಬಾ ಮುಖ್ಯ. ಈಗ ಕೆಲವು ಬಾರಿ ಸೇವಾನು ಬರುತ್ತೆ. ಈ ಸೇವಾ ಯಾರ ಪ್ರಸನ್ನತೆಗೋಸ್ಕರ ಮಾಡ್ತಾ ಇದೀವಿ? ಭಗವಂತನ ಪ್ರಸನ್ನತೆಗೋಸ್ಕರನೇ ಮಾಡ್ತಾ ಇದೀವಿ. ಆದ್ರಿಂದ ನಮ್ಮ ಭಕ್ತಿಯಲ್ಲಿ ಪುಷ್ಟಿ ಬರುತ್ತೆ ನಮಗೆ. ಆಮೇಲೆ ಶ್ರವಣ ಮಾಡಿರುವಂತ ಸಾಕ್ಷಾತ್ಕಾರ ಆಗುತ್ತೆ. ಈಗ 2 ಆಗ್ಬೇಕು. 2 ಭಕ್ತರ ಜೀವನದಲ್ಲಿ ಅತ್ಯವಶ್ಯಕವಾಗಿದೆ. ಈಗ ಏನ್ ಮಾಡೋದು? 2 ಒಟ್ಟಿಗೆ ಬರ್ತಾ ಇದ್ರೆ ಆಯ್ತು ಸರ್. ಅದಕ್ಕೋಸ್ಕರ ಹೇಳ್ತಾನೆ, ಕೆಲವು ಬಾರಿ ಯಾವ್ದನ್ನ ಮಾಡ್ಬೇಕು, ಯಾವ್ದು ಮುಖ್ಯ, ಪ್ರಭುಪಾದರು ಅದಕ್ಕೋಸ್ಕರ ಹೇಳ್ತಾರೆ. ಈಗ ಕೃಷ್ಣ ಸ್ವಯಂ ಅವಳ ಮಡಿಲಲ್ಲಿ ಇದ್ದಾರೆ, ಹಾಲು ಉಣಿಸ್ತಿದ್ದಾರೆ. ಅವಳೇನ್ ಮಾಡಿದ್ಲು? ಕೃಷ್ಣನ ಬದಿಗೊಟ್ಟು ಮತ್ತೆಲ್ಲೋ ಕಡೆ ಹೋದ್ಲು, ಕೃಷ್ಣನ ಸೇವಾ, ಮತ್ತೊಂದು ಸೇವಾ ಮಾಡೋದಕ್ಕೋಸ್ಕರ. ಅಂದ್ರೆ ಕೆಲವು ಬಾರಿ ನಾವು ಭಗವಂತನ ನೇರ ಸನ್ನಿಧಿಯಲ್ಲಿ ಸೇವಾ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವು ಬಾರಿ ಒಂದು ರೀತಿಯ ಅಪೇಕ್ಷೆ ಬರ್ಬೋದು ನಮ್ಮಿಂದ, ಮತ್ತೊಂದು ಸೇವೆ ಮಾಡೋದಕ್ಕೆ. ಅಲ್ಲಿ ಕೃಷ್ಣ ನೇರವಾಗಿಲ್ಲ, ಆದ್ರೆ ಆ ಸೇವಾ ಕೃಷ್ಣನಿಗೋಸ್ಕರ ಇದೆ, ಅದು ಭಗವಂತನಿಗೋಸ್ಕರನೇ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಸಮಯದಲ್ಲಿ ಅದನ್ನು ಯಶೋದಮಯ ಮಾಡ್ತಾ ಇದ್ವಿ. ಅಂದ್ರೆ ಈಗ ಕೆಲವು ಬಾರಿ ಯಾವ್ದು ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ?
ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ಹೆಂಗ್ ಗೊತ್ತಾಗುತ್ತೆ? ಈಗ ಕೆಲವು ಬಾರಿ ನಮ್ಗೆ ಅನ್ನಿಸ್ಬಿಡುತ್ತೆ, ನನ್ಗೆ ಅನ್ನಿಸ್ತದೆ ಇದು ಮುಖ್ಯ ಅಂತ, ಇಲ್ಲ ನನ್ಗೆ ಅದು ಮುಖ್ಯ ಅಂತ. ಹೆಂಗ್ ಗೊತ್ತಾಗುತ್ತೆ ಯಾವ್ದು ಮುಖ್ಯ ಅಂತ? ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಮ್ಗೆ ಯಾವಾಗ ಆ ರೀತಿ ಪ್ರಶ್ನೆ ಇದ್ದಾಗ ಭಗವಂತ, ನಾವ್ ಯಾವ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಭಕ್ತಿಯಲ್ಲಿ ಬೆಳಿಬೇಕು ಅನ್ನೋಂಥದ್ದಿದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಬುದ್ಧಿ ಕೊಡ್ತಾರೆ ಅಂತ ಹೇಳ್ತಾರೆ. ನಾಳೆ ಹೇಳ್ತಾರೆ, ತೇಷಾಂ ಸತತಿ ಯುಕ್ತಾನಾಂ ಭಜತಾಂ ಪ್ರೀತಿ ದದಾಮಿ ಬುದ್ಧಿ ಯೋಗ ಅಂತ ಏನೇ ಮಾಪಯ ಅಂತ ಭಗವಂತ ಹೇಳ್ತಾರೆ. ಭಗವಂತ ನಾನು ಬುದ್ಧಿ ಕೊಡ್ತೀನಿ, ಏನ್ ಮಾಡ್ಬೇಕು ಅಂತ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ. ಈಗ ಬುದ್ಧಿಯನ್ನು ಉಪಯೋಗಿಸಿ ಹೇಗ್ ಮಾಡೋದು? ಬುದ್ಧಿಯನ್ನು ಉಪಯೋಗಿಸಿ ಅಂತ ಹೇಳಿ ಏನೆಲ್ಲ ಮಾಡ್ಬೋದು? ಫಸ್ಟ್ ಕರ್ಮ, ಆಮೇಲೆ ಮತ್ತೆ ಬೇರೆಯವ್ರು ಹೇಳಿ ಮತ್ತೇನ್ ಮಾಡೋದು? ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಈಗ ಎರಡು ಸೇವೆಗಳು ಒಟ್ಟಿಗೆ ಬರ್ತಾ ಇದ್ರೆ ಏನ್ ಮಾಡ್ಬೇಕು? ಯಾವ ಅವಶ್ಯಕತೆ ಹೆಚ್ಚಿದೆ ಅದ್ರ ಮೇಲೆ ಪ್ರಿಯಾರಿಟಿ ಹೋಗುತ್ತೆ. ಆಯ್ತು, ಮತ್ತೇನೇನ್ ಮಾಡ್ಬೋದು? ಎಫೆಕ್ಟ್ ಎಷ್ಟಾಗ್ತಾ ಇದೆ. ನಾವು ಈ ಸೇವೆ ಮಾಡ್ಲಿಲ್ಲ ಅಂದ್ರೆ ಏನ್ ಎಫೆಕ್ಟ್, ಈ ಸೇವೆ ಮಾಡ್ಲಿಲ್ಲ ಅಂದ್ರೆ ಯಾವ ಇಂಪ್ಯಾಕ್ಟ್ ಹೇಳ್ತಾರಲ್ಲ, ಇಂಪ್ಯಾಕ್ಟ್ ಏನಾಗುತ್ತೆ? ನಾನೇನಾದ್ರು ಈ ಸೇವೆ ಮಾಡಿಲ್ಲ ಅಂತಾರೆ ಅದ್ರದ್ದು ಪ್ರಭಾವ ಎಷ್ಟು ಆಗುತ್ತೆ, ಯಾರ ಮೇಲೆ ಪ್ರಭಾವ ಬೀಳುತ್ತೆ? ನಮಗೋಸ್ಕರ ಮಾಡ್ತಾ ಇದೀವ ಅಥವಾ ಬೇರೆ? ವೆರಿ ಗುಡ್, ನಮಗೋಸ್ಕರ ಮಾಡ್ತಾ ಇದೀವಿ, ಬೇರೆಯವ್ರಿಗೋಸ್ಕರ ಮಾಡ್ತಾ ಇದೀವ. ವೆರಿ ಗುಡ್. ಮತ್ತೆ ಎಷ್ಟು ಜನಕ್ಕೆ ಹೆಲ್ಪ್ ಆಗತೈತಿ? ಓಕೆ, ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ? ಈಗ ನೋಡಿ, ಕೆಲವು ಬಾರಿ ನಾವು ಮಾರ್ನಿಂಗ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಆ ಸಮಯದಲ್ಲಿ ಕೆಲವು ಬಾರಿ ನಾವು ಮಾರ್ನಿಂಗ್ ಟ್ರಾವೆಲ್ ಮಾಡಿ ಮತ್ತೊಂದು ಕಡೆ ಪ್ರೋಗ್ರಾಮ್ ಕೊಡ್ತೀವಿ. ಯಾಕೆ? ಅಲ್ಲಿ ಎಷ್ಟೊಂದು ಜನರಿಗೆ ಸಹಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೆಲವು ಸಾರಿ ನಮ್ಮ ತ್ಯಾಗ ಮಾಡಿ ಬೇರೆಯವ್ರಿಗೋಸ್ಕರ ಮಾಡ್ತೀವಿ. ಆದ್ರೆ ಎಷ್ಟು ತ್ಯಾಗ ಮಾಡಬೇಕು ಅನ್ನೋಂಥದ್ದು ಗೊತ್ತಿರ್ಬೇಕು. ಕೆಲವು ಬಾರಿ ತ್ಯಾಗ ಮಾಡಿ 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 ಏನಾಗ್ಬಿಟ್ಟಿರ್ತೀವಿ, ಆಮೇಲೆ ನಮ್ಗೆ ಭಕ್ತಿನಲ್ಲಿ ರುಚಿ ಇಲ್ಲ. ಹೇಗಾಗ್ಬಿಡುತ್ತೆ, ಪ್ರತಿದಿನ ಬರ್ತಾ ಇದೀವಿ, ಆದ್ರೆ ಬಂದಾಗೆಲ್ಲ ನಮ್ಗೆ ಕಿಚನ್ ಒಳಗಡೆ ಕರೀತಾರೆ, ಇವರು ಬರ್ತಾರೆ, ಆಮೇಲೆ ಕಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರು ಕುಕಿಂಗ್ ಮಾಡಿ ಅಂತ ಹೇಳ್ತಾರೆ, ಮತ್ತೇನು ಮಾಡದೆ ನಮಗೆ ಆಮೇಲೆ ಭಕ್ತಿ ಮಾಡೋ ರುಚಿನೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು? ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಬ್ಯಾಲೆನ್ಸ್ ಮಾಡೋದಂದ್ರೆ ಏನು? ಹೇಗೆ ಭಕ್ತಿನಲ್ಲಿ ಬ್ಯಾಲೆನ್ಸ್ ಮಾಡೋದು ಕಲಿಯೋದು ನೋಡಿ. ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತ ಹೇಳ್ತಾರೆ ಬುದ್ಧಿನ ಭಗವಂತನ ಕೇಳಬೇಕು. ಭಗವಂತ ಬುದ್ಧಿ ಕೊಡಿ ನನಗೆ, ಹೇಗೆ ನಿಮ್ಮ ಭಕ್ತಿನಲ್ಲಿ ನಾನು ಸೇವಾ ಮಾಡ್ತಾ ಮಾಡ್ತಾ ನನ್ನನ್ನ ಹೇಗೆ ನಾನು ಪುಷ್ಟನಾಗಿ ಇಟ್ಕೊಳ್ಬೇಕು, ಅದನ್ನು ನಾವು ಕೇಳಬೇಕು ಭಗವಂತನಿಗೆ. ಅದಷ್ಟೇ ಅಲ್ಲ, ಕೆಲವು ಬಾರಿ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕು. ಹೇಗೆ ನಾವು ನನ್ನ ಸೇವೆಯನ್ನು ಮಾಡ್ತಾ ಮಾಡ್ತಾ ನನ್ನ ಸಾಧನೆಯನ್ನು ಮಿಸ್ ಮಾಡ್ಕೊಳ್ಳದೆ ಇರಬೇಕು ಅಂತ. ಈಗ ಹೇಗೆ ಪ್ಲಾನ್ ಮಾಡ್ಬೋದು ಹೇಳಿ? ಕ್ಲಾಸ್ ಮಿಸ್ ಮಾಡ್ಕೊಳ್ಬಾರ್ದು, ಆರತಿನ ಮಿಸ್ ಮಾಡ್ಕೊಳ್ಬಾರ್ದು, ಆಮೇಲೆ ಸೇವಾನು ಆಗ್ಬೇಕು. ಹೇಗೆ ಮಾಡ್ಬೋದು? ವೆರಿ ಗುಡ್. ಮೀನಾಕ್ಷಿ ಮಾತಾಜಿ ಹೇಳ್ತಾರೆ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ, ಟೈಮ್ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾರೆ ಅಹಂ ಕಾಲೋಸ್ಮಿ. ಭಗವಂತ ಹೇಳ್ತಾರೆ ಇಫ್ ಯು ಮ್ಯಾನೇಜ್ ಟೈಮ್ ಐ ಆಮ್ ಅವೈಲಬಲ್. ಭಗವಂತನನ್ನ ಪಡಿಬೇಕು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೇಕು. ಯಾವಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಆಗ ಭಗವಂತ ಸಿಗ್ತಾರೆ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು? ಬೇಗ ಹೇಳಿ. ಆಗ ಬೇಗ ಸೇವಾ ಮುಗ್ದೋಗ್ಬಿಟ್ರೆ ಏನಾಗ್ಬಿಡುತ್ತೆ? ಟೈಮ್ ಸಿಗುತ್ತೆ, ಆಗ ಮಾರ್ನಿಂಗ್ ಪ್ರೋಗ್ರಾಮ್ ಸಿಗುತ್ತೆ. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೋದು. ಮತ್ತೇನ್ ಮಾಡ್ಬೋದು? ಮತ್ತೇನಾದ್ರು ಮಾಡ್ಬೋದು? ಆಯ್ತು, ಪ್ರಜ್ಞೆಯಲ್ಲಿ ಅದು ಈಗ ಹೇಗೆ ಇಂಟೆಲಿಜೆಂಟ್ಲಿ ಬ್ಯಾಲೆನ್ಸ್ ಹೇಗೆ ಮಾಡೋದು ಅಂತ ಎಲ್ಲ ಭಕ್ತರ ಜೊತೆ ಕೋಆರ್ಡಿನೇಷನ್ ಮಾಡಿ ಸರಿಯಾಗಿ ಹ್ಯಾಂಗ್ ಕೆಲಸ ಟೈಮ್ ನಲ್ಲಿ ಮಾಡುದು, ಆಮೇಲೆ ಇಲ್ಲಿ ಬಂದು ಕೊಡುವುದು, ಅದೊಂದು ಯೋಚನೆ ಮಾಡೋದು. ಹರೇ ದಿಸ್ ಇಸ್ ಸೆಕೆಂಡ್ ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್. ಪೀಪಲ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನೋಡಿ, ಇಷ್ಟು ಜನ ಆರಾಮಾಗಿ ಕುತ್ಕೊಂಡು ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಸೇವಾ ಮಾಡ್ತಾ ಇದಾರೆ ಹಿಂದೆ. ಅದಕ್ಕೋಸ್ಕರ ನಾವು ಇಲ್ಲಿ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅವರಲ್ಲಿ ಸೇವಾ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಈ ರೀತಿಯಾಗಿ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ನೋಡಿ, ನಾವು ಬಂದಿರ್ತೀವಿ, ಬಂದಿದ ತಕ್ಷಣ ಎಲ್ಲ ರೆಡಿ ಇದೆ, ಹೌದಲ್ಲ, ಅಲಂಕಾರ ರೆಡಿ ಇದೆ, ಆರತಿ ಮಾಡೋದಕ್ಕೆ ರೆಡಿ ಇದ್ದಾರೆ, ಆಮೇಲೆ ಎಷ್ಟೋ ಜನ ಪ್ರಸಾದ ರೆಡಿ, ಎಲ್ಲ ಪ್ರವಚನ ಆಗಿದ ತಕ್ಷಣ ಪ್ರಸಾದ ರೆಡಿ ಇದೆ. ಆದ್ರೆ ಯಾರೋ ಪರ್ಚೇಸಿಂಗ್ ಮಾಡಿದ್ದಾರೆ, ಯಾರೋ ಕುಕಿಂಗ್ ಮಾಡಿದ್ದಾರೆ, ಯಾರೋ ಸಬ್ಜಿ ಕಟಿಂಗ್ ಮಾಡಿದ್ದಾರೆ, ಎಷ್ಟೋ ಸೇವಾಗಳು ಆಗಿದೆ ಹಿಂದೆ, ಹೌದಲ್ಲ? ಹೇಗಾಗ್ತಾ ಇದೆ? ಆಟೋಮೆಟಿಕ್
ಎಲ್ಲ ರಿಮೋಟ್ ಒಂದ್ಸಲ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಎಲ್ಲ ಆಗೋಗ್ಬಿಡ್ತು, ಪ್ರಸಾದ ರೆಡಿ ಬಂದ್ಬಿಡ್ತು, ಆಗೋಗ್ಬಿಡುತ್ತೆ. ಎಷ್ಟೋ ಜನರ ಭಕ್ತರ ಪರಿಶ್ರಮ ಇದೆ. ಆ ಪರಿಶ್ರಮದಿಂದ ಏನಾಗ್ತದೆ, ಅವರು ಭಕ್ತಿ ಇದು ಈ ರೀತಿ ಅಲ್ಲ. ಈಗ ಕೆಲವ್ರಿಗೆ ಅನ್ನಿಸ್ಬೋದು, ನಾನು ಪ್ರವಚನ ಮಿಸ್ ಮಾಡ್ಕೊಂಡು ಏನಾದ್ರು ಯಾವಾಗಲ ಅವಶ್ಯಕತೆ ಬಂದಾಗ ಪ್ರವಚನ ಮಿಸ್ ಮಾಡ್ಕೊಂಡು ನಾವು ಕುಕಿಂಗ್ ಮಾಡ್ಬೋದು, ಆದ್ರೆ ಅದು ಹೆಚ್ಚು ರಿಪಿಟೇಟಿವ್ ಆಗಬಾರ್ದು. ಇದನ್ನ ಈಗ ಆ ರೀತಿ ಆಗ್ತಾ ಇರುವಾಗ ಆಗ ಅವ್ರ ಭಕ್ತಿನಲ್ಲಿ ಪ್ರಗತಿ ಆಗೋದಿಲ್ಲ, ಇನ್ನು ಹೆಚ್ಚಾಗುತ್ತೆ. ಯಾವಾಗ ಅವರು ಕೆಲವು ಬಾರಿ, ಯಾಕೆಂದ್ರೆ ಅವರು ಬೇರೆ ಎಲ್ಲ ಭಕ್ತರಿಗೆ ಅವರ ಭಕ್ತಿನಲ್ಲಿ ಪ್ರಗತಿ ಮಾಡೋದಕ್ಕೋಸ್ಕರ ಅವ್ರು ಯಾವಾಗ ಸೇವೆ ಮಾಡ್ತಾರೆ, ಯಾವಾಗ ಏನಾಗುತ್ತೆ, ಅವರ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಸೊ ಈ ರೀತಿ ಯಶೋದಮಯ್ಯ ಇದು ಅದಕ್ಕೋಸ್ಕರ ಯಶೋದಮಯ್ಯ ಅವಳ ಭಕ್ತಿಯ ಪರಾಕಾಷ್ಠತೆ ಇನ್ನೂ ಮೇಲೆ. ಯಾಕಂದ್ರೆ ಕೃಷ್ಣನ ಬದಿಗೊಟ್ಟು ಕೃಷ್ಣನಿಗೋಸ್ಕರ ಬೇರೆಲ್ಲೋ ಹೋದ್ಲು ಸೇವಾ ಮಾಡೋದಕ್ಕೋಸ್ಕರ. ಸೊ ಈ ರೀತಿ ಕೃಷ್ಣ ಯಶೋದಮಯ್ಯಿಂದ ನಾವು ಈ ರೀತಿ ಕಲಿಬೋದು. ಈಗ ಕೃಷ್ಣ ಕೋಪ ಬಂದ್ಬಿಡ್ತು. ಈಗ ಕೃಷ್ಣನಿಗೆ ಕೋಪ ಬಂದಿದ ತಕ್ಷಣ ಕೃಷ್ಣ ಏನ್ ಮಾಡ್ದ, ಕೃಷ್ಣನ ತುಟಿಗೆ ಬಣ್ಣ ಯಾವುದು, ರೆಡ್ಡಿಶ್ ಬಿಂಬಾ ಫ್ರೂಟ್ ಅಂತ ಹೇಳ್ತಾರೆ, ಆ ರೀತಿ ಕೃಷ್ಣನ ತುಟಿ ಇತ್ತು. ಆಮೇಲೆ ಕೃಷ್ಣ ಏನ್ ಮಾಡ್ದ, ಅವನ ಹಲ್ಲಿನಿಂದ ತುಟಿಯನ್ನ ಈ ರೀತಿ ಕಚ್ಚಿದ. ಕೃಷ್ಣ ಅದರಿಂದ ಯಾವಾಗ ಈ ರೀತಿ ಹಲ್ಲು ಕಚ್ತಾರೆ, ಸಿಟ್ಟು ಬಂದಾಗ, ಈಗ ಇವನಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಆಗ ಸಿಟ್ಟು ಬರ್ತಲ್ಲ, ಇದೇ ರೀತಿ ಕೃಷ್ಣನಿಗೂ ಸಿಟ್ಟು ಬಂತು. ಅದಕ್ಕೋಸ್ಕರ ಅವನ ಹಲ್ಲನ್ನ ಕಚ್ಚಿದ. ಇದರಿಂದ ಭಗವಂತನ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಬಣ್ಣಗಳು ಎಲ್ಲರೂ ಸ್ವಲ್ಪ ಮುಂದೆ ಬರ್ಬೋದು, ಜೀವನದಲ್ಲಿ ಯಾವಾಗಲೂ ಮುಂದೆ ಬರ್ತಾರೆ. ಈಗ ಕೆಂಪು ತುಟಿ ಯಾವುದನ್ನ ತೋರಿಸ್ಕೊಡುತ್ತೆ, 3 ಗುಣಗಳಲ್ಲಿ ಯಾವ ಗುಣ ತೋರಿಸ್ಕೊಡುತ್ತೆ? ಕೆಂಪು ಬಣ್ಣ ಯಾವ ತೋರಿಸ್ಕೊಡುತ್ತೆ? ರಜೋಗುಣ ತೋರಿಸ್ಕೊಡುತ್ತೆ. ಬಿಳಿಯ ಬಣ್ಣ ಯಾವ ತೋರಿಸ್ಕೊಡುತ್ತೆ? ಸತ್ವಗುಣ ತೋರಿಸ್ಕೊಡುತ್ತೆ. ಭಗವಂತ ಹೇಳ್ತಾ ಇದ್ದಾರೆ, ರಜೋಗುಣವನ್ನ ದಮನ ಮಾಡೋದಕ್ಕೆ ಸತ್ವಗುಣವನ್ನ ಉಪಯೋಗಿಸ್ಕೊಳ್ಬೇಕು ಅಂತ. ಭಗವಂತ ಅವನ್ನ ಹಲ್ಲನ್ನ ಕಡಿಯುವಾಗಲೂ ನೋಡಿ ಏನೆಲ್ಲ ಜ್ಞಾನ ಕೊಡ್ತಾರೆ. ಬರೀ ಒಂದೇ ಒಂದು ಲೀಲೆ ಮಾಡಿದ್ದೇನು, ಹಲ್ಲ ಕಡ್ದಿದ್ದು. ಆದ್ರೆ ಭಗವಂತ ನೋಡಿ ತೋರಿಸ್ಕೊಡ್ತಾರೆ, ನಾವು ರಜೋಗುಣ ಅಂತ ಹೇಳಿ ನಮ್ಮ ಕಾಮನೆಗಳಿಂದ ನಮ್ಮ ಅಧೋಗತಿ ಆಗುತ್ತೆ. ಆ ಕಾಮನೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡ್ಬೇಕು, ಸತ್ವಗುಣದಿಂದ ಅದನ್ನ ದಮನ ಮಾಡ್ಬೇಕು ಅಂತ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ. ಇದಿಷ್ಟೇ ಆಗಿತ್ತು, ದಾಮೋದರ ಲೀಲ ಇನ್ನೂ ಪ್ರಾರಂಭ ಆಗಿಲ್ಲ. ಇದಿಷ್ಟ ಆದ್ಮೇಲೆ ಕೃಷ್ಣ ಏನ್ ಮಾಡ್ದ, ಕೃಷ್ಣ ಕೋಪ ಬಂದಾಗ ಏನ್ ಮಾಡ್ತೀವಿ ಸಾಮಾನ್ಯವಾಗಿ, ಕೈಕಾಲಿಂದ ಏನಾದ್ರು ಓದಿತೀವಿ ನಾವೆಲ್ಲ. ಈಗ ಕೃಷ್ಣನಿಗೂ ಅನ್ನಿಸ್ತು ಏನಾದ್ರೂ ನಾನು ಮಾಡಿ ಹೋಗ್ಬೇಕು ಅಂತ. ಯಶೋದಮಯ್ಯ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಹೇಗ್ ಬುದ್ಧಿ ಕಲಿಸ್ತಾನೆ, ಒಂದು ಸಣ್ಣ ಒಂದು ಕಲ್ ತಗೊಳ್ತಾನೆ, ಅಲ್ಲಿ ಮೊಸರಿಂದು ಒಂದು ಮಡಿಕೆ ಇರುತ್ತೆ, ಅದನ್ನ ಹೊಡೆದ್ಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಸಾಮಾನ್ಯವಾಗಿ ಏನಾದ್ರೂ ಅನಾಹುತ ಏನಾದ್ರು ಮಾಡ್ಬಿಟ್ರೆ ನಾವೇನ್ ಮಾಡ್ತೀವಿ, ಅಲ್ಲಿರೋದಕ್ಕೆ ಇಷ್ಟ ಆಗೋದಿಲ್ಲ. ಬಂದು ಸಿಕ್ಕಾಕೊಂಡ್ಬಿಟ್ರೆ ಯಾಕೆ ಮಾಡಿದ್ನೋ ಸಿಕ್ಕಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ. ಆದ್ರೆ ಕೃಷ್ಣನಿಗೂ ಭಯ ಆಗ್ಬಿಟ್ಟು ಓಡೋಗ್ಬಿಟ್ಟ. ಅಲ್ಲಿಂದ ಓಡೋಗ್ತಾ ಇರುವಾಗ ಅವನು ಗೊತ್ತಾಗಿಲ್ಲ, ಅವನು ಒಂದು ಕ್ಲೂ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಟ್ಟ. ಸಾಮಾನ್ಯ ಕಳ್ಳರು ಇರ್ತಾರೆ, ಕಳ್ಳರು ಎಲ್ಲ ಏನಾದ್ರು ಮಾಡಿ ಅಕಸ್ಮಾತ್ ಆಗಿ ಯಾವ್ದೊಂದು ಕ್ಲೂ ಬಿಟ್ಬಿಟ್ಟು ಹೊಡೋಗ್ಬಿಡ್ತಾರೆ, ಅಲ್ಲಿಂದಾನೇ ಸಿಕ್ಕಾಕೊಂಡ್ಬಿಡ್ತಾರೆ ಅವ್ರು ಯಾರು ಅಂತ ಹೇಳಿ. ಇಲ್ಲಿ ಕೃಷ್ಣನ ಒಂದು ಕ್ಲೂ ಬಿಟ್ಬಿಟ್ಟ, ಏನು, ಕೃಷ್ಣನ ಪದ ಚಿಹ್ನೆಗಳು, ಬೆಣ್ಣೆಯಲ್ಲಿ ಅದ್ದಿರುವಂತಹ ಪಾದ ಚಿಹ್ನೆಗಳು. ಆ ಪಾದ ಚಿಹ್ನೆಗಳನ್ನ ಕೃಷ್ಣ ಅಲ್ಲೇ ಬಿಟ್ಬಿಟ್ಟು ಓಡೋಗಿದ್ದ. ಈಗ ಯಶೋದಮಯ್ಯ ಗೊತ್ತಾಗಿತ್ತು ಯಾರು ಇದು ಮಾಡಿದ್ದು ಅಂತ ಹೇಳಿ. ಅದೇ ರೀತಿ ಕೃಷ್ಣನ ನೋಡಿ ಒಂದು ಸಣ್ಣ ಲೀಲೆಯಿಂದ ಏನೆಲ್ಲ ತೋರಿಸ್ತಾರೆ. ಈಗ ಕೃಷ್ಣ ಯಶೋದಮಯ್ಯಗೆ ಕೋಪ ಬರ್ತಾನೆ, ಯಶೋದಮಯ್ಯ ಬರ್ತಿದ್ದಾಳೆ, ಆ ಸೇವಾ ಮುಗಿಸ್ಕೊಂಡು ಮತ್ತೊಂದು ಸೇವೆ ಮಾಡೋದು ಬಂದಿದ್ದಾಳೆ. ಆದ್ರೆ ಈಗ ಇಲ್ಲಿ ಕೃಷ್ಣ ಇನ್ನೂ ಅವಳ ಸೇವಾ ಇನ್ನೂ ಹೆಚ್ಚು ಮಾಡಿದ್ದಾಳೆ. ಇದನ್ನೆಲ್ಲ ಸಾರಿಸ್ಬೇಕು ಈಗ. ಸೊ ಕೃಷ್ಣನಿಗೆ ಯಶೋದಮಯ್ಯಗೆ ಈ ರೀತಿ ಕೋಪ ಬರ್ತಾ ಇದೆ. ಅದಷ್ಟೇ ಅಲ್ಲ, ಕೃಷ್ಣ ಏನ್ ಮಾಡ್ದ, ಇದನ್ನೆಲ್ಲ ಮಾಡ್ಬಿಟ್ಟು ನೋಡಿ ಕೃಷ್ಣ ಅಲ್ಲಿ ಒರಳನ್ನು ಬೋರಲು ಹಾಕಿ ಅದರ ಮೇಲೆ ಕೂತ್ಕೊಂಡಿದ್ದ.
ಕೃಷ್ಣ ಮಾಡುವಂತಹ ಫಜೀತಿ ನೋಡಿ. ಈಗ ಮೊಸರು ಬೆಣ್ಣೆಗಳನ್ನು ತನಗಿಷ್ಟ ಬಂದ ಹಾಗೆ ಕೋತಿಗಳಿಗೆ ಹಂಚುತ್ತಿದ್ದ. ಈಗ ಬೆಣ್ಣೆ ಇಷ್ಟು ಕಷ್ಟಪಟ್ಟು ಯಶೋದಮಯ್ಯ ಕಡಿಸಿಟ್ಟಿದ್ದಾಳೆ, ಏನ್ ಮಾಡ್ತಾ ಇದ್ದಾನೆ, ಅವನ್ ತಿಂದಿದ್ರೆ ಓಕೆ, ಆದ್ರೆ ಮಂಕಿಗಳಿಗೆ ಯಾಕೆ? ಹೌದಲ್ಲ? ಈಗ ಈ ಇವ್ರಿಗೆಲ್ಲ ಯಾಕೆ ತಿನ್ನಿಸ್ತಾ ಇದ್ದಾನೆ? ಈಗ ಕೃಷ್ಣನಿಗೆ ಯಶೋದಮಯ್ಯ ಕೋಪ ಬಂತು. ಅವುಗಳನ್ನು ಕದ್ದು ತಂದದ್ದರಿಂದ ತಾಯಿಯ ದಂಡನೆಗೆ ಈಡಾಗಬಹುದೆಂದು ಹೆದರಿ ಆತಂಕದಿಂದ ಅತ್ತಿತ್ತ ನೋಡುತ್ತಿದ್ದ. ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾನೆ. ಈಗ ಯಶೋದಮಯ್ಯ ಬಂದ್ಬಿಡ್ಬೋದು, ಬಂದು ಮತ್ತೆ ನನಗೆ ಹಿಡ್ಕೊಂಡ್ಬಿಡ್ಬೋದು ಅಂತ. ಯಶೋದೆಯ ಅವನನ್ನು ಕಂಡು ಕಳ್ಳ ಹೆಜ್ಜೆಗಳನ್ನಿಡುತ್ತಾ ಹಿಂಬದಿಯಿಂದ ಅವನನ್ನು ಸಮೀಪಿಸಿದಳು. ಯಾಕೆ ಕೃಷ್ಣ ಇಲ್ಲಿ ಕೋತಿಗಳಿಗೆ ತಿನ್ನಿಸ್ತಾ ಇದ್ದ? ಒಂದು ರಾಮ ಅವತಾರದಲ್ಲಿ ಹೆಜ್ಜೆ ಬರ್ಲಿ ಅಂತ ಓ, ಮುಂದಿನ ತ್ರೇತಾಯುಗಗಳಲ್ಲಿ ಸ್ವಲ್ಪ ಶಕ್ತಿ ಸಿಗ್ಲಿ ಅಂತ ಹೇಳಿ ಈಗ ತಿನ್ನಿಸ್ತಾ ಇಲ್ಲ. ದ್ವಾಪರ ಯುಗದಲ್ಲಿ ಆಯ್ತು. ಮತ್ತೆ ಒಳ್ಳೆ ಪ್ಲಾನ್ ಮತ್ತೆ ರಾಮಾಯಣದಲ್ಲಿ ಸರಿಯಾಗಿ ತಿನ್ಸಿರ್ಲಿಲ್ಲ. ಸೇವಾ ಜಾಸ್ತಿ ಮಾಡಿಸ್ಕೊಂಡಿದ್ರು, ಆದ್ರೆ ಪ್ರಸಾದ್ ಸರಿಯಾಗಿ ಕೊಟ್ಟಿರ್ಲಿಲ್ಲ. ಕೆಲವು ಬಾರಿ ಸೇವಾ ಜಾಸ್ತಿ ಆಗ್ಬಿಡುತ್ತೆ, ಪ್ರಸಾದ್ ಕಡಿಮೆ ಆಗ್ಬಿಡುತ್ತೆ. ಹೌದಲ್ಲ? ಯಾರು ಸಾಮಾನ್ಯ ಕುಕಿಂಗ್ ಮಾಡಿರ್ತಾರೆ, ಸೇವಾ ಸರ್ವಿಂಗ್ ಮಾಡಿರ್ತಾರೆ, ಕೆಲವು ಬಾರಿ ಅವ್ರಿಗೆ ಪ್ರಸಾದ ಇರೋದಿಲ್ಲ. ಅವನ್ನೆಲ್ಲ ಸೇವಾ ಎಲ್ಲರಿಗೂ ತಿನ್ಸಿದ್ದಾರೆ ಚೆನ್ನಾಗಿ, ಆದ್ರೆ ಇವ್ರು ಪ್ಲೇಟ್ ಮಾಡಿ ಕೂತ್ಕೊಳ್ಳೋವಾಗ ಅವ್ರಿಗೆ ಪ್ರಸಾದ ಇಲ್ಲ. ಸೊ ಈ ರೀತಿ ರಾಮನ ಸೇವಕರಲ್ಲಿ ಇದ್ದಂತಹ ಈ ಕೋತಿಗಳಿಗೆ ಸೇವಾನ ಜಾಸ್ತಿ ಮಾಡಿದ್ರು, ಆದ್ರೆ ರಾಮ ಜಾಸ್ತಿ ಕೊಡೋದಕ್ಕಾಗಲಿಲ್ಲ. ಯಾಕೆ? ಆಗ ಒಂದು ಏನು ಇರಲಿಲ್ಲ ಅವನ ಹತ್ರ, ಅವನೇ ವನವಾಸದಲ್ಲಿ ಏನು ಕೊಡೋದಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ರಾಮನಿಗೆ ಅನ್ನಿಸ್ತಾ ಇತ್ತು, ಆಗ ಇವ್ರಿಗೆ ತಕ್ಕ ಒಂದು ಪ್ರತಿಫಲ ಕೊಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಕೃಷ್ಣನಿಗೆ ಅನ್ನಿಸ್ತು, ನಾನು ಈಗ ಮುಂದಿನ ಯುಗದಲ್ಲಿ ಅವತಾರ ಬಂದಾಗ ಇವ್ರಿಗೆಲ್ಲರಿಗೂ ಚೆನ್ನಾಗಿ ನಾನು ತಿನ್ನಿಸ್ತೀನಿ ಅಂತ. ಆಕ್ಚುಲಿ ನೋಡೋಕೋದ್ರೆ ಕೋತಿಗಳಿಗೆ ಏನಿಷ್ಟ? ಬೆಳಿಗ್ಗೆಯಿಂದ ರಾತ್ರಿ ಏನ್ ಮಾಡ್ತಾರೆ? ಫ್ರೂಟ್ಸ್ ಬರೀ ತಿಂತಾ ಇರ್ತಾರೆ. ಅವ್ರತ್ತೇನಿಲ್ಲ, ಅವ್ರಿಗೆ ತುಂಬಾ ತುಂಬಾ ಇಷ್ಟ ಆಗಿರೋದೇನು? ತಿನ್ನೋದು. ಅದಕ್ಕೋಸ್ಕರ ಅವ್ರಿಗೆ ತಿನ್ಸೋದಕ್ಕೋಸ್ಕರ ನಾನು ಮುಂದಿನ ಯುಗದಲ್ಲಿ ಬರ್ತೀನಿ, ಅವ್ರಿಗೆ ಚೆನ್ನಾಗಿ ತಿನ್ನಿಸ್ತೀನಿ ಅಂತ ಹೇಳಿ. ಸೊ ಆ ರೀತಿ ಕೃಷ್ಣ ಇವ್ರಿಗೆ ಚೆನ್ನಾಗಿ ತಿನ್ನಿಸ್ತಾ ಇದ್ದ, ಬೆಣ್ಣೆ ತಿನ್ನಿಸ್ತಾ ಇದ್ದ. ಸ್ವಯಂ ಅವನು ತಿನ್ನುವಂತ ಬೆಣ್ಣೆನ ಇವ್ರಿಗೆ ತಿನ್ನಿಸ್ತಾ ಇದ್ದ. ಅಷ್ಟು ಭಗವಂತನ ಪ್ರೀತಿ. ಹಾ ನೋಡಿ, ಸ್ವಯಂ ಸಮಾನಾಗಿ ಭಗವಂತ ನೋಡ್ತಾ ಇದ್ದಾನೆ ಆ ಕೋತಿಗಳು. ಅಂದ್ರೆ ಭಗವಂತ ನೋಡಿ, ಭಗವಂತ ಕೆಲವ್ರು ಅನ್ಸುತ್ತೆ, ಭಗವಂತನಿಗೆ ಯಾಕೆ ನಾನು ದಾಸ ಆಗ್ಬೇಕು, ಯಾಕೆ ಸೇವೆ ಮಾಡ್ಬೇಕು ನಾನು, ಈ ರೀತಿ ಕೇಳ್ತಾ ಇರಲಿಲ್ಲ ಪ್ರಶ್ನೆ. ಈ ಜಗತ್ತಿನಲ್ಲಿ ಎಷ್ಟೇ ಆ ರೀತಿ ಪ್ರಶ್ನೆ ಕೇಳಿದ್ರು ಅಂಥವ್ರು ಇನ್ನೂ ಮಾಯಾದಾಸರಾಗೇ ಇರ್ತಾರೆ. ಆದ್ರೆ ಯಾರು ಭಗವಂತನ ಸೇವಕರಾಗ್ತಾರೆ ಅವ್ರು ಭಗವಂತನ ಸರಿಸಮಾನಾಗಿ ಆಗ್ಬಿಡ್ತಾರೆ. ಕೆಲವು ಬಾರಿ ಬರೀ ಸರಿಸಮಾನ ಆಗೋದಲ್ಲ, ಭಗವಂತನಿಗಿಂತ ಮಿಗಿಲಾಗೋಗ್ಬಿಡ್ತಾರೆ. ಈಗ ಈ ಸ್ವಲ್ಪ ಇದೇ ಅಧ್ಯಾಯದಲ್ಲಿ ನಾವು ನೋಡೋಣ, ಕೃಷ್ಣನಿಗೆ ಬೆದರಿಸುವಂತಹ ಸಾಮರ್ಥ್ಯ ಬಂದ್ಬಿಡುತ್ತೆ ಯಶೋದ ಮಾತಾಡಿ. ಆದ್ರೆ ಕೃಷ್ಣನಿಗಿಂತ ಮಿಗಿಲಾಗೋಗ್ಬಿಡ್ತಾಳೆ. ಹೇಗೆ? ಕೃಷ್ಣ ದಾಸಿಯಾಗಿ. ಅಂದ್ರೆ ನಾವು ಭಗವಂತನ ದಾಸರ ಸೇವಕರಾಗೋಗ್ಬಿಟ್ರೆ ಏನಾಗೋಗ್ಬಿಡ್ತೀವಿ? ಭಗವಂತನಿಂದ ಮಿಗಿಲಾಗಿ. ಹಾಗಾದ್ರೆ ಭಗವಂತನ ಮಿಗಿಲಾಗುವಂತಹ ಇಚ್ಛೆ ಇಲ್ಲ, ಆದ್ರೆ ಆ ಸ್ಥಾನ ಸಿಕ್ಬಿಡುತ್ತೆ. ಈಗ ಇದಾಗಿದ ತಕ್ಷಣ ಈಗ ಏನ್ ಮಾಡ್ತಾ ಇದ್ದಾನೆ ಕೃಷ್ಣ? ಏನ್ ಮಾಡ್ತಾ ಇದ್ದಾನೆ? ಬೆಣ್ಣೆಯನ್ನ ಹಂಚ್ತಾ ಇದ್ದಾನೆ. ಆದ್ರೆ ಅವುಗಳಿಗೂ ಬೆಣ್ಣೆಯನ್ನ ತಿಂದು ತಿಂದು ಸಾಕೋಗ್ಬಿಟ್ಟಿದೆ. ಅವು ಏನ್ ಮಾಡ್ತಾ ಇದೆ? ಈಗ ತಿನ್ನೋದಕ್ಕೆ ಆಗ್ತಾ ಇಲ್ಲ, ಕೃಷ್ಣ ಸಾಕು ಸಾಕು ಅಂತ ಹೇಳಿ ಅವ್ರ ಬಾಯಿ ತಿರುಗಿಸ್ತಾ ಇದ್ದಾರೆ, ಬೇಡ ಬೇಡ ಅಂತ ಹೇಳಿ. ಆಗ ಯಶೋದಮಯ್ಯ ನೋಡ್ತಾಳೆ, ಇವರು ಎಷ್ಟು ಫಜೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಒಂದು ಕೋಲನ್ನ ತಗೊಂಡು ಓಡ್ತಾಳೆ. ಕೃಷ್ಣ ಯಶೋದಮಯ್ಯ ನೋಡಿದ ತಕ್ಷಣ ಅವನು ಪರಾರಿ. ಅಲ್ಲೇ ಇದ್ದಂತಹ ಗಾರ್ಡನ್ ಅಲ್ಲಿ ಕೃಷ್ಣ ಓಡ್ತಾ ಇರ್ತಾನೆ. ಆಗ ಯಶೋದಮಯ್ಯನು ಕೋಲ್ ತಗೊಂಡು ಬೆನ್ನಟ್ತಾಳೆ. ಓಡ್ತಾ ಓಡ್ತಾ ಓಡ್ತಾ, ಆದ್ರೆ ಯಶೋದಮಯ್ಯ ಆಗಲೇ ಎಷ್ಟೊಂದು ವಯಸ್ಸಾಗ್ಬಿಟ್ಟಿದೆ, ಅವಳು ಸುಸ್ತು ಆಗ್ಬಿಟ್ಟಿದ್ದಾಳೆ. ಈಗ ಎಷ್ಟು ದೂರ ಅಂತ ಓಡ್ತಾಳೆ. ಇವನೇನೋ ಸಣ್ಣವನು, ತುಂಬಾ ಬೇಗ ಬೇಗ ಓಡೋಗ್ಬಿಡ್ತಾನೆ. ಆದ್ರೆ ಯಶೋದಮಯ್ಯ ಓಡೋದಕ್ಕೆ ಆಗ್ತಾ ಇಲ್ಲ. ಈಗ ಕೊನೆಗೆ ಭಗವಂತನಿಗೆ ನಾವು ಈಶೋಪನಿಷತ್ತಲ್ಲಿ ಓದ್ತಾ ಇದ್ವಿ. ಏನ್ ಓದ್ತಾ ಇದ್ವಿ? nobody can, ಯಾರು ಅವ್ರನ್ನ ಮನಸ್ಸಿನ ವೇಗದಿಂದ ಹೋದ್ರೂ ಅವ್ರನ್ನ ಹಿಡಕ್ಕಾಗಲ್ಲ. ಹೇಗ್ ಪ್ರಾರಂಭ ಆಗುತ್ತೆ? ನೈನಂ ತಿಷ್ಠ ಇಲ್ಲ, ಮನಸ್ಸೈ
ಒಂದು ನಿಮಿಷ ಈ ಶ್ಲೋಕ ಹೇಗೆ ಪ್ರಾರಂಭ ಆಗುತ್ತೆ? ಬ್ರಹ್ಮ ಸಮೇತ ಹಾ. ಅಂತ ಅಷ್ಟು ಕೋಟಿ ಜನ ಸಮ. ಅದು ಯೋಗಿಗಳದ್ದು ಬರುತ್ತೆ. ಇಲ್ಲಿ ಭಗವಂತನ ವೇಗ ಎಷ್ಟಿದೆ ಅಂತ ಹೇಳಿ. ಅನೇಜದೇಕಂ ಮನಸೋಜವೀಯೋ ನೈನ ದೇವ ಆಪ್ನುವನ್ ಪೂರ್ವಮರ್ಷ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ಹೇಳ್ತಾರೆ ಅನೇಜದೇಕಂ ಮನಸೋಜವೀಯೋ. ಈ ಭಗವಂತನ ವೇಗ ಏನು ಅಂತ ಹೇಳಿದ್ರೆ, ನಾವು ಮನಸ್ಸೋ ಜವಿಯು, ಮನಸ್ಸಿನಿಂದ ನಾವು ಹಿಡ್ಕೊಳಕ್ ಪ್ರಯತ್ನ ಪಟ್ಟರು ಆ ಭಗವಂತ ಅದಕ್ಕಿಂತ ಪರ ಇರ್ತಾರೆ. ಮನಸ್ಸು ಎಷ್ಟು ಬೇಗ ಓಡುತ್ತೆ? ಇಲ್ಲಿಂದ ಕೂತ್ಕೊಂಡೆ ನಾವು ಅಮೆರಿಕ ಹೋಗ್ಬಿಡ್ಬೋದು, ನಮ್ಮ ಮನೆಗೆ ಓಡೋಗ್ಬಿಡ್ಬೋದು, ನಮ್ಮ ಆಫೀಸ್ಗೆ ಹೋಗ್ಬೋದು, ಏನೆಲ್ಲ ಪ್ಲಾನ್ ಮಾಡ್ಬೋದು ನಾವು, ಹೌದಲ್ಲ? ಮನಸ್ಸು ಅಷ್ಟು ವೇಗವಾಗಿದೆ. ಆದ್ರೆ ಆ ವೇಗವಾಗಿರುವಂತಹ ಮನಸ್ಸಿನಿಂದ ವೇಗವಾಗಿದ್ದಾರೆ ಯಾರು? ಭಗವಂತ. ಈಗ ಭಗವಂತನ ಈಗ ಯಶೋಧ ಮಾತಾ ಮತ್ತೆ ಕೃಷ್ಣ, ಇವರಲ್ಲಿ ಯಾರು ಫಾಸ್ಟ್? ಭಗವಂತ. ಹಾಗಾದ್ರೆ ಕೃಷ್ಣನನ್ನ ಹಿಡಿಯೋದು ಅಸಾಧ್ಯ, ಹೌದಲ್ಲ? ಆದ್ರೆ ಕೃಷ್ಣ ಸಿಕ್ಕಾಕೊಂಡ್ಬಿಡ್ತಾನೆ. ಯಾಕೆ? ಅವ್ರ ಮನಸ್ಸ ಇಚ್ಛೆ. ಆ ಶ್ಲೋಕ ನಾನು ಇವತ್ತು ಹೇಳಿ ಸಂಪೂರ್ಣ ಹೇಳೋದಕ್ಕೆ ಸಮಯ ಇಲ್ಲ. ನಾನು ಅದೊಂದು ಶ್ಲೋಕ ಹೇಳಿ ಅದಾದ್ಮೇಲೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಕೋಲು ಹಿಡಿದ ತನ್ನ ತಾಯಿಯನ್ನು ಕಂಡ ಕೂಡಲೇ ಕೃಷ್ಣನು ಒರಳಿನಿಂದ ತಟ್ಟನೆ ಕೆಳಕ್ಕಿಳಿದು ಭಯಭೀತನಾದಂತೆ ಓಡತೊಡಗಿದನು. ಕಠಿಣ ವ್ರತಗಳಿಂದ ಹಾಗೂ ತಪಸ್ಸಿನಿಂದ ಭಗವಂತನ ಪ್ರಭೆಯೊಳಗೆ ಪ್ರವೇಶಿಸಲು ಬಯಸುವ ಯೋಗಿಗಳು ಕೃಷ್ಣನನ್ನು ಪರಮಾತ್ಮನಂತೆ ಧ್ಯಾನದ ಮೂಲಕ ಸೆರೆ ಹಿಡಿಯಲು ಯತ್ನಿಸಿದರೂ ಅವನನ್ನು ತಲುಪುವಲ್ಲಿ ಸೋಲುತ್ತಾರೆ. ಆದರೆ ಯಶೋದೆಯು ಅದೇ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ತನ್ನ ಮಗನೆಂದು ತಿಳಿದು ಅವನನ್ನು ಹಿಡಿಯಲು ಬೆನ್ನಟ್ಟಿ ಹೋದಳು. ಪಾಂಡವರೊಬ್ಬರು ಒಂದು ಶ್ಲೋಕ ಹೇಳ್ತಾರೆ ಬ್ರಹ್ಮ ಸಂಹಿತಾದಲ್ಲಿ, ಪಂಚಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯುರಥಾಪಿ ಮನಸ್ಸೋ ಮುನಿಪುಂಗವಾನ. ಅಲ್ಲಿ ಹೇಳ್ತಾರೆ, ಯೋಗಿಗಳೆಲ್ಲರೂ ಏನ್ ಮಾಡ್ತಾ ಇದಾರೆ? ಭಗವಂತನ ಹಿಡಿಯೋದಕ್ಕೆ ತಪಸ್ಸೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಆದ್ರೆ ಅಂತ ಕಠಿಣ ತಪಸ್ಸೆ ಮಾಡ್ತಾ ಇದ್ರು ಅವ್ರಿಗೆ ಏನಾಗ್ತಾ ಇದೆ? ಅವ್ರು ಭಗವಂತನನ್ನ ಹಿಡಿಯೋದಕ್ಕೆ ಆಗ್ತಾ ಇದೆ, ಭಗವಂತನ ದರ್ಶನ ಪಡೆಯೋದಕ್ಕೆ ಆಗ್ತಾ ಇದೆ. ಅಂತಹ ಭಗವಂತ ಯಾರ ಕೈಗೆ ಸಿಕ್ಕಾಕೊಂಡ್ರು? ಯಶೋದಾಮಯ್ಯ ಕೈಗೆ ಸಿಕ್ಕಾಕೊಂಡ್ರು. ಹೇಗ್ ಸಿಕ್ಕಾಕೊಂಡಿದ್ರು? ಯಾಕೆ ಯಶೋದಾಮಯ್ಯ ಕೈಗೆ ಸಿಕ್ಕಾಕೊಂಡಿದ್ದು? ಅವಳಿಗೆ ಕಷ್ಟ ಕೊಡಬಾರದು ಅಂತ ಹೇಳಿ ಅಲ್ಲಿ ಹೇಳ್ತಾಳೆ. ಭಗವಂತನಿಗೆ ಅನ್ನಿಸ್ತು, ಈಗ ನಾನು ಭೃತ್ಯವಶ್ಯತ ಅಂತ ತೋರಿಸ್ಕೊಡ್ಬೇಕು ಅಂತ. ಭೃತ್ಯವಶ್ಯತ ಅಂತ ಹೇಳಿದ್ರೆ ನಾನು ನನ್ನ ಭಕ್ತರ ವಶೆಯಲ್ಲಿ ಇರ್ತೀನಿ ಯಾವಾಗಲೂ. ಭಗವಂತ ಅವರ ಸ್ವಾಮಿತ್ವವನ್ನ ತೋರಿಸಿಲ್ಲ. ಸ್ವಾಮಿತ್ವ ಅಂದರೆ ನಾನು ಸಂಪೂರ್ಣ ಜಗತ್ತಿನ ಏಕೈಕ ನಾಥ, ನಾನು ಏನನ್ನ ಬೇಕಾದ್ರೂ ಯಾರ ಜೀವನ ಬೇಕಾದ್ರೆ ಕೆಡಿಸ್ಬಲ್ಲೆ. ಕೆಲವರು ಇರ್ತಾರಲ್ಲ, ಅವ್ರಿಗೆ ಅನ್ನಿಸ್ತಾ ಇರುತ್ತೆ ನಾನು ಹೇಗಾದ್ರೂ, ಈಗ ಅವ್ರು ಬೇರೆಯವರು ಅವರ ಮೇಲೆ ಪ್ರಭುತ್ವ ತೋರಿಸ್ಬೇಕಂದ್ರೆ ಏನೆಲ್ಲ ಮಾಡ್ತಾರೆ. ಈಗ ಯಾರಾದ್ರೂ ಅವರು ನನ್ನ ಪ್ರಭುತ್ವದಲ್ಲಿದ್ದಾರೆ, ನನ್ನ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ಕೊಡ್ಬೇಕಂದ್ರೆ ಏನ್ ಮಾಡ್ತಾರೆ? ಅವ್ರ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಆಮೇಲೆ ಅವ್ರ ಜೀವನದಲ್ಲಿ ಏನಾದ್ರು ಕೆಡಿಸ್ತಾರೆ. ತೋರಿಸೋದಕ್ಕೆ ನಾನು ನೋಡಿ ಏನ್ ಬೇಕಾದ್ರೂ ಮಾಡ್ಬೋದು ನನ್ನ ಜೀವನದಲ್ಲಿ. ಆ ರೀತಿ ಭಗವಂತ ಆ ರೀತಿ ಪ್ರಭುತ್ವ ತೋರ್ಸೋದ್ ಬೇಕಿಲ್ಲ. ಆದ್ರೆ ಇದರ ಕಾಂಟ್ರಾಸ್ಟ್ ಅಲ್ಲಿ ಭಗವಂತ ಏನ್ ಮಾಡ್ತಾರೆ? ಅವರು ತೋರಿಸ್ಕೊಡ್ತಾರೆ, ನಾನು ನನ್ನ ಭಕ್ತರ ಪ್ರಭುತ್ವದಲ್ಲಿ ನಾನಿರ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರ ಭಗವಂತನಿಗೆ ಭೃತ್ಯ ವಶ್ಯತ ಅಂತ ಹೇಳ್ತಾರೆ. ಭಗವಂತ ಅವ್ರ ಭಕ್ತಿಯ ಸೇವಕರಾಗಿದ್ದಾರೆ. ಸೊ ಈ ರೀತಿ ಭಗವಂತ ತೋರಿಸ್ಕೊಡ್ತಾರೆ. ಅದಷ್ಟೇ ಅಲ್ಲ, ಆ ಯಶೋದಮಯ್ಯ ಕೃಷ್ಣನ ಹಿಡ್ಕೊಂಡ್ಬಿಟ್ಟು ಏನ್ ಮಾಡಿದ್ಲು? ಕಟ್ಟಾಕ್ಬಿಡ್ತಾಳೆ. ಕೃಷ್ಣನಿಗೆ ಕಟ್ಟಾಕುವಾಗ ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ, ಎಷ್ಟೊಂದು ಪ್ರಯತ್ನ ಪಡ್ತಾಳೆ ಕೃಷ್ಣನ ಕಟ್ಟಾಕೋದಕ್ಕೆ. ಎಷ್ಟೊಂದು ದಾರಗಳನ್ನ ಹಗ್ಗಗಳನ್ನ ಕಟ್ತಾಳೆ. ಆಮೇಲೆ ಕೃಷ್ಣನ ಸೊಂಟ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ 1 ಹಸ್ತ ಅಂತ ಹೇಳ್ತಾರೆ. ಆದ್ರೆ 1 ಹಸ್ತದ ಭಗವಂತನ ಈ ಹೊಟ್ಟೆ, ಅದನ್ನ ಅವಳು ಎಷ್ಟೊಂದು ಉದ್ದವಾಗಿರುವಂತಹ ಹಗ್ಗಗಳಿಂದ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಕಟ್ಟಬೇಕಾದ್ರೆ ಏನಾಗ್ತಾ ಇತ್ತು? 2 ಅಂಗುಲದಷ್ಟು ಕಡಿಮೆ ಬೀಳ್ತಾ ಇತ್ತು. 2 ಅಂಗುಲದಷ್ಟು ಕಡಿಮೆ ಬೀಳ್ತಾ ಇರುವಾಗ ಇಲ್ಲಿ ನೋಡಿ ಒಂದು ಶ್ಲೋಕ ಹೇಳಿ ನಾನು
ಸ್ವಮಾತುಃ ಸ್ವಿನ್ನ ಗಾತ್ರಾಯ ವಿಸ್ರಸ್ತ ಕವರಸ್ರಜಃ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ಇಲ್ಲಿ ಭಗವಂತ ಎರಡು ಬೆರಳಿನಷ್ಟು ಅಂಗುಳದಷ್ಟು ಅದು ಕಡಿಮೆ ಬೀಳ್ತಾ ಇತ್ತು. ಯಾಕೆ ಅಂತ ಹೇಳಿ ಭಗವಂತ ಒಂದು ಲೀಲೆಯನ್ನ ಮಾಡ್ಬೇಕು ಅಂತ ಇದ್ರು. ಏನಂತ ತೋರಿಸ್ಕೊಡ್ತಾ ಇದ್ರು, ಭಗವಂತ ಹೇಳ್ತಾ ಇದ್ರು ನನ್ನನ್ನ ಪಡಿಬೇಕು ಅಂತ ಹೇಳಿದ್ರೆ ಹೇಗೆ ಪಡೆಯೋದಕ್ಕೆ ಸಾಧ್ಯ. ಭಗವಂತ ಒಂದು ಕ್ಲೂ ಮತ್ತೊಂದು ಕೊಟ್ಟರು. ಏನು ಆ ಕ್ಲೂ ಅಂತ ಹೇಳಿದ್ರೆ, ಯಾವಾಗ ಕೃಷ್ಣ ನೋಡಿದ್ರು ಯಶೋದಮಯ್ಯ ಅವಳು ಎಷ್ಟು ಸೊರಗ್ತಾ ಇದ್ದಾಳೆ, ನನ್ನನ್ನ ಸೇವಾ ಮಾಡೋದಕ್ಕೋಸ್ಕರ ಎಷ್ಟು ಪರಿಶ್ರಮ ಪಡ್ತಾ ಇದ್ದಾಳೆ, ಅವಳ ಬೆವರು ಸುರಿತಾ ಇತ್ತು, ಅವಳ ಎಷ್ಟೊಂದು ಸೇವಾನೂ ಇದೆ, ಆದ್ರೂ ಅವಳು ಎಷ್ಟು ಪರಿಶ್ರಮ ಪಡ್ತಾ ಇದ್ಲು. ಇದನ್ನ ನೋಡಿ ಕೃಷ್ಣನಿಗೆ ಅನ್ನಿಸ್ತು ಕೃಪಯಾಸಿ, ಅವಳು ಕೃಪೆಯನ್ನ ಕೃಷ್ಣ ಕೃಪೆಯನ್ನ ತೋರಿಸಿದ್ರು. ಒಂದು ಭಕ್ತರ ಪರಿಶ್ರಮ. ಹರೇ ಕೃಷ್ಣ. ದಯವಿಟ್ಟು ಫೋನ್ ಅನ್ನ ಮಾತಾಡೋದವರು ದಯವಿಟ್ಟು ಆಚೆ ಹೋಗಿ ಮಾತಾಡಿ. ಹಾ, ಏನ್ ಹೇಳ್ತಾ ಇದ್ರು, ಭಗವಂತ ಹೇಗ್ ಸಿಕ್ಕೊಂಡ್ರು? ಮೊದಲನೇದು ಸಂಪೂರ್ಣ ಪ್ರಯತ್ನ, ಎರಡನೇದು ಕೃಪಾ. ಸೊ ಈ ರೀತಿ ಎರಡರಿಂದ ನಾವು ಭಗವಂತನನ್ನ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಪರಿಶ್ರಮನೂ ಮುಖ್ಯ, ಎರಡನೇದು ಕೃಪಾ. ಈ ಎರಡರಿಂದ ನಾವು ಭಗವಂತನನ್ನ ಪಡಿಬೇಕು ಅಂತ ಹೇಳಿ ಈ ದಾಮೋದರ ಲೀಲೆಯಿಂದ ಭಗವಂತ ತೋರಿಸ್ಕೊಟ್ರು ನಮಗೆ. ಸೊ ಈ ರೀತಿ ನಾವು ದಾಮೋದರ ಕಾರ್ತಿಕ ಮಾಸವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ಒಂದು ನಮ್ಮ ಪರಿಶ್ರಮ ಮತ್ತು ಪ್ರಯತ್ನದಿಂದ, ಎರಡನೇದೇನು ನಾವು ಭಗವಂತನಿಗೆ ಕೃಪೆಯ ಯಾಚನೆಯನ್ನ ಮಾಡಬೇಕು. ಈ ರೀತಿ ಕೃಪೆಯ ಯಾಚನೆಯನ್ನ ಮಾಡ್ತಾ ಮತ್ತು ನಾವು ನಮ್ಮ ಪ್ರಯತ್ನದಿಂದ ಈ ದಾಮೋದರ ಮಾಸದ ವ್ರತವನ್ನ ನಾವು ಯಾವಾಗ ಪಾಲನೆ ಮಾಡ್ತೀವಿ ಆಗ ಭಗವಂತನ ಕೃಪೆ ಸಿಗೋದು ತುಂಬಾ ಸುಲಭ ಆಗೋಗ್ಬಿಡುತ್ತೆ. दामोदर मास की श्रील प्रभुपाद की, ग्रंथराज श्रीमद् भागवतम की।